ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿಯಾದಂತ ಅಮೂಲ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ಕೊಳ್ಳುತ್ತೇನೆ. ತಂದೆಯಾದ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರು ನಮ್ಮೆಲ್ಲರನ್ನ ಈ ಸಮಯದಲ್ಲಿ ಕೂಡ ನಮ್ಮನ್ನು ಒಂದುಗೂಡಿಸಿ ಆತನ ಅಮೂಲ್ಯವಾದ ವಾಕ್ಯವನ್ನು ಕೂಡ ಧ್ಯಾನಿಸುವುದಕ್ಕೆ ನಮ್ಗೆ ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ದೇವರಿಗೆ ಸ್ತೋತ್ರವನ್ನ ನಾವೆಲ್ಲರೂ ಸಲ್ಲಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡುವಂತ ಒಂದು ಪಾಠದ ಒಂದು ಟಾಪಿಕ್ ಏನಂತ ನೋಡೋದಾದ್ರೆ, ಇವತ್ತು ನಾವು ನೋಡೋದು ಜೂಬ್ಲಿ ಲಾ ಎಂಬ ಒಂದು ಪಾಠವನ್ನು ಏನ್ ಮಾಡೋಣ, ಇವತ್ತು ನಾವು ನೋಡೋಣ. ಇಂಗ್ಲಿಷ್ ಅಲ್ಲಿ ಜೂಬ್ಲಿ ಲಾ ಅಂತ ಬರ್ತದೆ, ಕನ್ನಡದಲ್ಲಿ ಜೂಬ್ಲಿ ನ್ಯಾಯ ಪ್ರಮಾಣ. ಒಂದು ನಿಮಿಷ. ಇವತ್ತು ನೋಡುವಂತ ಒಂದು ಪಾಠ ಬಂದು ಜೂಬ್ಲಿ ನ್ಯಾಯ ಪ್ರಮಾಣ ಎಂಬ ಒಂದು ಪಾಠವನ್ನ ಏನ್ ಮಾಡೋಣ, ನಾವು ನೋಡೋಣ. ಸರಿ, ಏನ್ ಪಾಠ ಇವತ್ತು ನಾವು ನೋಡ್ತೀವಿ ಅಂದ್ರೆ, ಏನ್ ವಿಷಯ ಬಗ್ಗೆ ಅಂದ್ರೆ, ಇಸ್ರೇಲ್ ಜನರಿಗೆ ದೇವರು ಕೊಟ್ಟಂತ ನ್ಯಾಯ ಪ್ರಮಾಣ. ದೇವರು ಇಸ್ರೇಲ್ ಜನರಿಗೆ ತುಂಬಾ ಆಶೀರ್ವಾದನ ದೇವರು ಕೊಟ್ಟಿದ್ರು. ದೇವರು ಕೊಟ್ಟಂತ ಎಲ್ಲಾ ಆಶೀರ್ವಾದಗಳಲ್ಲಿ ತುಂಬಾ ಉನ್ನತವಾದ ಆಶೀರ್ವಾದ ಅಂದ್ರೆ ದೇವರ ವಾಕ್ಯವು ಅವರಿಗೆ ಕೊಡಲ್ಪಟ್ಟಿದ್ದು. ದೇವರ ವಾಕ್ಯ ದೇವರು ಯಾರಿಗೆ ಮೊದಲನೇದಾಗಿ ಕೊಟ್ರು ಅಂತ ನೋಡೋದಾದ್ರೆ, ಇಸ್ರೇಲ್ ಜನರಿಗೆ ದೇವರು ದಸಾಜ್ಞೆ ಕೊಟ್ರು, 10 ಕಮಾಂಡ್ಮೆಂಟ್ಸ್. ಈ ತರ ಬೇರೆ ಯಾವ ದೇಶದವ್ರಿಗೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಇಸ್ರೇಲ್ ಜನರು ಬಂದು ಐಗಿಪ್ಟ್ ದೇಶದಲ್ಲಿ ಏನಾಗಿದ್ರು, ಅವರು ದಾಸತ್ವದಲ್ಲಿದ್ರು. ದೇವರು ಮೋಶೆ ಎಂಬ ರಕ್ಷಕನ ಮುಖಾಂತರ ಅವ್ರನ್ನ ಅಲ್ಲಿಂದ ಬಿಡಿಸಿದ್ರು. ಅಲ್ಲಿಂದ ಬಿಡಿಸ್ಕೊಂಡು ಅವ್ರನ್ನ ಸೀನಾಯಿ ಬೆಟ್ಟದ ಹತ್ರ ಅವ್ರನ್ನ ತಂದು, ಅಲ್ಲಿ ದೇವ್ರು ಅವ್ರಿಗೆ ಏನ್ ಕೊಟ್ರು ಅಂದ್ರೆ, ಒಂದು ಲಾ ಕೊಟ್ರು, ಅವ್ರಿಗೆ ನ್ಯಾಯ ಪ್ರಮಾಣ ಲಾವನ್ನ ಕೊಟ್ರು. ಏನ್ ಲಾ ಅಂದ್ರೆ ಇಸ್ರೇಲ್ ಜನರು ಇವಾಗ ಒಂದು ದೇಶವಾಗಿ ಸೇರ್ತಾರೆ. ಒಂದು ದೇಶಕ್ಕೆ ಬೇಕಾದಂತ ಒಂದು ಕಾನೂನು ಅಂದ್ರೆ ಲಾ ಅಂಡ್ ಆರ್ಡರ್ಸ್ ಅವ್ರಿಗೆ ಏನ್ ಮಾಡಿದ್ರು, ದೇವರು ಅವ್ರಿಗೆ ಬರ್ಕೊಟ್ರು. ನೀವ್ ಹೆಂಗೆ ಜೀವನ ಮಾಡ್ಬೇಕು, ಯಾವ ಪ್ರಶ್ನೆಗಳಿಗೆ ಏನೇನು ಸೊಲ್ಯೂಷನ್, ಏನೇನ್ ತಪ್ಪುಗಳಿಗೆ ಏನೇನ್ ಶಿಕ್ಷೆಗಳು, ಈ ತರ ದೇವರು ಹಲವಾರು ವಿಧವಾದ ನ್ಯಾಯ ಪ್ರಮಾಣವನ್ನ ಕೊಟ್ರು. ಅದರಲ್ಲಿ ಮುಖ್ಯವಾಗಿ ದಸಾಜ್ಞೆ ಕೊಟ್ರು, 10 ಕಮಾಂಡ್ಮೆಂಟ್ಸ್. ಈ ದಸಾಜ್ಞೆ ಎಂಥದ್ದು ಅಂತ ನೋಡೋದಾದ್ರೆ, ಇದು 2 ಭಾಗವಾಗಿತ್ತು. 10 ಕಮಾಂಡ್ಸ್ ನಾವು 2 ಭಾಗ ಮಾಡ್ಬೋದು. ಒಂದು ಮೊದಲನೇ ಭಾಗ ಬಂದು ಮೊದಲನೇ 4 ಕಮಾಂಡ್ಮೆಂಟ್ಸ್, 4 ಕಮಾಂಡ್ಮೆಂಟ್ಸ್. ಈ 4 ಕಮಾಂಡ್ಮೆಂಟ್ ಬಂದು ದೇವರಿಗೆ ಸಂಬಂಧಪಟ್ಟಿದ್ದು. ವಾಟ್ ಆರ್ ದಟ್ 4 ಕಮಾಂಡ್ಮೆಂಟ್ ಅಂದ್ರೆ, ಆ 4 ಆಜ್ಞೆಗಳು ಏನಂತ ನೋಡೋದಾದ್ರೆ, ದೇವ್ರು ಹೇಳ್ದು, ನನ್ನನ್ನ ಬಿಟ್ಟು ನೀನು ಬೇರೆ ದೇವರನ್ನ ಆರಾಧನೆ ಮಾಡಬಾರದು. ಎರಡನೇದು, ಯಾವ ಸ್ವರೂಪ ಮೂರ್ತಿ ಯಾವ ಸೆಲೆನ ನೀವೇನ್ ಮಾಡಬಾರ್ದು, ನೀವು ಉಂಟು ಮಾಡಬಾರ್ದು, ಅದನ್ನ ಮುಗಿಲಬಾರ್ದು. ಮೂರನೇದಾಗಿ, ದೇವರ ಹೆಸರನ್ನು ಅಂದ್ರೆ ತಪ್ಪಾಗಿ ಏನ್ ಮಾಡಬಾರ್ದು, ಪ್ರಯೋಗ ಮಾಡಬಾರದು. ನಾಲ್ಕನೇದೇನಂದ್ರೆ, ಸಬ್ಬತ್ ದಿನವನ್ನ ನೀವು ಪರಿಶುದ್ಧದಿಂದ ಆಚರಿಸಬೇಕು. ಓಕೆ, ದೀಸ್ 4 ಕಮಾಂಡ್ಮೆಂಟ್ಸ್ ಆರ್ ರಿಲೇಟೆಡ್ ಟು ಗಾಡ್. ಮನುಷ್ಯ ದೇವರಿಗೆ ಮಾಡಬೇಕಾಗಿದ್ದು. ನೆಕ್ಸ್ಟ್ ಅದರ್ 6 ಕಮಾಂಡ್ಮೆಂಟ್, ಬೇರೆ 6 ಆಜ್ಞೆಗಳು ನೋಡೋದಾದ್ರೆ, ಮನುಷ್ಯನಿಗೆ ಮಾಡಬೇಕಾಗಿದ್ದು ಮಾಡಬಾರದು. ಅಂದ್ರೆ ಮೊದಲನೇದಾಗಿ 5ನೇದು, ನಿನ್ನ ತಂದೆ ತಾಯಿನ ಏನ್ ಮಾಡ್ಬೇಕು, ಘನಪಡಿಸ್ಬೇಕು. ಕೊಲೆ ಮಾಡಬಾರದು, ಡು ನಾಟ್ ಮರ್ಡರ್. ಆಮೇಲೆ ಡು ನಾಟ್ ಕಮಿಟ್ ಅಡಲ್ಟ್ರಿ, ವ್ಯಭಿಚಾರ ಮಾಡಬಾರ್ದು. ಡು ನಾಟ್ ಸ್ಟೀಲ್, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರದು. ಬೇರೆಯವ್ರದ್ದು ಯಾವುದನ್ನ ನೀನ್ ಏನ್ ಮಾಡಬಾರ್ದು, ಆಸೆ ಪಡಬಾರ್ದು. ಈ ತರ ಅದರ್ 6 ಕಮಾಂಡ್ಮೆಂಟ್ಸ್ ಆರ್ ರಿಲೇಟೆಡ್ ಟು ಮ್ಯಾನ್. ಮನುಷ್ಯನಿಗೆ ಮಾಡಬಾರದಂತ. ಸೊ 2 ಕಮಾಂಡ್ಮೆಂಟ್ ನಾವು ಏನಂತ ಹೇಳ್ಬೋದು ಅಂದ್ರೆ, ದ ಫಸ್ಟ್ 4 ಕಮಾಂಡ್ಮೆಂಟ್ ಆರ್ ರಿಲೇಟೆಡ್ ಟು ಗಾಡ್. ದಿಸ್ ಇಸ್ ರಿಲಿಜಿಯಸ್ ಲಾ. ರಿಲಿಜಿಯಸ್ ಲಾ ಅಂದ್ರೆ ಮತ ಸಂಬಂಧಪಟ್ಟಂತ ಆಜ್ಞೆಗಳು.
ಮನುಷ್ಯ ದೇವರಿಗೆ ವಿರೋಧವಾಗಿ ಮಾಡಬಾರದ ವಿಷಯಗಳು. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ದಿ ರಿಲಿಜಿಯಸ್ ಲಾ. ಅಂಡ್ ಇದು ಮನುಷ್ಯನಿಗೆ ಮಾಡಬಾರದು. ಇದು ಬಂದು ಪೊಲಿಟಿಕಲ್ ಲಾ. ಇದು ಬಂದು ಒಂದು ರಾಜಕೀಯ ಅಂದ್ರೆ ಪೊಲಿಟಿಕಲ್ ಲಾ ಅಂತ ನಾವೇನ್ ಮಾಡ್ಬೋದು, ಇದನ್ನ ಹೇಳಬಹುದು. ಸೊ 2 ಕಮಾಂಡ್ಮೆಂಟ್, ಈ 10 ಆಜ್ಞೆನೇ ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರು ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿ 2 ನಮ್ಗೆ ಏನ್ ಮಾಡ್ಬಿಟ್ರು, ಕೊಟ್ಬಿಟ್ರು. ದ 2 ಗ್ರೇಟೆಸ್ಟ್ ಕಮಾಂಡ್ಮೆಂಟ್. ದೊಡ್ಡ ಆಜ್ಞೆ ಹೊಸ ಒಡன்பಡಿಕೆಯಲ್ಲಿ ನಮ್ಗೆ ಕೊಟ್ಟಂತ ಆಜ್ಞೆ ಏನಂದ್ರೆ, ನಮ್ಗೆ ದೇವ್ರು ಹೇಳ್ಬಿಟ್ರು, ನೀನು ನಿನ್ನ ತಂದೆಯಾದ ದೇವ್ರನ್ನ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಏನ್ ಮಾಡ್ಬೇಕು, ಆರಾಧನೆ ಮಾಡ್ಬೇಕು, ಅವ್ರನ್ನ ಪ್ರೀತಿಸಬೇಕು. ಅದಕ್ಕೆ ಸಮವಾಗಿರುವಂತ 2ನೇ ಒಂದು ಆಜ್ಞೆ ಏನಂದ್ರೆ, ನಿನ್ನಂತೆ ನಿನ್ನ ನೆರೆಯವನ್ನ ಏನ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು. ಸೊ ಈ 2 ಆಜ್ಞೆಯಲ್ಲಿ ಕಂಪ್ಲೀಟ್ ಲಾ ಮತ್ತೆ ಎಲ್ಲಾ ಪ್ರವಾದನೆಗಳು ಕೂಡ ಅಡಗಿದೆ ಅಂತ ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರು, ಇದೆರಡನ್ನ ಹೇಳ್ಬಿಟ್ರು. ವಾಕ್ಯ ಓದನ. ಮತ್ತಾಯ 22 37 40 ವಚನಗಳು. ಮ್ಯಾಥ್ಯೂ 22nd chapter verse 37 to 40. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ನೋಡಿದ್ರ, ಅಂದ್ರೆ 2 ಶಾಸ್ತ್ರಗಳು ಏನಾಗಿದೆ ಅಂದ್ರೆ ಎಲ್ಲಾ ನ್ಯಾಯ ಪ್ರಮಾಣ ಮತ್ತು ಎಲ್ಲಾ ಪ್ರವಾದನೆಗಳು ಕೂಡ ಇದ್ರಲ್ಲಿ ಏನಾಗಿದೆ, ಅಡಗಿದೆ ಅಂತ ಹೇಳಲ್ಪಟ್ಟಿದೆ. ಸರಿ, ಎಂತ ಆಶೀರ್ವಾದ ನೋಡಿ, ಇಸ್ರೇಲ್ ಜನರಿಗೆ ದೇವರು ಕೊಟ್ಟಂತ ಆಜ್ಞೆಗಳು, ಎಂತಂತ ಆಜ್ಞೆಗಳು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಿಂದಾನೇ ಅವ್ರು ತುಂಬಾ ಆಶೀರ್ವಾದ ಹೊಂದ್ಕೊಂಡಿದ್ದವರು. ನಮ್ಗೆ ನಾವು ಅನ್ಯರಾಗಿದ್ದೋ, ನಮ್ಗೆ ಯಾವ ವಿಧವಾದ ದೇವರ ಆಜ್ಞೆಗಳು ಇರಲಿಲ್ಲ ಅಂತ ನೋಡ್ತೀವಿ. ಸರಿ, ಅವ್ರು ಕೊಟ್ಟಂತ ಒಂದು ಆಜ್ಞೆಯಲ್ಲಿ ಕೆಲವು ಲೇಬರ್ಸ್ ಲಾ ಅಂತ ನೋಡೋಣ. ಇವತ್ತು ಲೇಬರ್ಸ್ ಅಂದ್ರೆ ಕೆಲಸದ ಬಗ್ಗೆ ಕೊಟ್ಟಂತ ಒಂದು ಲಾ ಏನಂತ ನೋಡೋದಾದ್ರೆ, ಆಜ್ಞೆ ಏನಂತ ನೋಡೋದಾದ್ರೆ, ಅವ್ರಿಗೆ ದೇವ್ರ ಏನ್ ಮಾಡಿದ್ರು, 6 ದಿನ ಅವ್ರ ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ದೇ ಹ್ಯಾವ್ ಟು ವರ್ಕ್ 6 days. 7ನೇ ದಿನ ಕೆಲ್ಸದವ್ರಿಗೆಲ್ಲರಿಗೂ ರಜಾ. ಅವತ್ತು ಅವ್ರು ಯಾವ ಕೆಲ್ಸನ ಏನ್ ಮಾಡಬಾರದು. ಇದು ತುಂಬಾ ಒಳ್ಳೆ ಒಂದು ಆಜ್ಞೆನ ದೇವ್ರವ್ರಿಗೆ ಕೊಟ್ಟಿದ್ರು. ಎಂತ ಆಶೀರ್ವಾದ ನೋಡಿದ್ದು ಅಲ್ವಾ? ಈ ತರ ಆಜ್ಞೆ ಇರೋದ್ರಿಂದ ನಮ್ಗೆ ಎಷ್ಟು ಒಂದು ಆಶೀರ್ವಾದ ನೋಡಿ. ನಮ್ಗೆ 6 ದಿನ ಕೆಲಸ ಮಾಡ್ತೀವಿ. ಈಗ ಸಂಡೇ ನಮ್ಗೆ ಗೌರ್ಮೆಂಟ್ ಹಾಲಿಡೇ. ಗೌರ್ಮೆಂಟ್ ಸಂಡೇ ಹಾಲಿಡೇ ಅಂತ ಎಲ್ಲಿಲ್ಲ ಅಂದ್ರೆ, ನಮ್ಮ ಯಜಮಾನ್ಗಳು ಏನ್ ಮಾಡ್ತಾರೆ ಅಂದ್ರೆ, ನಮ್ಮನ್ನ ಸಂಡೇ ಕೂಡ ಕೆಲ್ಸಕ್ಕೆ ಬರಕ್ ಹೇಳ್ತಾರೆ. ನೋಡಿ, ಈ ತರ ಲಾ ದೇವ್ರು ಕೊಟ್ಟಿರೋದ್ರಿಂದ ನಮ್ಗೆ ಎಂತ ಒಂದು ಆಶೀರ್ವಾದ ಅಂದ್ರೆ, ಇಸ್ರಾಯೇಲ್ ಜನರಿಗೆ ದೇವ್ರ ಏನ್ ಮಾಡಿದ್ರು, 6 ದಿನ ನೀವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. 7ನೇ ದಿನ ಬಂದು ನಿಮ್ಮೆಲ್ಲರಿಗೂ ವಿಶ್ರಾಂತಿ. ಫಾರ್ ಆಲ್, ಈವನ್ ಮನುಷ್ಯ ಮಾತ್ರ ಅಲ್ಲ, ಎಲ್ಲಾ ಮೃಗಗಳು ಕೂಡ ಅಲ್ಲಿ ಏನ್ ಮಾಡ್ಬೇಕು, ಅವತ್ತು ರೆಸ್ಟ್ ಕೊಡ್ಬೇಕು. ಅವತ್ತು ಯಾವ ಕೆಲ್ಸಗಳು ಅವ್ರು ಏನ್ ಮಾಡಬಾರದು. ಮೀರಿ ಏನಾದ್ರೂ ಮಾಡಿದ್ರೆ ಏನ್ ಶಿಕ್ಷೆ ಇತ್ತು ಅಂತ ನೋಡೋದಾದ್ರೆ, ಅವ್ರಿಗೆ ಮರಣ ಶಿಕ್ಷೆ ಆಯ್ತು. ಆತರ ಯಾರಾದ್ರೂ ಶಿಕ್ಷೆ ಹೊಂದಿದ್ದಾರಾ ಬೈಬಲ್ ಅಲ್ಲಿ? ಸಬ್ಬತ್ ದಿನ ಮಾಡಬಾರದಂತ ಕೆಲ್ಸವನ್ನ ಮಾಡಿ ಶಿಕ್ಷೆ ಹೊಂದಿದ್ದಾರಾ? ಬ್ರದರ್ ಸಿಸ್ಟರ್ಸ್, ಉತ್ತರ ಕೊಡಿ. ಒಬ್ರು ಕಟ್ಟಿಗೆ ತರುವ, ಒಬ್ರು ಕಟ್ಟಿಗೆ ತಂದಿದ್ದಾರೆ. ಕಟ್ಟಿಗೆ ಹೋಗಿ ಏನ್ ಮಾಡಿದ್ರು, ಅಡಿಗೆ ಮಾಡಕ್ಕೆ ಕಟ್ಟಿಗೆ ತಂದ್ರು. ಅದರಿಂದ ಅವ್ರಿಗೇನ್ ಶಿಕ್ಷೆ ಕೊಟ್ರು ದೇವ್ರು? ಕಲ್ಲೋಡಿಸಿ ಸಾಯಿಸಿದ್ರು. ಎಲ್ಲರೂ ನೋಡಿ, ಎಂತ ಒಂದು ಆಜ್ಞೆ ನೋಡಿದ್ದು. 7th day is ಸಬ್ಬತ್ ಡೇ. ಅವತ್ತು ಯಾವ ಕೆಲ್ಸಗಳು ಏನ್ ಮಾಡ್ಲೇಬಾರ್ದು, ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೇಕು. ಇದನ್ನೇ ನಮ್ಮ ಇವಾಗ ಗೌರ್ಮೆಂಟ್ ಕೂಡ ಏನ್ ಮಾಡ್ತಾ ಇದ್ದಾರೆ, ಇಡೀ ಲೋಕದಲ್ಲಿರುವಂತ ಎಲ್ಲಾ ಗೌರ್ಮೆಂಟ್ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಇದು ನೋಡಿ ಎಂತ ಒಂದು ಇದಂದ್ರೆ,
ಈ ಮೋಸೆಗೆ ದೇವರು ಕೊಟ್ಟಂತ ನ್ಯಾಯ ಪ್ರಮಾಣನೇ ಹಲವಾರು ದೇಶಗಳಲ್ಲಿ ಕೋರ್ಟ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ತೀವಲ್ಲ, ಇದೆಲ್ಲ ಬಂದು ಹಲವಾರು ವಿಷಯಗಳು ಅವರಿಂದಾನೇ ಬೈಬಲ್ ಇಂದಾನೆ ಬಂದಿದೆ. ಸರಿನಾ? ಓಕೆ. ಈಗ ಅದೇ ತರ ದೇವ್ರು ಏನ್ ಮಾಡಿದ್ರು, ಇನ್ನೊಂದು ಸಬ್ಬತ್ ದಿನ ಕೊಟ್ರು. ಈ ಏಳು ಸಬ್ಬತ್ನವ್ರು ಏನ್ ಮಾಡ್ಬೇಕು, ಲೆಕ್ಕ ಮಾಡ್ಬೇಕು. 7 ಸಬ್ಬತ್ಗಳನ್ನ ಲೆಕ್ಕ ಮಾಡ್ಬೇಕು. ಅಂದ್ರೆ 7 into 7 49ನೇ ದಿನ ಬರುತ್ತೆ, 49th ಡೇ. ಆ 49ನೇ ದಿನಕ್ಕೆ ಮಾರನೇ ದಿನ ಬಂದು 50ನೇ ದಿನ, 50th ಡೇ. 50ನೇ ದಿನ ಏನಂತ ನೋಡೋದಾದ್ರೆ ಅವ್ರಿಗೆ ಬಂದು ಅದನ್ನ ಜೂಬ್ಲಿ ಡೇ ಅಂತ ಕರೀತಾರೆ. ಜೂಬ್ಲಿ ಡೇ ಏನಪ್ಪಾ ಅಂದ್ರೆ ಅವತ್ತು ದೇವರಿಗೆ ಅವ್ರು ಏನ್ ಮಾಡ್ತಾರೆ, ಕೃತಜ್ಞತೆ ಸಲ್ಲಿಸ್ತಾರೆ ದೇವರಿಗೆ, ಥ್ಯಾಂಕ್ಸ್ ಗಿವಿಂಗ್. ಅವತ್ತು ಹಲವಾರು ವಿಧವಾದ ಕಾರ್ಯಗಳನ್ನ ಅವತ್ತು ಮಾಡ್ತಾರೆ. ಅದನ್ನ ಪೆಂಟಿಕಾಸ್ಟಲ್ ಡೇ ಅಂತ ಅದನ್ನ ಕರೀತಾರೆ, ದ ಡೇ ಆಫ್ ಪೆಂಟಿಕಾಸ್ಟ್. ಹೊಸ ಒಡன்பಡಿಕೆಯಲ್ಲಿ ಈ ಹೆಸರು ಬರ್ತದೆ. ಅದೇ ದಿನ ಪವಿತ್ರಾತ್ಮ ಕೊಡಲ್ಪಟ್ಟಿತ್ತು. ಇದೇನ್ ಲೆಕ್ಕ ಅಂದ್ರೆ 7 ಸಬ್ಬತ್ನ ಏನ್ ಮಾಡ್ಬೇಕು, ಅವರು ಲೆಕ್ಕ ಮಾಡ್ಬೇಕು. ಆಗ 49 ದಿನಗಳು ಬರುತ್ತೆ. ಅಂದ್ರೆ ಒಂದು ವಾರಕ್ಕೆ 7 ದಿನ, ಆತರ 7 ವಾರವನ್ನ ಲೆಕ್ಕ ಮಾಡಿದ್ರೆ 49 ದಿನ ಬರುತ್ತದೆ. ಆ 49ನೇ ದಿನದ ಮಾರನೇ ದಿನ ಅಂದ್ರೆ 50th ಡೇ, 50ನೇ ದಿನಾನೇ ಅವರಿಗೆ ಪೆಂಟಕಾಸ್ಟಲ್ ಡೇ. ಅದನ್ನೇ ನಾವು ನೋಡ್ತೀವಿ ಹೊಸ ಒಡன்பಡಿಕೆಯಲ್ಲಿ, ಅವತ್ತೇ ಪವಿತ್ರಾತ್ಮ ಅವರಿಗೆ ಕೊಡಲ್ಪಟ್ಟಿತ್ತು. ಸರಿ, ಈಗ ಇನ್ನೊಂದು ರೆಸ್ಟ್ ಬಗ್ಗೆ ನೋಡೋಣ. ಇನ್ನೊಂದು ರೆಸ್ಟ್ ಏನಂದ್ರೆ, ಇನ್ನೊಂದು ಸಬ್ಬತ್ ಏನಂದ್ರೆ ದೇಶಕ್ಕೆ, ಅಂದ್ರೆ ಅವರ ನೆಲಕ್ಕೆ ಏನ್ ಮಾಡ್ಬೇಕು, ಅವರು ಅವತ್ತು ವಿಶ್ರಾಂತಿ ಕೊಡ್ಬೇಕು. ಅದ್ರ ಬಗ್ಗೆ ಇವಾಗ ಏನ್ ಮಾಡೋಣ, ನಾವು ಓದೋಣ ಬನ್ನಿ. 25ನೇ ಅಧ್ಯಾಯ, ಲೆವಿಟಿಕಸ್ ಯಾಜಕ ಕಾಂಡ 25ನೇ ಅಧ್ಯಾಯದಲ್ಲಿ ವಚನ ಓದಿ 2ರಿಂದ ಕೆಲವು ವಚನಗಳನ್ನ ನಾವು ಓದೋಣ. ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷೆ ತೋಟದ ಕೆಲಸವನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಆದರೆ 7ನೇ ವರ್ಷವು ಯಾವ ಕೆಲಸವೂ ನಡೆಯಬಾರದು. ವಿಶ್ರಾಂತಿ ಕಾಲವಾಗಿ ಸಬ್ಬತ್ ಕಾಲವಾಗಿ ಇರಬೇಕು. ಹೊಲದಲ್ಲಿ ಬ್ರದರ್ ಮ್ಯೂಟ್ ಮಾಡಕ್ ಹೇಳ್ರಿ ಬ್ರದರ್. ಮಾಡಿದ್ದೀನಿ ಬ್ರದರ್, ಮಾಡಿದ್ದೀನಿ. ಓದಿ ಸಿಸ್ಟರ್, ವಿಜಯ ಸಿಸ್ಟರ್ ಓದಿ, ತಿರ್ಗಾ ಓದಿ ಸಿಸ್ಟರ್, ಶಬ್ದವಾಗಿ ಓದಿ ಸಿಸ್ಟರ್, ಸೌಂಡ್ ಕಡಿಮೆ ಇದೆ. ಸಿಸ್ಟರ್ ಓದಿ ಸಿಸ್ಟರ್. ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಆದರೆ 7ನೇ ವರ್ಷವು ಯಾವ ಬೇಸಾಯವು ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕು. ಸರಿ ಬದರ್, ಥ್ಯಾಂಕ್ ಯು ಬದರ್. ಈಗ ನೋಡಿ, ಇವಾಗ ನೋಡ್ತಾ ಇದೀವಿ, ಮೊದಲನೇದೇನಂದ್ರೆ ವಿಶ್ರಾಂತಿ ದಿನ, ಡೇ, ಡೇ ಆಫ್ ಸಬ್ಬತ್ ಅಂದ್ರೆ 7ನೇ ದಿನ ಬಂದು ಅವ್ರಿಗೆ ವಿಶ್ರಾಂತಿ. ಅವತ್ತು ಯಾವ ಮನುಷ್ಯ ಮೃಗ ಯಾವ್ದು ಕೆಲಸ ಮಾಡಬಾರದು. ಈಗ ನೋಡಿ, ವಿಶ್ರಾಂತಿಯ ವರ್ಷ, ದ ಇಯರ್ ಆಫ್ ರೆಸ್ಟ್. ಇಯರ್ ಆಫ್ ರೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು 6 ವರ್ಷ ಕಾಲ ಏನ್ ಮಾಡ್ಬೇಕು, ಕೆಲ್ಸಗಳನ್ನ ಮಾಡ್ಬೇಕು. ಅವ್ರ ದೇಶದಲ್ಲಿ ಹೋಗಿ ಸೇರಿದ ಮೇಲೆ 6 years ಕೆಲಸ ಮಾಡ್ಬೇಕು. 7ನೇ ವರ್ಷ ಬಂದು ಅವ್ರು ಯಾವ ಕೆಲ್ಸನೂ ಮಾಡಬಾರ್ದು ನೆಲದಲ್ಲಿ. ಅಂದ್ರೆ ವ್ಯವಸಾಯಗಳು, ಯಾವ ವ್ಯವಸಾಯ ಕೆಲಸ ಏನ್ ಮಾಡಬಾರ್ದು, ಬಿದ್ದೋದು, ಕುಯ್ಯೋದು, ಯಾವ ಕೆಲಸಗಳು ಮಾಡಬಾರ್ದು. 7th year 1 ವರ್ಷ ಅವ್ರಿಗೆ ರೆಸ್ಟ್ ಕಂಪ್ಲೀಟ್. ನೆಲಕ್ಕೆ ಏನ್ ಮಾಡ್ಬೇಕು, ರೆಸ್ಟ್ ಕೊಡ್ಬೇಕು. ಸರಿನಾ? ಇದನ್ನ ಏನಂತ ಕರಿತಾ ಇದ್ರು ಅಂದ್ರೆ ದ ಇಯರ್ ಆಫ್ ರೆಸ್ಟ್ ಅಂತ ಏನ್ ಮಾಡ್ತಾ ಇದ್ರು, ಇದನ್ನ ಕರಿತಾ ಇದ್ರು. ಓಕೆ, ಆಗ ಏನ್ ಮಾಡ್ಬೇಕು, ಕಂಟಿನ್ಯೂ ಮಾಡಿ ಬದರ್. ಹಂಗೆ ಎಲ್ಲ ವಚನ ಗಮನಿಸಿ ಎಲ್ಲಾರು ಬೇರೆಯವರೆಲ್ಲ ಓದಿ ಬದರ್. 4ನೇ ವರ್ಷದಿಂದ ಕಂಟಿನ್ಯೂ ಮಾಡಿ ಬದರ್. ಆದರೆ 7ನೇ ವರ್ಷವು ಯಾವ ಬೇಸಾಯವು ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ
ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು, ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಾರದು, ಹೊಲದಲ್ಲಿ ತಾನಾಗಿ ಬೆಳೆದ ಪೈರನ್ನು ನೀವು ಕೂಡಿಸಿಟ್ಟುಕೊಳ್ಳಬಾರದು, ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷಲತೆಗಳಲ್ಲಿ ಬಂದ ಹಣ್ಣನ್ನು ಸಂಗ್ರಹಿಸಬಾರದು. ಆ ವರ್ಷವೆಲ್ಲ ಭೂಮಿಗೆ ಸಂಪೂರ್ಣವಾಗಿ ವಿಶ್ರಾಂತಿ ಇರಬೇಕು. ನೋಡಿದ್ರಾ? ಆಗ ಏನ್ ಮಾಡ್ಬಾರ್ದು ಅಂದ್ರೆ ಅವ್ರು ಯಾವ ಬಿದ್ದದು ಕುಯ್ಯೋದು ಯಾವ ಕೆಲಸ ಮಾಡಬಾರ್ಬಾರ್ದು, ಅದಾಗಿ ಬೆಳೆದ್ರು ಕೂಡ ಅದನ್ನು ಕೂಡ ಏನ್ ಮಾಡ್ಬಾರ್ದು, ಕುಯ್ಯಬಾರದು. ಅದು ಕಂಪ್ಲೀಟ್ ರೆಸ್ಟ್ ಕೊಡಬೇಕು ನೆಲಕ್ಕೆ ಅಂತ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಆಜ್ಞೆ ಕೊಡ್ತಾ ಇದ್ದಾರೆ. ನೋಡಿ ಎಂತ ಒಂದು ಆಜ್ಞೆ ನೋಡಿ, ಎಂತ ಒಂದು ಒಳ್ಳೆ ಆಜ್ಞೆ ನೋಡಿ. ನಿಮ್ಗೆಲ್ಲ ಒಂದು ಯೋಚನೆ ಬರ್ಬೋದು, ಹಂಗಾದ್ರೆ ಬ್ರದರ್ ಈಗ 7ನೇ ವರ್ಷ ಏನು ಬಿದ್ದೋದು ಕುಯ್ಯೋದು ಯಾವ ವ್ಯವಸಾಯ ಕೆಲಸನ ಮಾಡಬಾರ್ದಂತ ದೇವ್ರು ಹೇಳ್ತಾ ಇದಾರಲ್ಲ, ಹಂಗಾರೆ ಊಟಕ್ಕೆ ಏನ್ ಮಾಡೋದು 1 ವರ್ಷಕ್ಕೆ? ನೋಡಿ 1 ವರ್ಷಕ್ಕೆ ನೀವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಊಟಕ್ಕೆ ಏನ್ ಮಾಡೋದು ನಾವು ಅಲ್ವಾ? ವರ್ಷ ವರ್ಷ ವ್ಯವಸಾಯ ಮಾಡ್ಲೇಬೇಕು, ಮಾಡ್ತಾ ಮಾಡ್ತಾ ನಾವು ಏನಾಗುತ್ತೆ, ನಮಗೆ ಊಟ ಸಿಗುತ್ತೆ. ಅಂದ್ರೆ 1 ವರ್ಷ ವ್ಯವಸಾಯನೇ ಮಾಡ್ಬಾರ್ದಂದ್ರೆ ಮತ್ತೆ ನಮ್ಗೆ ಧಾನ್ಯಗಳು ಎಲ್ಲಿಂದ ಬರುತ್ತೆ, ಹೆಂಗೆ ಊಟ ಮಾಡೋದು ಅಂತ ಒಂದು ಯೋಚನೆ ಏನಾಗುತ್ತೆ ನಮ್ಗೆ ಬರುತ್ತೆ. ನೋಡಿ ಈಗ ಕೊರೋನಾದಲ್ಲಿ ಹಲವಾರು ಜನರಿಗೆ ನಮ್ಗೇನಿಲ್ಲ, ಕೆಲ್ಸಕ್ಕೆ ಹೋಗದೆ ಲಾಕ್ಡೌನ್ ಆಗಿತ್ತು. ಆಗ ಹಲವಾರು ಜನರಿಗೆ ಊಟಕ್ಕೆ ಏನಾಯ್ತು, ಕಷ್ಟ ಆಯ್ತು ಅಲ್ವಾ? ಕೆಲವರಿಗೆ ದಿನ ಏನ್ ಮಾಡ್ಬೇಕು, ಕೆಲಸ ಮಾಡಿದ್ರೇನೆ ಅವ್ರಿಗೆ ಕಾಸು ದುಡ್ಡು, ದಿನ ಕೆಲಸ ಮಾಡಿದ್ರೇನೆ ಅವ್ರಿಗೆ ಊಟ. ಆದ್ರೆ ಎಷ್ಟೋ ಜನರಿಗೆ ಏನಾಗಿರ್ಬೇಕು, ಖಂಡಿತ ಕಷ್ಟ ಆಗಿರ್ಬೇಕು, ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ದೇವರ ಕೃಪೆಯಿಂದ ದೇವ್ರು ನಮ್ಮನ್ನ ನಡೆಸಿದ್ದಾರೆ. ಸುಮಾರು 6 months ನಮ್ಗೆ ಸರಿಯಾದ ಒಂದು ಕೆಲಸನೇ ಇರ್ಲಿಲ್ಲ. ಆದ್ರೂ ಕೂಡ ಯಾವ ಕೊರತೆನೇ ಇರದೆ ದೇವ್ರು ನಮ್ಮನ್ನ ನಡೆಸಿದ್ದಾರೆ. ಅದೇ ದೇವರ ಒಂದು ಆಶೀರ್ವಾದ. ಅದೇ ತರ ಯೋಚನೆ ಮಾಡಿ, ಈಗ ಅದೇ ತರ ಇಸ್ರೇಲ್ ಜನರಿಗೆ ಕೂಡ ದೇವರು ಒಂದು ಏರ್ಪಾಡು ಮಾಡಿದ್ರು. ಏನದು ಏರ್ಪಾಡು ಅಂದ್ರೆ, ಅದ್ರ ಬಗ್ಗೆ ವಚನ ಓದೋಣ ಬನ್ನಿ. ಅದ್ರಲ್ಲಿ 20ನೇ ವಚನ ಓದಿ. ಯಾಜಕ ಕಂಡ 25ನೇ ಅಧ್ಯಾಯದಲ್ಲಿ 20ನೇ ವಚನ, ಲೆವಿಟಿಕಸ್ 25th chapter verse 20. 7ನೇ ವರ್ಷದಲ್ಲಿ ಓದಿ ಬ್ರದರ್, ನೀವು ಚೆನ್ನಾಗಿ ಗಟ್ಟಿಗೆ ಓದ್ತೀರಾ, ಓದಿ. 7ನೇ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ. ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ಕೇಳಿರಿ. 3 ವರ್ಷದ ಬೆಳೆ ನನ್ನ ಪೂರ್ಣಾನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು. ಕಂಟಿನ್ಯೂ ಬ್ರದರ್. ನೀವು 8ನೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ ಅದರ ಬೆಳೆ ದೊರೆಯುವ ತನಕ, ಅಂದರೆ 9ನೇ ವರ್ಷದವರೆಗೆ ಇಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ. ನೋಡಿದ್ರಾ ಏನ್ ಹೇಳ್ಬಿಟ್ರು ದೇವ್ರಂದ್ರೆ? ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು, ಅಂದ್ರೆ 7ನೇ ವರ್ಷ ಯಾವ್ದು ಬಿದ್ದಬಾರ್ದು, ಯಾವ ಒಂದು ವ್ಯವಸಾಯಗಳು ಮಾಡಬಾರದಂದ್ರೆ ನಮ್ಗೆ ಊಟಕ್ಕೆ ಏನ್ ವ್ಯವಸ್ಥೆ ಅಂದ್ರೆ, ಆಗ ದೇವ್ರು ಏನ್ ಹೇಳಿದ್ರಂದ್ರೆ 6ನೇ ವರ್ಷ ಬಂದು ಅವರಿಗೆ 3ರಷ್ಟು ಅವ್ರಿಗೆ ಫಲ ಸಿಗುತ್ತೆ, 3 times. ಫಾರ್ ಎಕ್ಸಾಂಪಲ್ ಈಗ 100 ಮೂಟೆ ನಮ್ಗೆ ರಾಗಿ ಅಥವಾ ಅಕ್ಕಿ ಬರ್ತಾ ಇದೆ ಅಂದ್ರೆ, ವರ್ಷ ನನ್ಗೆ 100 ಮೂಟೆ ಬರ್ತಾ ಇದೆ ಅಂದ್ರೆ 6ನೇ ವರ್ಷ ಮಾತ್ರ ನಿಮ್ಗೆ ಎಷ್ಟು ಮೂಟೆ ಬರುತ್ತೆ ಗೊತ್ತಾ? ಎಷ್ಟು ಮೂಟೆ ಬರುತ್ತೆ ಬ್ರದರ್ ಸಿಸ್ಟರ್? 9. ಏನ್ ಲೆಕ್ಕ ಹಾಕ್ತೀರಾ ನೀವು? 300 ವರ್ಷ 100 ಬರ್ತಾ ಇದೆ ಅಂದ್ರೆ 6ನೇ ವರ್ಷ 3ರಷ್ಟು ಕೊಡ್ತೀನಿ ಅಂತಾರೆ. 3 times ಅಂದ್ರೆ ಎಷ್ಟಾಗುತ್ತೆ? 300 ಮೂಟೆ ಬಂದ್ಬಿಡುತ್ತೆ ನೋಡಿ. ಎಂತ ಆಶ್ಚರ್ಯ ಅಲ್ವಾ? 3 times ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದು. ದೇವರ ಯೋಜನೆ ನೋಡಿ ಹೆಂಗಿದೆ ನೋಡಿ. ಇಸ್ರೇಲ್ ಜನರಿಗೆ ಕೂಡ ಸಬ್ಬತ್ ದಿನ ಕೂಡ ಹೆಂಗಿತ್ತಂದ್ರೆ 6 ದಿನ ಅವರಿಗೆ ಮನ್ನಾ ಬರ್ತಾ ಇತ್ತು, 7ನೇ ದಿನ ಅವರಿಗೆ ಮನ್ನಾ ಸಿಗಲ್ಲ. ಆದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ 6ನೇ ದಿನ 2ರಷ್ಟು ಎತ್ತಿಟ್ಕೋಬೇಕು ಅವರು, 2 times. ಅಂದ್ರೆ 6ನೇ ದಿನಕ್ಕೂ ಮತ್ತು 7ನೇ ದಿನಕ್ಕೂ ಸೇರಿಸಿ ಎತ್ತಿಟ್ಕೋಬೇಕು, ಆವಾಗ ಅದು ಕೆಟ್ಟೋಗಲ್ಲ. ಆದ್ರೆ ನೀವು 5ನೇ ದಿನ ಹೋಗ್ಬಿಟ್ಟು 2ರಷ್ಟು ಎತ್ತಿಟ್ಕೊಳ್ತೀನಿ ನಾನು ಅಂತ ಎತ್ತಿಟ್ಕೊಂಡ್ರೆ ಏನಾಗ್ತಾ ಇತ್ತು? ಹುಳ ಬರ್ತಾ ಇತ್ತು ನೋಡ್ರಾ?
ದೇವ್ರು ನೋಡಿ ಹೆಂಗೆಲ್ಲ ಇಸ್ರೇಲ್ ಜನರನ್ನ ನಡೆಸಿದ್ದಾರೆ ನೋಡಿ. ಸರಿ, ಈಗ ಏನಂದ್ರೆ ಈಗ 6th ಇಯರ್ 6ನೇ ವರ್ಷ ಅವ್ರಿಗೆ 3ರಷ್ಟು ಏನ್ ಮಾಡ್ತಾ ಇದ್ರು, ಆಶೀರ್ವಾದನ ಕೊಡ್ತಾ ಇದ್ರು. ಅದನ್ನ ಅವರು 7ನೇ ವರ್ಷ, 8ನೇ ವರ್ಷ ಮತ್ತು 9ನೇ ವರ್ಷ 3 ವರ್ಷ ಆ ಅಲೆ ಧಾನ್ಯದಲ್ಲಿ ಅವ್ರು ಊಟ ಮಾಡ್ತಾ ಇದ್ರು. ಎಂತ ಆಶೀರ್ವಾದ ನೋಡಿ. ನಮ್ಗೆ ಆತರ ಇದ್ರೆ ಹೆಂಗೆ ಎಷ್ಟು ಚೆನ್ನಾಗಿರ್ತಿತ್ತು. 1 ವರ್ಷ ನಮ್ಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಲ್ವಾ? ಆತರ ಇಸ್ರೇಲ್ ಜನರಿಗೆ ಕೊಟ್ಟಂತ ಆಶೀರ್ವಾದಗಳು ಅಷ್ಟು ಇತ್ತು ದೇವ್ರು. ಸರಿ, ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಇದನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ದ ಇಯರ್ ಆಫ್ ರೆಸ್ಟ್, ಸಬ್ಬತ್ತು ವರ್ಷ, ಸಬ್ಬತ್ತು ದಿನ, ಸಬ್ಬತ್ತು ವರ್ಷ. ಸರಿ, ಈಗ ಇನ್ನೊಂದು ಲೆಕ್ಕ ಮಾಡ್ಬೇಕು ಇವರು. ಇನ್ನೊಂದು ಲೆಕ್ಕ ಏನಪ್ಪಾ ಅಂದ್ರೆ ಈ 7 ಸಬ್ಬತ್ಗಳನ್ನ ಅವ್ರು ಲೆಕ್ಕ ಮಾಡ್ಬೇಕು. 7 ವರ್ಷ 7 ವರ್ಷ 7 ವರ್ಷ ಈ ತರ 7 ಸಬ್ಬತ್ನ ಲೆಕ್ಕ ಮಾಡಿದ್ರೆ ಅವ್ರಿಗೆ 49 ವರ್ಷ ಬರುತ್ತೆ. ಆ 49ನೇ ವರ್ಷದ ಮಾರನೇ ವರ್ಷ 50ನೇ ವರ್ಷ. ಆ 50ನೇ ವರ್ಷ ಅವರಿಗೆ ಜೂಬ್ಲಿ ವರ್ಷವಾಗಿತ್ತು. ಬನ್ನಿ ಓದೋಣ, ವಾಕ್ಯನ ಓದಿ. ಈಗ 8ನೇ ವಚನ ಓದಿ ಬದ 8th verse 25th chapter. ಈ ಎಲ್ಲ ಅಧಿಕಾರವನ್ನ ನೀವು ಮನೆಯಲ್ಲಿ ಓದಿ. ಓಕೆ, ಸರಿ, ಈಗ ಓದಿ. ಈಗ ಅದಲ್ಲದೆ 7 ವರ್ಷಕ್ಕೊಂದರಂತೆ 7 ಸಬ್ಬತ್ ವರ್ಷಗಳನ್ನು ಲೆಕ್ಕಿಸಬೇಕು. ಆ 7 ಸಬ್ಬತ್ ಸಂವತ್ಸರಗಳ ಕಾಲವು ಅಂದರೆ 49 ವರ್ಷಗಳು ಕಳೆದ ಮೇಲೆ 7ನೆಯ ತಿಂಗಳಿನ 10ನೆಯ ದಿವಸದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ಸಕಲ ದೋಷ ಪರಿಹಾರಕವಾದ ದಿನದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಆ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ಸರಿ, ಈಗ 8ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 7 ವರ್ಷಗಳನ್ನ ನೀವೇನ್ ಮಾಡ್ಬೇಕು, ಲೆಕ್ಕ ಮಾಡ್ಬೇಕು. 7 ವರ್ಷಗಳನ್ನ ನೀವು ಲೆಕ್ಕ ಮಾಡ್ಬೇಕು. ಆವಾಗ ನಮ್ಗೆ ಎಷ್ಟು ಬರುತ್ತದೆ? 49 ಬರುತ್ತದೆ. ನೋಡಿ, ಇಲ್ಲಿ ಹೇಳ್ತಾ ಇದ್ರಲ್ಲ, 7 ಸಬ್ಬತ್ತಿನ ವರ್ಷಗಳ ಕಾಲಾವಧಿಯು ನಿನಗೆ 49 ವರ್ಷವಾಗಲಿರುವುದು. ಓಕೆ, 49 years. ಆ 49 ವರ್ಷ, ಆ 49 ವರ್ಷದ ಮಾರನೇ ವರ್ಷ ಇದೆಲ್ಲ, ಆ ಮಾರನೇ ವರ್ಷನೇ ಜೂಬ್ಲಿ ವರ್ಷ. 50ನೇ ಅದ್ರಲ್ಲಿ 10th verse ಓದಿ ಬ್ರದರ್, 10ನೇ ವಚನ. ನೀವು 50ನೇ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆ ಆಯ್ತೆಂಬುದಾಗಿ ಸಾರಬೇಕು. ಅದು ಜುಬಿಲಿ ಸಂವತ್ಸರವಾದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು. ನೋಡ್ರ, ಅದು ಬಂದು ಇಯರ್ ಆಫ್ ಜೂಬ್ಲಿ ಅಂತಾರೆ. ಅದನ್ನ ಜೂಬ್ಲಿ ಇಯರ್ ಅಂತಾರೆ. ಈ ಜೂಬ್ಲಿ ಇಯರ್ ಏನಂದ್ರೆ, ನಾವು ಮಾಡ್ತೀವಲ್ಲ ಜೂಬ್ಲಿ ಮಾಡ್ತಾರಲ್ಲ, ನಾವು ಕೂಡ ಮಾಡ್ತೀವಲ್ಲ. ಈಗ 25 ವರ್ಷ ನಮ್ಗೆ ಮದ್ವೆ ಆಗಿ 20 ವರ್ಷ ಆಗಿದ್ರೆ ಏನ್ ಜೂಬ್ಲಿ ಅಂತೀವಿ ನಾವು? ಸಿಲ್ವರ್ ಜೂಬ್ಲಿ. ಸಿಲ್ವರ್ ಜೂಬ್ಲಿ ಯಾರಾದ್ರೂ ಮಾಡಿದ್ದೀರಾ ಸಿಲ್ವರ್ ಜೂಬ್ಲಿ? 25 ವರ್ಷ ಆಗಿಲ್ಲ ಬ್ರದರ್ ಮದುವೆಗೆ. ಯಾರಿಲ್ವಾ ನಿಮ್ಮಲ್ಲಿ? ಯಾರು ಮಾಡಿಲ್ವಾ? ನಮ್ದಾಗಿದೆ ಬ್ರದರ್, ದೇವರ ಆಶೀರ್ವಾದದಿಂದ. ಕಂಗ್ರಾಚುಲೇಷನ್ ಸಿಸ್ಟರ್. ಜಸ್ಟ್ ಸಿಸ್ಟರ್, ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು ಸಿಸ್ಟರ್. ಗೋಲ್ಡನ್ ಜೂಬ್ಲಿ ಅಟೆಂಡ್ ಮಾಡಿ ಸಿಸ್ಟರ್. ದೇವರ ಓಕೆ, ಗೋಲ್ಡನ್ ಜೂಬ್ಲಿ ಯಾವಾಗ ಆಗುತ್ತೆ? 50 ವರ್ಷ ಆದ್ರೆ ಗೋಲ್ಡನ್ ಜೂಬ್ಲಿ. ನೋಡ್ರ, ಜೂಬ್ಲಿ ಎಲ್ಲ ಎಲ್ಲಿಂದ ಬಂತಂದ್ರೆ ಬೇರೆ ಎಲ್ಲಿಂದ ಅಲ್ಲ, ಬೈಬಲ್ ಇಂದಾನೆ ಬಂದಿತ್ತು. ಜೂಬ್ಲಿ ಇಯರ್ 50th year ಇಸ್ ದಿ ಗೋಲ್ಡನ್ ಜೂಬ್ಲಿ. ಏನ್ ಜೂಬ್ಲಿ? ಗೋಲ್ಡನ್ ಜೂಬ್ಲಿ. ನಿಜ ಅದು. ಯಾಕೆಂದ್ರೆ ಇಸ್ರೇಲ್ ಜನರಿಗೆ 50ನೇ ವರ್ಷ ತುಂಬಾ ಒಂದು ಸಂತೋಷವಾದ ವರ್ಷವಾಗಿತ್ತು. ಏನು ಆಗ್ತಾ ಇತ್ತು ಅವ್ರ 50ನೇ ವರ್ಷದಲ್ಲಿ ಅಂದ್ರೆ, ಅವ್ರವ್ರು ತನ್ನ ಕುಟುಂಬಗಳಿಗೆ ಏನಾಗ್ಬೇಕು, ಮನೆಗೆ ಹೋಗ್ತಾರೆ. ಏನಪ್ಪಾ ಇದು ಅಂತ ನೋಡ್ಬೇಕಾದ್ರೆ ಇನ್ನೊಂದ್ಸರಿ ಓದಿ 10ನೇ ವಚನವನ್ನ ಇನ್ನೊಂದ್ಸರಿ ಓದೋಣ. 10th verse ಓದಿ ಬ್ರದರ್. ನೀವು 50ನೇ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆ ಆಯ್ತೆಂಬುದಾಗಿ ಸಾರಬೇಕು. ಅದು ಜುಬಿಲಿ ಸಂವತ್ಸರವಾದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಜನರ ಬಳಿಗೂ ಹೋಗಿ ಇರಬಹುದು. ನೋಡಿದ್ರ, ಹಂಗಾದ್ರೆ ಆ ಜೂಬ್ಲಿ ವರ್ಷ ಏನಂದ್ರೆ ಅವ್ರಿಗೆಲ್ಲ ಬಿಡುಗಡೆ, ಫ್ರೀಡಮ್. ಏನ್ ಬಿಡುಗಡೆ ಅಂದ್ರೆ, ಆ ಕಾಲದಲ್ಲಿ ಹೆಂಗಿತ್ತಂದ್ರೆ ನೋಡಿ, ಈಗ ಆ ಕಾಲದಲ್ಲಿ ದೇವ್ರು ಏನ್ ಮಾಡ್ಬಿಟ್ರು, ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ
ಅವ್ರನ್ನ ಕಾನಾನ್ ದೇಶಕ್ಕೆ ಬಂದು ಸೇರಿಸಿ ಅವ್ರಿಗೆ ಅವರ ಒಂದು ದೇಶವನ್ನ ಏನ್ ಮಾಡ್ಬಿಟ್ರು, ಭಾಗ ಮಾಡಿ ಕೊಟ್ಬಿಟ್ರು. ಎಲ್ಲಾರ್ಗು ಎಷ್ಟೆಷ್ಟು ಪಾಪ್ಯುಲೇಷನ್ ಇತ್ತು ಅದ್ರ ಪ್ರಕಾರ ಅವ್ರವರಿಗೆ ಎಷ್ಟು ಮನೆಗಳಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕೆ ತಕ್ಕಂಗೆ ಎಲ್ಲರಿಗೂ ಡಿವೈಡ್ ಮಾಡಿ ಕೊಟ್ಬಿಟ್ರು ಅವ್ರ ಆಸ್ತಿಗಳು. ಅವ್ರಿಗೆ ಮನೆ ಮತ್ತು ಅವರ ಒಂದು ವ್ಯವಸಾಯ ನೆಲಗಳು, ವ್ಯವಸಾಯ ಮಾಡಕ್ಕೆ ಅವ್ರಿಗೆ ಬೇಕಾದಂತ ನೆಲಗಳು, ಇದೆಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆಲ್ಲ ದೇವ್ರ ಅವ್ರಿಗೆ ಏನ್ ಮಾಡ್ಬಿಟ್ರು, ಭಾಗ ಮಾಡಿ ಕೊಟ್ಬಿಟ್ರು. ಈಗ ಅವ್ರ ಏನ್ ಮಾಡ್ಬೇಕು, ಅದನ್ನ ಇಟ್ಕೊಂಡು ಅದನ್ನ ಕಾಪಾಡ್ಕೋಬೇಕು. ಅವ್ರ ಆಸ್ತಿಗಳನ್ನ ಏನ್ ಮಾಡ್ಬೇಕು, ಅವ್ರು ಕಾಪಾಡ್ಕೋಬೇಕು. ಕೆಲವರು ಹುಷಾರಾಗಿರೋರೆಲ್ಲ ಏನ್ ಮಾಡ್ತಾರೆ, ಆಸ್ತಿನ ಅದನ್ನ ಕಾಪಾಡ್ಕೊಂಡು ಅದ್ರ ಮುಖಾಂತರ ತನ್ನ ಆಸ್ತಿಗಳನ್ನ ಇನ್ನೂ ಹೆಚ್ಚಿಸ್ತಾರೆ. ಅವರು ಇನ್ನು ಅದನ್ನ ಅಧಿಕ ಜಾಸ್ತಿ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಕೆಲವರು ಸೋಂಬರಿತನದಿಂದ ಮತ್ತೆ ಹುಷಾರಿಲ್ದ್ರಿಂದ ಆಸ್ತಿನ ಏನ್ ಮಾಡ್ಬಿಡ್ತಾರೆ, ಅದನ್ನ ಅಳಿಸ್ಬಿಡ್ತಾರೆ. ಅಳಿಸ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಲಾಸ್ ಮಾಡ್ಕೊಂಡು ಕೊನೆಯಲ್ಲಿ ಏನಾಗ್ಬಿಡ್ತಾರೆ, ಸಾಲದವ್ರು ಆಗ್ಬಿಡ್ತಾರೆ. ಆಮೇಲೆ ಸಾಲ ತೀರ್ಸಕ್ಕೆ ಆಗದೆ ಏನಾಗ್ತಾರೆ ಅಂದ್ರೆ, ತನ್ನ ಮಕ್ಕಳು ಹೆಂಡತಿ ಮಕ್ಕಳುಗಳನ್ನ ಕೂಡ ದಾಸತ್ವದಲ್ಲಿ ಏನ್ ಬಿಡ್ತಾರೆ, ಮಾರ್ಬಿಡ್ತಾರೆ. ಆ ಕಾಲದಲ್ಲಿ ಹೆಂಗಿತ್ತಂದ್ರೆ, ಈಗ ನೋಡಿ ನಾನು ಸಾಲ ತಗೊಂಡಿದ್ದೀನಿ, ನಾನು ಸಾಲ ತಗೊಂಡು ನಾನು ಇದೇನ್ ಮಾಡಕ್ಕಾಗಲ್ಲ, ಸಾಲ ತೀರ್ಸಕ್ ಆಗಿಲ್ಲ, ಬಡ್ಡಿ ಕಟ್ಟಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಕಾಲದಲ್ಲಿ ನನ್ನ ಹೆಂಡತಿ ಮಕ್ಕಳನ್ನ ಏನ್ ಮಾಡ್ತಾ ಇದ್ರು, ಕರ್ಕೊಂಡು ಹೋಗ್ತಾ ಇದ್ರು ದಾಸತ್ವಕ್ಕೆ. ಆತರ ಬೈಬಲ್ ಅಲ್ಲಿ ಎಲ್ಲಾದ್ರೂ ಆಗಿದ್ಯಾ? ಯಾರಿಗಾದ್ರೂ ಆಗಿದ್ಯಾ ಆತರ? ಆಗಿದೆ. ಎಲ್ಲಿ ಬ್ರದರ್, ಯಾರಿಗೆ ಹೇಳಿ? ಅದೇ ಪರವಾನ ಬ್ರದರ್, ದಾಸತ್ವದಲ್ಲಿ ಇಸ್ರೇಲ್ ನಡೆಸಿದ್ರು. ಇಲ್ಲ, ಯಾರಾದ್ರೂ ಸಾಲ ತೀರ್ಸಕ್ ಆಗಿಲ್ಲ ಅಂತ ನಿಮ್ಮ ಮಕ್ಕಳನ್ನ ದಾಸತ್ವಾಗಿ ಕೊಡಿ ಅಂತ ಯಾರಾದ್ರೂ ಕೇಳ್ಕೊಂಡಿದಾರ? ಯಾವ ವಿಷಯಗಳೆಲ್ಲ ಬೈಬಲ್ ಅಲ್ಲಿ ಇದೆಯಾ? ಹೌದು ಬ್ರದರ್. ಇದೆ ಬ್ರದರ್, ಆದ್ರೆ ಇಲ್ಲ, ವಿಷಯ ಹೇಳಿ, ಘಟನೆಯಲ್ಲಿ ನನ್ಗೆ ಸಾಕು, ವಾಕ್ಯ ಎಕ್ಸಾಕ್ಟ್ ಆಗಿ ಬೇಕಾಗಿಲ್ಲ. ಯಾರ ಕಾಲದಲ್ಲಿ ಆಯ್ತು? ಎಲಿಷನ ಕಾಲದಲ್ಲಿ. ವೆರಿ ಗುಡ್, ವೆರಿ ಗುಡ್. ಯಾರು ಹೇಳಿದ? ಅನಿತಾ ಸಿಸ್ಟರ್, ವೆರಿ ವೀಣಾ ಗುಡ್ ಸಿಸ್ಟರ್. ಗಾಡ್ ಬ್ಲೆಸ್ ಯು. ದೇವ್ರ ಅದ್ ನನ್ ಮಗನ ಮೊಬೈಲ್ ಬ್ರದರ್, ನನ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಪರವಾಗಿಲ್ಲ ಸಿಸ್ಟರ್. ಓಕೆ, ನೋಡಿ, ವೆರಿ ಗುಡ್. ಎಲಿಸನ ಕಾಲದಲ್ಲಿ ಏನಾಯ್ತಂದ್ರೆ, ಎಲಿಸನ ಹತ್ರ ಸೇವೆ ಮಾಡ್ತಾ ಇದ್ದಂತ ಒಂದು ಪ್ರವಾದಿ, ಅವ್ರು ತುಂಬಾ ಸಾಲ ಮಾಡ್ಬಿಟ್ಟು ಸತ್ತೋಗ್ಬಿಟ್ರು. ಆವಾಗ ಅವರ ಹೆಂಡತಿ ಮಕ್ಕಳಿದ್ರ, ಸಾಲ ಕೊಟ್ಟವನ್ ಏನ್ ಮಾಡ್ತಾನಂದ್ರೆ, ಅವ್ರ ಹೆಂಡತಿ ಮಕ್ಕಳ ಹತ್ರ ಬಂದ್ಬಿಟ್ಟು, ಸಾಲ ಕೊಡು, ಇಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾನು ಏನ್ ಮಾಡ್ತೀನಿ, ದಾಸರಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ರನ್ನ ಎದುರಿಸ್ತಾರೆ. ಆವಾಗ ಆ ಸ್ತ್ರೀ ಬಂದು ಎಲಿಸನ ಹತ್ರ ಬಂದು ಈ ವಿಷಯನ ಹೇಳ್ತಾರೆ. ಅವಾಗ ಎಲಿಸ ಅಲ್ಲಿ ಒಂದು ಮಿರಾಕಲ್ ಮಾಡ್ತಾರೆ. ಏನ್ ಗೊತ್ತಾ? ಏನ್ ಮಿರಾಕಲ್ ಅಂತ ಗೊತ್ತಾ? ಯಾರು ಹೇಳ್ತೀರಾ? ವೆರಿ ಗುಡ್. ಎಂತ ಅದ್ಭುತ ನೋಡಿ. ಅಂದ್ರೆ ಒಂದು ಕೊಡ ಎಣ್ಣೆ ಇರ್ತದೆ, ಒಂದು ಕೊಡ ಎಣ್ಣೆನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಪಾತ್ರೆಗಳಲ್ಲಿ ಏನ್ ಮಾಡ್ತಾರೆ, ತುಂಬಿಸ್ತಾರೆ. ನೋಡಿ, ಅವ್ರ ಮನೇಲಿ ಇದ್ದಂತ ಎಲ್ಲಾ ಪಾತ್ರೆಗಳೇನಾಗುತ್ತೆ, ಎಣ್ಣೆ ಉಯ್ತಾ ಬರ್ತಾನೆ ಇರ್ತದೆ. ಇದನ್ನೇ ನಾವು ಇವಾಗ ಹೇಳ್ತಾ ಇದ್ದಾರೆ. ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಹಿಂದೂಸ್ ಪುರಾಣದಲ್ಲಿ ಒಂದಿದೆ, ಅಕ್ಷಯ ಪಾತ್ರ ಅಂತ ಇದೆ. ಅಕ್ಷಯ ಪಾತ್ರ ಅಂತ ಒಂದು ಕಥೆ ಇದೆ ಅವರಲ್ಲಿ. ಹಿಂದೂಸ್ಗಳು ಪುರಾಣದಲ್ಲಿ ಹೇಳ್ತಾರೆ, ಅಕ್ಷಯ ಪಾತ್ರ ಅಂದ್ರೆ ಆ ಪಾತ್ರದಿಂದ ಏನು ಉಯ್ದ್ರೂ ಏನಾಗುತ್ತೆ, ಹೆಚ್ಚಿಸ್ತಾ ಬರ್ತಾನೆ ಇರ್ತದೆ. ಇದು ಅವ್ರು ಆತರ ಹೇಳ್ತಾ ಇದಾರೆ. ಆದ್ರೆ ಬೈಬಲ್ ಅಲ್ಲಿ ಇದೆ. ಅದ್ ಎಲಿಸಾ ಏನ್ ಮಾಡಿದ್ದಾರೆ, ಈ ತರ ಮಿರಾಕಲ್ ನ ಮಾಡಿದ್ದಾರೆ. ವೆರಿ ಗುಡ್. ಒಳ್ಳೆ ಬೈಬಲ್ ನಾಲೆಜ್ ಇದೆ ನಿಮ್ಗೆಲ್ಲ. ಗಾಡ್ ಬ್ಲೆಸ್ ಯು. ಅಧಿಕವಾಗಿ ದೇವ್ರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡ್ಲಿ. ಸರಿ, ಈಗ ಏನಂದ್ರೆ ಆ ಕಾಲದಲ್ಲಿ ಏನಾಗಿತ್ತಂದ್ರೆ, ಯಾರಾದ್ರೂ ಸಾಲ ತೀರ್ಸಕ್ ಆಗಿಲ್ಲ ಅಂದ್ರೆ ಅವರ ದಾಸರಾಗಿ ಏನ್ ಮಾಡ್ತಾ ಇದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಸರಿ, ಈಗ ಏನಾಗ್ತಾ ಇದೆ ಅಂದ್ರೆ, ಈ ಜೂಬ್ಲಿ ವರ್ಷ ಬಂದಾಗ ಯಾರೆಲ್ಲ ದಾಸತ್ವದಲ್ಲಿ ಹೋದ್ರು, ಯಾರೆಲ್ಲ ಸಾಲ ತೀರ್ಸಕ್ ಆಗದೆ ದಾಸರಾಗಿ ಹೋಗ್ಬಿಟ್ರು, ಅವ್ರಿಗೆಲ್ಲ ಬಿಡುಗಡೆ. ಅವ್ರೇನ್ ಮಾಡ್ಬೇಕಂದ್ರೆ, ಅವ್ರವ್ರು ತನ್ನ ಮನೆಗಳಿಗೆ ಏನಾಗ್ಬಹುದು, ತಿರ್ಗಾ ಬರ್ಬೋದು. ಹೆಂಡತಿ ಮಕ್ಕಳು ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಗಂಡ ಒಂದ್ ಕಡೆ, ಎಲ್ಲ ಒಂದೊಂದ್ ಕಡೆ ಇರ್ತಾರೆ. ಆಗ ಫ್ಯಾಮಿಲಿ ಏನಾಗತ್ತಂದ್ರೆ ತಿರ್ಗಾ ಒಟ್ಟಾಗಿ ಸೇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅವ್ರು ಕಲ್ಕೊಂಡಂತ ಎಲ್ಲ ಆಸ್ತಿಗಳು ತಿರ್ಗಾ ಅವ್ರಿಗೆ ಬಂದ್ಬಿಡುತ್ತೆ. ನೋಡಿ, ಅವ್ರು ಕಲ್ಕೊಂಡಂತ ಮನೆ, ಅವ್ರು ಮಾರಿದಂತ ನೆಲಗಳು, ಅದೆಲ್ಲ ಏನಾಗುತ್ತೆ ಗೊತ್ತಾ, ತಿರ್ಗಾ ಅವ್ರಿಗೆ ರಿವರ್ಸ್ ಬಂದು ತಿರ್ಗಾ ಪುನಃ ಅವರು ಮೊದಲನೇ ಸ್ಥಿತಿಗೆ ಬಂದ್ಬಿಡ್ತಾರೆ. ಸ್ಟಾರ್ಟಿಂಗ್ ಇತ್ತಲ್ಲ, 50 ವರ್ಷಕ್ಕೆ ಮುಂಚೆ ಹೆಂಗಿದ್ರು
ಅದೇ ಸ್ಥಿತಿಗೆ ಏನಾಗ್ತಾರೆ, ರೀಸ್ಟೋರ್ ಆಗ್ತಾರೆ ನೋಡಿ. ಈ ತರ ಲಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡಿ ದೇಶದಲ್ಲಿ. ಯಾಕೆ ಈ ತರ ಲಾನ ದೇವ್ರು ಕೊಟ್ರಂದ್ರೆ, ಬಡವರು ಬಡವರಾಗ್ಲೇ ಆಗ್ಬಾರ್ದು, ಶ್ರೀಮಂತರಾಗಿ ಇರಬಾರ್ದು. ಒಂದು ರೀಸ್ಟೋರ್ ಆಗ್ಬೇಕು, ಒಂದು ರಿಸ್ಟೋರೇಷನ್ ಆಗ್ಬೇಕು, ತಿರ್ಗಾ ಅದನ್ನ ಸರಿಪಡಿಸ್ಬೇಕು ನೋಡಿ. ಈಗ ಹಂಗೆ ಆಗಿದೆ ದೇಶದಲ್ಲಿ ನೋಡಿದ್ರೆ. ಈಗ ನಾವು ನಮ್ಮ ದೇಶದಲ್ಲಿ ನೋಡಿದ್ರೆ ಶ್ರೀಮಂತರಾಗಿ ಹಾಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸರಿನಾ? ಈಗ ನೋಡಿ ಏನಂದ್ರೆ, ಈಗ ಈ ತರ ಒಂದು ಲಾ ನಮ್ಗೆ ಎಷ್ಟು ಒಂದು ಪ್ರಯೋಜನ ನೋಡಿ. ಈಗ ಹಲವಾರು ಕೆಲವರು ಬಡವರಾಗಿರ್ತಾರೆ, ಕೆಲವರು ಬಂದು ರೋಡ್ಗೆ ಬಂದಿರ್ತಾರೆ, ರೋಡಲ್ಲಿ ಇರ್ತಾರೆ ಭಿಕ್ಷದವರು. ಅವರ ಒಂದು ಚರಿತ್ರೆನ ಸ್ವಲ್ಪ ಹೋಗಿ ಅಲ್ಲಿ ಕೇಳಿದ್ರೆ, ಅವರು ಒಂದು ಕಾಲದಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಿದ್ರು. ಆಮೇಲೆ ಅವರಿಗೆ ಬಿಸ್ನೆಸ್ ಅಲ್ಲೋ ಅಥವಾ ಯಾವ ಒಂದು ಸನ್ನಿವೇಶದಲ್ಲಿ ಏನಾಗಿರ್ತಾರೆ, ಲಾಸ್ ಆಗಿ ರೋಡ್ಗೆ ಬಂದಿರ್ತಾರೆ. ಆದ್ರೆ ಪುನಃ ಅವ್ರಿಗೆ ಏನಿರಲ್ಲ, ಪುನಃ ಅವ್ರಿಗೆ ಒಂದು ರಿಸ್ಟೋರೇಷನ್, ತಿರ್ಗಾ ಅವ್ರ ಆಸ್ತಿ ಅವ್ರಿಗೆ ಸಿಗೋದು ತುಂಬಾ ಕಷ್ಟ. ಹಂಗೆ ಅವ್ರು ಬಡವರಾಗೇ ಇದ್ದು ಅವರು ಏನಾಗ್ತಾ ಇದ್ರು, ಅವರ ಜೀವನವನ್ನ ಕಳೀತಾ ಇದ್ರು. ಆದ್ರೆ ದೇವ್ರು ನೋಡಿ ಈ ಏರ್ಪಾಡನ್ನ ಏಕೆ ಮಾಡಿದ್ರಂದ್ರೆ, 50ನೇ ವರ್ಷದಲ್ಲಿ ಅವ್ರೇನಾಗ್ಬೇಕು, ತಿರ್ಗಾ ಅವ್ರು ಕಲ್ಕೊಂಡಂತ ಅವರ ಆಸ್ತಿಗಳು, ಅವರ ಮನೆಗಳು, ಅವ್ರ ಹೆಂಡತಿ ಮಕ್ಕಳು, ಇವರೆಲ್ಲರನ್ನ ತಿರ್ಗಾ ಪಡ್ಕೊಳ್ತಾರೆ. ಆವಾಗ ಎಂತ ಸಂತೋಷ ನೋಡಿ ಅಲ್ಲಿ ಇರ್ತದಂದ್ರೆ, ಅವ್ರಿಗೆ ತುಂಬಾ ಸಂತೋಷವಾದ ಕಾಲ ಅದು. 1 ಇಯರ್, ಅದಕ್ಕೆ ಗೋಲ್ಡನ್ ಇಯರ್ ಅದು ಅವ್ರಿಗೆ. ಆದ್ರಿಂದ ಅವರ ಒಂದು ಬಿಸ್ನೆಸ್ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಅವರ ಬಿಸ್ನೆಸ್ ಮತ್ತು ಲ್ಯಾಂಡ್ ರೇಟ್ಗಳು ಯಾವ್ದನ್ನ ಬೇಸ್ ಮಾಡಿ ಅದು ಜಾಸ್ತಿ ಕಡಿಮೆ ಆಗ್ತಾ ಇತ್ತು ಅಂದ್ರೆ, ಜೂಬ್ಲಿ ವರ್ಷನೇ ಬೇಸ್ ಮಾಡಿತ್ತು. ಓಕೆನಾ? ಜೂಬ್ಲಿ ವರ್ಷನ ಬೇಸ್ ಮಾಡಿನೇ ಕೇಳ್ತಾ ಇದ್ಯಾ? ಕೇಳ್ತಾ ಇದೆಯಾ ಎಲ್ಲರಿಗೂ? ಕೇಳ್ತಾ ಇದ್ರಿ? ಓಕೆ, ಡಿಸ್ಟರ್ಬೆನ್ಸ್ ಬರ್ತದೆ. ಓಕೆನಾ? ಅವರ ಒಂದು ನೆಲದ ಒಂದು ರೇಟ್, ಮನೆಗಳ ರೇಟ್ ಬಂದು ಯಾವ್ದ್ರ ಮುಖಾಂತರ, ಯಾವ ಒಂದು ಬೇಸ್ ಇಂದ ಅದು ಹೆಚ್ಚು ಕಡಿಮೆ ಆಗ್ತಾ ಇತ್ತು ಅಂತ ನೋಡೋದಾದ್ರೆ, ಅವರ ಒಂದು ಈ ಜೂಬ್ಲಿ ವರ್ಷದ ಅದನ್ನ ಇಟ್ಕೊಂಡೇ ಮಾಡ್ತಾ ಇದ್ರು. ಹೆಂಗೆ ಅಂದ್ರೆ, ಜೂಬ್ಲಿ ವರ್ಷ ಹತ್ರ ಇದ್ರೆ ಆ ನೆಲದ ರೇಟ್ ಕಡಿಮೆ ಆಗ್ತಾ ಇತ್ತು. ಯಾಕೆಂದ್ರೆ ಜೂಬ್ಲಿ ವರ್ಷದಲ್ಲಿ ಅವ್ರು ತಿರ್ಗಾ ಕೊಟ್ಬಿಡ್ಬೇಕಲ್ಲ ಅವರ ನೆಲವನ್ನ. ಈಗ ಜೂಬ್ಲಿ ವರ್ಷವರೆಗೆ ಒಂದು 10 ವರ್ಷ ಇದೆ ಅಂದ್ರೆ ಆ ನೆಲದ ರೇಟ್ ಕಡಿಮೆ ಆಗುತ್ತೆ. ಜೂಬ್ಲಿ ವರ್ಷ ಬರಕ್ಕೆ ಇನ್ನೊಂದು 40 ವರ್ಷಗಳಿದೆ ಅಂದ್ರೆ ಆ ನೆಲದ ರೇಟ್ ಬಂದು ಜಾಸ್ತಿ ಆಗುತ್ತೆ. ಯಾಕಂದ್ರೆ 40 ವರ್ಷ ಆ ಪಡ್ಕೊಂಡವ್ರು ಏನ್ ಮಾಡ್ಬೋದು, ತನ್ನ ಹತ್ರ ಇಟ್ಕೋಬಹುದು. ಬನ್ನಿ ಆ ವಾಕ್ಯನ ಓದೋಣ ಬನ್ನಿ. ಅದರಲ್ಲಿ 13ನೇ ವಚನವನ್ನ ಓದಿದ್ದಾರೆ. 12-13 ಓದಿ. ಆ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸುವ ದಿನದಲ್ಲಿ ನೀವು 1 ವರ್ಷದ ಪೂರ್ಣಾಂಗವಾದ ಟಗರನ್ನು ಸರ್ವಾಂಗ ಹೋಮವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಅದರೊಂದಿಗೆ ಮಾಡಬೇಕು. 25ನೇದಲ್ಲಿ 12ರಿಂದ ಓದಿ. 12th ವರ್ಷದಿಂದ ಓದಿ. ಅದು ಜುಬಿಲಿ ವರ್ಷವಾದದರಿಂದ ನೀವು ಅದನ್ನು ಮೀಸಲಾದದ್ದೆಂದು ಭಾವಿಸಬೇಕು. ಹೊಲದಲ್ಲಿ ತಾನಾಗಿ ಬೆಳೆದದ್ದನ್ನು ಊಟ ಮಾಡಬಹುದು. 13 ಜುಬಿಲಿ ವರ್ಷದಲ್ಲಿ ನಿಮ್ಮ ಸ್ವಂತ ಭೂಮಿಗಳು ತಿರುಗಿ ನಿಮ್ಮ ವಶಕ್ಕೆ ಬರುವವು. ನೋಡಿದ್ರ? ನಿಮ್ಮ ಸ್ವಂತ ಭೂಮಿ ಏನಾಗುತ್ತೆ, ನಿಮ್ಗೆ ವಶಕ್ಕೆ ಬರುತ್ತೆ. ಆಮೇಲೆ ನೀವು ಸ್ಥಿರ ಸ್ವತ್ತನ್ನು ಸ್ವದೇಶದವರೊಡನೆ ಕ್ರಯ ವಿಕ್ರಯ ಮಾಡುವಾಗ ಇದರ ವಿಷಯದಲ್ಲಿ ಅನ್ಯಾಯ ಮಾಡಬಾರದು. ಆಮೇಲೆ ಕಂಟಿನ್ಯೂ ಮಾಡಿ. ಕಳೆದ ಜುಬಿಲಿ ಸಂವತ್ಸರದಿಂದ ಇಷ್ಟು ವರ್ಷವಾಯಿತೆಂದು ಲೆಕ್ಕಿಸಿ ಸ್ವದೇಶದವನಿಂದ ಕ್ರಯಕ್ಕೆ ತೆಗೆದುಕೊಳ್ಳಬೇಕು. ಅದರಂತೆ ಮಾರುವವನು ಇಷ್ಟು ವರ್ಷಗಳ ಬೆಳೆಯಾಯಿತೆಂದು ಲೆಕ್ಕಿಸಿ ಕ್ರಯಕ್ಕೆ ಕೊಡಬೇಕು. ಮುಂದಣ ಜುಬಿಲಿ ಸಂವತ್ಸರದ ತನಕ ಹೆಚ್ಚು ವರ್ಷಗಳಾದರೆ ಭೂಮಿಯ ಕ್ರಯವನ್ನು ಹೆಚ್ಚಿಸಬೇಕು, ಕಡಿಮೆಯಾದರೆ ತಗ್ಗಿಸಬೇಕು. ನೋಡಿದ್ರ? ಹಂಗಾದ್ರೆ ಈ ಜೂಬ್ಲಿ ವರ್ಷನ ಬೇಸ್ ಮಾಡಿನೇ
ಅವರ ಒಂದು ನೆಲದ ರೇಟ್ಗಳು ಮತ್ತೆ ಅವರ ಮನೆಗಳ ರೇಟ್ಗಳು ಅದನ್ನ ನಿರ್ಣಯ ಮಾಡ್ತಾ ಇದ್ರು. ಅಂದ್ರೆ ಜೂಬ್ಲಿ ವರ್ಷ ಜಾಸ್ತಿ ಇದ್ರೆ ರೇಟ್ ಜಾಸ್ತಿ ಆಗ್ತಾ ಇತ್ತು. ಜೂಬ್ಲಿ ವರ್ಷ ಇನ್ನು ಬರಕ್ಕೆ ಇನ್ನು 40 ವರ್ಷಗಳಿದೆ ಅಂದ್ರೆ ರೇಟ್ ಜಾಸ್ತಿ. ಜೂಬ್ಲಿ ವರ್ಷ ಕಡಿಮೆ ಇದೆ, ಜೂಬ್ಲಿ ಬರಕ್ಕೆ ಇನ್ನೊಂದು 5 ವರ್ಷ ಇದೆ ಅಂದ್ರೆ ಅದರ ರೇಟ್ ತುಂಬಾ ಕಡಿಮೆ ಆಗ್ತಾ ಇತ್ತು. ಓಕೆನಾ? ಸೊ ದಿಸ್ ಈಸ್ ದಿ ಇಯರ್ ಆಫ್ ಜೂಬ್ಲಿ. ಆ ಜೂಬ್ಲಿ ವರ್ಷದಲ್ಲಿ ಏನ್ ನಡೀತದಂದ್ರೆ, ಯಾರೆಲ್ಲ ಸಾಲವಾಗಿ ತನ್ನ ನೆಲವನ್ನ ಮಾರಿದ್ರೋ, ತನ್ನ ಮನೆಗಳನ್ನ ಮಾರಿದ್ರೋ, ತನ್ನ ಹೆಂಡತಿ ಮಕ್ಕಳನ್ನ ಮಾರ್ಬಿಟ್ರೋ, ಅವ್ರಿಗೆಲ್ಲ ತಿರ್ಗಾ ಏನಾಗುತ್ತೆ, ಅದು ರಿಟರ್ನ್ ಸಿಗುತ್ತೆ ತಿರ್ಗಾ ಅವ್ರಿಗೆ. ಅವ್ರು ಕಲ್ಕೊಂಡ ಅದೇ ಮನೆ, ಅವರ ನೆಲಗಳು ಮತ್ತು ಅವರ ಹೆಂಡತಿ ಮಕ್ಕಳು ಏನಾಗ್ತಾರೆ, ತಿರ್ಗಾ ಅವರ ಬಳಿಗೆ ಸೇರ್ಕೊಂಡು ಒಂದು ನ್ಯೂ ಏನಾಗುತ್ತೆ, ಒಂದು ಹೊಸ ಒಂದು ಲೈಫ್ ಅವ್ರಿಗೆ ಏನಾಗುತ್ತೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅನಂತರ ಅವ್ರೇನ್ ಮಾಡ್ಬೇಕಂದ್ರೆ ತುಂಬಾ ಹುಷಾರಾಗಿ ಇದ್ಕೊಂಡು ಬರುವ ದಿನದಲ್ಲಿ ಮೊದಲನೇ ಸಾರಿ ಮಾಡದಂತೆ ತಪ್ಪು ಮಾಡದೆ ತುಂಬಾ ಕೇರ್ಫುಲ್ ಆಗಿ ತಮ್ಮ ಆಸ್ತಿಗಳನ್ನ ಅವ್ರು ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ತಿರ್ಗಾ ಲಾಸ್ ಮಾಡ್ಕೊಂಡ್ರೆ ತಿರ್ಗಾ 50 ವರ್ಷ ಅವ್ರು ಕಾಯ್ಬೇಕು ತಿರ್ಗಾ ಅವ್ರ ಕೈಗೆ ಸಿಗಕ್ಕೆ. ಈ ತರ ದೇವ್ರು ಒಂದು ಲಾನ್ ಅವ್ರಿಗೆ ಕೊಟ್ಟಿದ್ರು. ಯಾಕೆ ಅಂತ ನೋಡ್ಬೇಕಾದ್ರೆ ಇದ್ರ ಮುಖಾಂತರ ಬಡವರು ಮತ್ತೆ ಶ್ರೀಮಂತರು ಒಂದು ಸರಿಸಮನ ಮಾಡ್ಬೇಕು. ಬಡವರು ಬಡವರಾಗಿ ಇರಬಾರ್ದು, ಮತ್ತೆ ಶ್ರೀಮಂತರಾಗಿ ಇರಬಾರ್ದು. ಆದ್ರಿಂದ ಜೂಬ್ಲಿ ಇಯರ್ ಬಂದು ಒಂದು ಇಯರ್ ಆಫ್ ರಿಸ್ಟೋರೇಷನ್. ಅವರು ಕಲ್ಕೊಂಡಂತ ಎಲ್ಲವೂ ತಿರ್ಗಾ ಪಡ್ಕೊಳ್ಳುವಂತ ಒಂದು ಕಾಲವಾಗಿತ್ತು ಅಂತ ನಾವು ನೋಡ್ತೀವಿ. ಸೊ ಎಂತ ಒಂದು ಆಶೀರ್ವಾದವಾದ ಒಂದು ನ್ಯಾಯ ಪ್ರಮಾಣವನ್ನ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟಿದ್ರು ಅಲ್ವಾ. ನಾವು ಕೂಡ ನಮ್ಮಲ್ಲಿ ಕೂಡ ಹಲವಾರು ಜನರು ಏನ್ ಮಾಡಿರ್ತೀವಿ, ನಮ್ಮ ಮನೆಗಳನ್ನ ಮಾರಿರ್ತೀವಿ ಅಲ್ವಾ. ಗೊತ್ತಿಲ್ಲ ಯಾರು ಮಾರಿದ್ದೀರಾ ಏನೋ ಗೊತ್ತಿಲ್ಲ. ಹಲವಾರು ಜನರು ಲಾಸ್ ಆಗಿರ್ತೀರಾ, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟು ಮನೇನ ಮಾರಿರ್ತೀರಾ, ನೆಲಗಳನ್ನ ಮಾರಿರ್ತೀರಾ. ಆದ್ರೆ ಅದು ತಿರ್ಗಾ ಸಿಗುತ್ತ ಅಂದ್ರೆ ಖಂಡಿತ ನಮ್ಗಂತೂ ಸಿಗಲ್ಲ. ಆದ್ರೆ ಇಸ್ರಾಯೇಲ್ ದೇಶದಲ್ಲಿ ಆತರ ಇರ್ಲಿಲ್ಲ. 50ನೇ ವರ್ಷದಲ್ಲಿ ಅವ್ರಿಗೆ ಅದೆಲ್ಲ ಏನಾಗ್ತಾ ಇತ್ತು, ಪುನಃ ಸಿಗ್ತಾ ಇತ್ತು ಅಂತ ನೋಡ್ತೀವಿ. ಸರಿನಾ? ಸರಿ, ಈ ವಿಷಯ ನಾವು ನೋಡ್ತಾ ಇರೋದು ನ್ಯಾಯ ಪ್ರಮಾಣದಲ್ಲಿ. ಹಂಗಾರೆ ದೇವ್ರು ಯಾಕೆ ನ್ಯಾಯ ಪ್ರಮಾಣದಲ್ಲಿ ಈ ತರ ಎಲ್ಲ ವಿಷಯಗಳನ್ನ ದೇವರು ಕೊಟ್ರು ಅಂತ ನಾವು ನೋಡೋದಾದ್ರೆ, ದೇವ್ರು ಇಸ್ರಾಯೇಲ್ ಜನರಿಗೆ ಕೊಟ್ಟಂತ ಎಲ್ಲಾ ನ್ಯಾಯ ಪ್ರಮಾಣಗಳು ಏನಾಗಿತ್ತಂದ್ರೆ ಒಂದು ಛಾಯೆಯಾಗಿತ್ತು ಅಂತ ನೋಡ್ತೀವಿ. ಏನಾಗಿತ್ತದು? ಒಂದು ಛಾಯೆಯಾಗಿತ್ತು ಅಂತ ನೋಡ್ತೀವಿ. ವಚನ ಓದಿ ಬೋಧನ ಬನ್ನಿ. ಎಬ್ರೆಯ 10:1 ಓದಿ. ಎಬ್ರೆಯ 10ನೇ ಅಧ್ಯಾಯದಲ್ಲಿ 1ನೇ ವಚನ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗುಣ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞವನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಸರಿ, ಇಲ್ಲಿ ಒಂದು ಮಾತು ಹೇಳ್ತಾರೆ ಪೌಲರು. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಧರ್ಮಶಾಸ್ತ್ರವು ಏನಾಗಿದೆ ಅಂದ್ರೆ ಬರಬೇಕಾದ ಮೇಲುಗಳ ಒಂದು ಛಾಯೆ ಅಂತ ಹೇಳ್ತಾ ಇದ್ದಾರೆ. ಧರ್ಮಶಾಸ್ತ್ರ ಏನಂದ್ರೆ ಬರಬೇಕಾದ ಮೇಲುಗಳ ಒಂದು ಛಾಯೆ. ಏನು ಮೇಲುಗಳ ಒಂದು ಛಾಯೆ ಅಂತ ನೋಡೋದಾದ್ರೆ, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲ ವಿಷಯಗಳು ಮುಂದೆ ಬರಬೇಕಾಗಿದ್ದಂತ ಒಂದು ಇದಕ್ಕಿಂತ ಮೇಲಾದ ವಿಷಯಗಳಿಗೆ ಒಂದು ಛಾಯೆಯಾಗಿತ್ತು. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಅ ಶ್ಯಾಡೋ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಅ ಶ್ಯಾಡೋ. ಶ್ಯಾಡೋ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಶ್ಯಾಡೋ ಅಂದ್ರೆ ಈಗ ನಾವು ನಿಂತ ಇರ್ಬೇಕಾದ್ರೆ ನಮ್ಮ ನೆರಳು ಏನಾಗುತ್ತೆ, ಕೆಳಗಡೆ ಬೀಳುತ್ತೆ, ನೆರಳು. ಓಕೆನಾ? ಆದ್ರೆ ಆ ನೆರಳು ನಿಜಾನ ಅಂದ್ರೆ ಇಲ್ಲ, ಆ ನೆರಳು ಬಂದು ನಿಜ ಅಲ್ಲ, ನಾನೇ ನಿಜ. ಅಲ್ಲಿ ಬೀಳ್ತಾ ಇರೋದೇನಂದ್ರೆ ನನ್ನ ತರ ಒಂದು ನೆರಳು ಏನಾಗುತ್ತೆ, ಬೀಳ್ತಾ ಇದೆ. ಅದೇ ತರ ಇಲ್ಲಿ ಹೇಳ್ತಾರೆ ಪೌಲರು, ಧರ್ಮಶಾಸ್ತ್ರದಲ್ಲಿ ಮುಂದೆ ಆಗಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅಂತ ಹೇಳ್ತಾರೆ. ಮೇಲುಗಳ ಛಾಯೆ. ಉದಾಹರಣೆಗೆ ಧರ್ಮಶಾಸ್ತ್ರದಲ್ಲಿ ಏನ್ ಮಾಡ್ತಾ ಇದ್ರು, ಬಲಿ ಕೊಡ್ತಾ ಇದ್ರು. ಓರಿಗಳನ್ನ ಏನ್ ಮಾಡ್ತಾ ಇದ್ರು, ಬಲಿ ಕೊಡ್ತಾ ಇದ್ರು. ಇದೆಲ್ಲ ಏನಕ್ಕೆ ಛಾಯೆಯಾಗಿತ್ತಂದ್ರೆ, ಇವುಗಳೆಲ್ಲ ಯೇಸುಸ್ವಾಮಿ ಬಲಿಗೆ ಒಂದು ಛಾಯೆಯಾಗಿತ್ತು. ಯೇಸುಸ್ವಾಮಿನೇ ಏನಾಗಿದ್ದಾರೆ,
ಅವರೇ ಲೋಕದ ಪಾಪವನ್ನ ತೀರಿಸುವಂತ ಏನಾಗಿದ್ದಾರೆ, ಕುರಿಮರಿಯಾಗಿದ್ದಾರೆ. ಈಸ್ ದ ಲ್ಯಾಮ್ ಆಫ್ ಗಾಡ್. ಓಕೆ, ಹಳೆ ಒಡன்பಡಿಕೆಯಲ್ಲಿ ಕೊಟ್ಟಂತ ಆ ಓರಿಗಳು ಮತ್ತು ಓತಗಳು ಮತ್ತೆ ಈ ಕುರಿಗಳೆಲ್ಲ ಕೂಡ ಯೇಸುವಿನ ಬಲಿಗೆ ಒಂದು ಛಾಯೆಯಾಗಿತ್ತು. ಯಾವಾಗ ಯೇಸು ಸಿಲುವೆ ಮೇಲೆ ಬಲಿಯಾದ್ರೋ ಆವಾಗ ಈ ಛಾಯೆಗಳೇನಾಗುತ್ತೆ, ನಿಂತೋಗುತ್ತೆ, ಸ್ಟಾಪ್ ಮಾಡ್ಬಿಟ್ರು ದೇವರು. ನೋಡಿ, ಈಗ ಯೇಸು ಇವಾಗ ಹೋಗ್ಬಿಟ್ಟು ಹಳೆ ಒಡன்பಡಿಕೆಯಲ್ಲಿ ಈಗ ಅಬ್ರಹಾಂ ಬಲಿ ಕೊಟ್ರು, ಆಬೇಲ್ ಬಲಿ ಕೊಟ್ರು, ಮೋಸಸ್ ಕೊಟ್ರು, ಇಸ್ರಾಯೇಲ್ ಜನರು ಕೊಟ್ರು. ಈಗ ನಾವೆಲ್ಲ ಸೇರಿ ಏನ್ ಮಾಡೋಣ, ಒಂದು ಓರಿ ಮತ್ತೆ ಒಂದು ಕುರಿನ ತಗೊಂಡು ಹೋಗ್ಬಿಟ್ಟು ಒಂದು ಬಲಿಪೀಠ ಕಟ್ಬಿಟ್ಟು ಬಲಿ ಕೊಡೋಣ ದೇವರಿಗೆ. ಕೊಡೋಣವಾ? ರೆಡಿನಾ? ಎಲ್ಲರೂ ಬರ್ತೀರಾ? ಬೇಕಾಗಿಲ್ಲ. ಬರ್ತೀರಾ? ಯೇಸು ಸ್ವಾಮಿ ನಂಬಲ್ಲ. ಈಗ ನಾವು ಬಲಿ ಕೊಟ್ರೆ ದೇವ್ರು ಇವಾಗ ಸ್ವೀಕಾರ ಮಾಡಲ್ಲ. ದೇವ್ರೀಗ ಯಾಕೆ ಮಾಡಲ್ಲ ದೇವ್ರು ಅಂದ್ರೆ, ದೇವ್ರು ಬಂದು ಯೇಸು ಸ್ವಾಮಿ ಯಾವಾಗ ಬಲಿ ಕೊಟ್ರು, ತನ್ನನ್ನೇ ಬಲಿ ಕೊಟ್ರು, ಆವಾಗ ದೇವ್ರು ಎಲ್ಲ ಬಲಿಗಳನ್ನ ಏನ್ ಮಾಡ್ಬಿಟ್ರು, ನಿಲ್ಸ್ಬಿಟ್ರು. ಯಾಕೆಂದ್ರೆ ಈ ಒಂದೇ ಬಲಿ ಸಾಕು, ಇಡೀ ಲೋಕದ ಪಾಪನ ನಿವಾರಣೆ ಮಾಡಕ್ಕೆ ಈ ಒಂದು ಬಲಿ ಮಾತ್ರ ಸಾಕು ಅಂತ ದೇವ್ರ ಏನ್ ಮಾಡ್ಬಿಟ್ರು, ಸ್ಟಾಪ್ ಮಾಡ್ಬಿಟ್ರು, ಹೇಳ್ಬಿಟ್ರು, ಇನ್ ಮುಂದೆ ಯಾವ ಬಲಿನ ನನ್ನ ಹತ್ರ ತರಬೇಡಿ ಅಂತ ದೇವ್ರು ಹೇಳ್ಬಿಟ್ರು. ನೀವು ತಂದ್ರೆ ನಾನು ಅದನ್ನ ಸ್ವೀಕಾರ ಮಾಡಲ್ಲ. ಬಿಕಾಸ್ ಜೀಸಸ್ ಕ್ರೈಸ್ಟ್ ಕೊಟ್ಟಂತ ಬಲಿ ದೇವರಿಗೆ ತುಂಬಾ ತೃಪ್ತಿಕರವಾಗಿತ್ತು. ಆದ್ದರಿಂದನೇ ದೇವ್ರು ನಿಲ್ಸ್ಬಿಟ್ರು. ಇಟ್ ಇಸ್ ದಿಸ್ ಒನ್ಲಿ, ಒಂದೇ ಬಲಿ ಸಾಕಾಗಿತ್ತು. ನೋಡಿ, ಇಡೀ ಲೋಕದ ಪಾಪನ ಕ್ಷಮಾಪಣೆ ಮಾಡಕ್ಕೆ ಯೇಸು ಸ್ವಾಮಿ ಎಂಬ ಒಂದು ಬಲಿ ಅದು ಸಾಕಾಗಿತ್ತು. ಸೊ ನೋಡಿ, ಈಗ ವಿಷಯನ ನೋಡ್ಕೊಳ್ಳಿ. ಯಾವಾಗ ನಿಜವಾದ ಬಲಿ ಬಂತೋ ಆಗ ದೇವರು ಈ ಛಾಯೆಗಳನ್ನ ಏನ್ ಮಾಡ್ಬಿಟ್ರು, ನಿಲ್ಸ್ಬಿಟ್ರು. ಇದು ಅರ್ಥ ಮಾಡ್ಕೊಳ್ಳಿ. ಹಂಗೆ ಅದೇ ತರ ನ್ಯಾಯ ಪ್ರಮಾಣದಲ್ಲಿ ಇರುವಂತ ಎಲ್ಲವೂ ಏನಾಗಿದೆ ಅಂದ್ರೆ ಒಂದು ಛಾಯೆ. ಉದಾಹರಣೆಗೆ ನೀವು ಇದು ನೋಡಿ, ಈ ಪಾಠ ಆಗಿದೆ ನಿಮ್ಗೆಲ್ಲರಿಗೂ. ಕರ್ತನ ಭೋಜನ ಪಾಠ ಆಯ್ತಾ? ಆಗಿದ್ಯಾ? ಆಗಿದೆ ಬ್ರದರ್, ಆಗಿದೆ. ಓಕೆ, ಕರ್ತನ ಭೋಜನದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಪಸ್ಕದ ಕುರಿ. ಆ ಪಸ್ಕದ ಇಸ್ರೇಲ್ ಜನರು ಒಂದು ಕುರಿನ ಕುಯ್ದು ಅದನ್ನ ರಕ್ತವನ್ನ ಏನ್ ಮಾಡ್ತಾ ಇದ್ರು, ಅವರ ಬಾಗಿಲ ಒಂದು ಇದ್ರಲ್ಲಿ ಹಾಕ್ತಾ ಇದ್ರಲ್ಲ, ನಿಲುವು ಪಟ್ಟಿಗಳ ಮೇಲೆ. ಓಕೆ, ವೆರಿ ಗುಡ್. ಹಂಗಾದ್ರೆ ಆ ಪಸ್ಕದ ಕುರಿ ಯಾರಂತ ಪೌಲರು ಹೇಳ್ತಾರಲ್ಲ, ನಮ್ಮ ಪಸ್ಕದ ಕುರಿಯಾದ ಕ್ರಿಸ್ತನು ನಮ್ಗೇನಾಗಿದ್ದಾರೆ, ಬಲಿಯಾಗಿದ್ದಾರೆ ಅಂತ 1 ಕೊರಿಂಥಿ 5:7 ಹೇಳ್ತಾ ಇದ್ದಾರೆ. ಛಾಯೆ, ಇದೇ ಛಾಯೆ. ಹಂಗಾರೆ ಹಳೆ ಒಡன்பಡಿಕೆಯಲ್ಲಿ ಪಸ್ಕದ ಕುರಿ, ಹೊಸ ಒಡன்பಡಿಕೆಯಲ್ಲಿ ಯೇಸು ಸ್ವಾಮಿನೇ ಆ ಕುರಿ. ಇದೇ ಬತ್ತು ಇಲ್ಲೇ ಇದೆ ಹೇಳ್ತಾರೆ. ಈ ತರ ಎಲ್ಲ ವಿಷಯಗಳು. ಈಗ ಅದರಲ್ಲಿ ಇನ್ನೊಂದು ವಚನ ಓದಿ ಬದ್ದಾರೆ ಯಾರಾದ್ರೂ, ಎಬ್ರೆಯ 8:5 ಓದಿ. ಇಬ್ರೂಸ್ 8th chapter. ಓದಿ ಸಿಸ್ಟರ್, ಓದಿ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ಸಾಕು ಸಿಸ್ಟರ್. ಅವು ಅಂದ್ರೆ ದೇವದರ್ಶನ ಗುಡಾರ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವದರ್ಶನ ಗುಡಾರ ಏನಾಗಿದೆ ಅಂದ್ರೆ ಪರಲೋಕದ ವಿಷಯಕ್ಕೆ ಒಂದು ಛಾಯೆ ಆಗಿದೆ. ಅಂದ್ರೆ ದೇವರ ಆಲಯ. ಇಟ್ ವಾಸ್ ದ ಟೆಂಪಲ್ ಆಫ್ ಗಾಡ್. ಸೊ ಆದ್ದರಿಂದ ಹಳೆ ಒಡன்பಡಿಕೆಯಲ್ಲಿ ದೇವದರ್ಶನ ಗುಡಾರ ದೇವರಿಗೆ ಆಲಯವಾಗಿತ್ತು. ಹೊಸ ಒಡன்பಡಿಕೆಯಲ್ಲಿ ನಾವೇ ದೇವರಿಗೆ ಆಲಯ. ವಿ ಆರ್ ದಿ ಟೆಂಪಲ್ ಆಫ್ ಗಾಡ್, ವಿ ಆರ್ ದಿ ಟ್ಯಾಬರ್ನಾಕಲ್. ನಾವೇ ದೇವದರ್ಶನ ಗುಡಾರ. ಓಕೆನಾ? ನೋಡಿ ಎಂತ ಒಂದು ಛಾಯೆ. ನೋಡಿ ಇನ್ನೊಂದು ವಾಕ್ಯ ಕೂಡ ಓದೋಣ. ಕೊಲಸಿಯ 2ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಚನವನ್ನ ಓದೋಣ. Colossians 2nd chapter 16 and 17th verse. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪ ಕ್ರಿಸ್ತನೇ. ನೋಡ್ದ, ಇವುಗಳ ನಿಜ ಸ್ವರೂಪ ಕ್ರಿಸ್ತನೇ. ಇವುಗಳು ಬರಬೇಕಾದಂತ ಛಾಯೆಗಳು ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿದ್ದು ಬೆಳಿಗ್ಗೆ ನಾವು? ದಿಸ್ ವಾಸ್ ದಿ
ದಿಸ್ ಈಸ್ ದಿ ದಿಸ್ ಈಸ್ ದಿ ಶಾಡೋ. ಅಂದ್ರೆ ಇಸ್ರೇಲ್ ಜನರು ಮಾಡ್ತಾ ಇದ್ದಂತ ಸಬ್ಬತ್ತು ದಿನ ಅಲ್ಲ ಛಾಯೆ. ಆದ್ರೆ ಇವತ್ತು ಕೂಡ ಒಂದು ಕೆಲವು ಸಭೆಗಳು ಏನ್ ಮಾಡ್ತಾರೆ ಅಂದ್ರೆ ಸಮ್ ಚರ್ಚಸ್ ಆರ್ ಫಾಲೋವಿಂಗ್ ದಿ ಸಬತ್. ಅಂದ್ರೆ ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಇದ್ದಾರಲ್ಲ, ಅವ್ರು 7ನೇ ದಿನಾನೇ ಏನ್ ಮಾಡ್ಬೇಕು ನಾವು ಆಚರಣೆ ಮಾಡ್ಬೇಕಂತ ಅವ್ರ ಲಿಟ್ರಲ್ ಆಗಿ ತಗೊಳ್ತಾ ಇದ್ದಾರೆ ಅದನ್ನ. ಅಂದ್ರೆ ಧರ್ಮಶಾಸ್ತ್ರ ಏನಾಗಿದೆ, ಛಾಯೆಗಳಾಗಿದೆ. ನಾವಿರೋದು ಬಂದು ಈಗ ಹೊಸ ಒಡன்பಡಿಕೆಯಲ್ಲಿ ಇದ್ದೀವಿ. ವಿ ಆರ್ ನಾಟ್ ಅಂಡರ್ ದಿ ಲಾ. ನಾವು ಬಂದು ನ್ಯಾಯ ಪ್ರಮಾಣ ಕೆಳಗಡೆ ಇಲ್ಲ. ಹಂಗಿದ್ರೆ ನಾವು ಎಲ್ಲಾ ಪ್ರಮಾಣವನ್ನು ನಾವು ಫಾಲೋ ಮಾಡಬೇಕು. ವಿ ಹ್ಯಾವ್ ಟು ಫಾಲೋ ಆಲ್ ದ ಲಾಸ್. ಇಫ್ ಯು ಮಿಸ್ ಒನ್ ಲಾ ಆಲ್ಸೋ ಇಟ್ ಇಸ್ ಎ ಟ್ರಾನ್ಸ್ಗ್ರೆಷನ್. ಒಂದು ಕಟಲೆನ ನೀವು ಮೀರಿದ್ರು ಕೂಡ ನೀವು ಪಾಪಿ ಆಗಿರ್ತೀರ. ಉದಾಹರಣೆಗೆ ಈಗ ನೀವು ಸಬ್ಬತ್ ದಿನವನ್ನ ಮಾತ್ರ ನೀವು ಆಚರಣೆ ಮಾಡೋದಾದ್ರೆ, ಹಳೆ ಒಡன்பಡಿಕೆ ಸುನ್ನತಿ ಮಾಡ್ತಾ ಇದ್ರು, ಹಂಗಾದ್ರೆ ನಾವು ಸುನ್ನತಿ ಕೂಡ ಮಾಡ್ಕೋಬೇಕು. ಇಸ್ರಾಯೇಲ್ ಜನರಲ್ಲಿ ಎಲ್ಲರೂ ಸುನ್ನತಿ ಮಾಡ್ತಾ ಇದ್ರು, ಯಹೂದ್ಯರೆಲ್ಲ ಸುನ್ನತಿ ಮಾಡ್ತಾ ಇದ್ರು. ಆಮೇಲೆ ಹಳೆ ಒಡன்பಡಿಕೆಯಲ್ಲಿ ದೇವರವರಿಗೆ ಕೊಟ್ಟಂತ ಡ್ರೆಸ್ಗಳು ನೋಡೋದಾದ್ರೆ, ಅವ್ರು ಬಂದು ಕೆಲವು ಡ್ರೆಸ್ಗಳು ಮಾತ್ರ ಹಾಕೋಬೇಕು. ಮತ್ತೆ ಊಟ ಮಾಡುವ ವಿಷಯದಲ್ಲಿ ಇಂಥ ಊಟಗಳು ಮಾಡ್ಬೇಕು, ಇಂಥ ಊಟ ಮಾಡಬಾರದು. ಈ ತರ ಹಲವಾರು ಆಜ್ಞೆಗಳು ಕೊಟ್ರು. ಅಂದ್ರೆ ಎಲ್ಲಾ ಆಜ್ಞೆಗಳನ್ನ ನೀವು ಫಾಲೋ ಮಾಡ್ಬೇಕು ನೋಡಿ. ಅದರಿಂದಾನೇ ದೇವ್ರು ಏನ್ ಮಾಡಿದ್ರು, ಮನುಷ್ಯನಿಂದ ಈ ನ್ಯಾಯ ಪ್ರಮಾಣವನ್ನ ಕಡೆ ಹಿಡಿಯಕ್ಕೆ ಆಗಲ್ಲ ಎಂಬುದಕ್ಕಾಗಿನೇ ದೇವರು ಯೇಸು ಸ್ವಾಮಿನ ಲೋಕಕ್ಕೆ ಕಳಿಸಿದ್ರು. ಈಗ ನಮ್ಗೆ ತುಂಬಾ ಸಿಂಪಲ್ ಮಾಡ್ಬಿಟ್ರು. ಏನಂದ್ರೆ, ನೀವು ನ್ಯಾಯ ಪ್ರಮಾಣವನ್ನ ನೀವು ಫಾಲೋ ಮಾಡೋದು ಬೇಕಾಗಿಲ್ಲ. ನೀವು ಏನ್ ಮಾಡಿ, ಪ್ರೀತಿನ ಮಾಡಿ. ಪ್ರೀತಿ ಒಂದೇ ನ್ಯಾಯ ಪ್ರಮಾಣದ ಒಂದು ಫುಲ್ಫಿಲ್ಮೆಂಟ್ ಅಂತ ದೇವರು ಕ್ಲಿಯರ್ ಆಗಿ ಹೇಳ್ಬಿಟ್ರು ನೋಡಿ. ಒಂದು ವಾಕ್ಯ ಓದೋಣ ಬನ್ನಿ. ರೋಮ ಪತ್ರಿಕೆ ರೋಮನ್ಸ್ ಅಲ್ಲಿ ಹೇಳ್ತಾರೆ ನೋಡಿ, ಏನಂತ ಹೇಳ್ತಾರೆ ಅಂದ್ರೆ, ಪ್ರೀತಿ ನ್ಯಾಯ ಪ್ರಮಾಣದ ಒಂದು ನೆರವೇರುತ್ತದೆ ಅಂತ ಅಲ್ಲಿ ನಾವು ಓದ್ತೀವಿ. ಬನ್ನಿ ವಾಕ್ಯ ಓದೋಣ. ರೋಮ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ವಚನ ಓದಿ 9ರಿಂದ ಓದಿ ಬದರ್. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಹೇಗೆಂದರೆ ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್, ಕರೆಕ್ಟ್ ಓದಿ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ ಓದಿ ಕಂಟಿನ್ಯೂ ಮಾಡಿ ಸಿಸ್ಟರ್. ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲಾ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಎಲ್ಲ ಪ್ರಮಾಣವು ಒಂದೇ ಮಾತಲ್ಲಿ ಅಡಕವಾಗಿದೆ. ನಮ್ಗೆ ಸಬ್ಬತ್ ದಿನ ಅಲ್ಲ, ನಮ್ಗೆ ಸುನ್ನತಿ ಮಾಡ್ಬೇಕಂತ ಅಲ್ಲ, ನೀವ್ ಈ ತರ ಎಲ್ಲ ಮಾಡೋದ್ ಬಿಟ್ಬಿಡಿ ಅಂತ ದೇವ್ರ ಏನ್ ಮಾಡ್ಬಿಟ್ರು, ನಮ್ಗೆ ತುಂಬಾ ಸಿಂಪಲ್ ಆದ ಒಂದು ಮಾರ್ಗ ಕೊಟ್ಬಿಟ್ರು. ಏನಂದ್ರೆ, ಲವ್ ಯುವರ್ ನೇಬರ್ಸ್ ಆಸ್ ಯುವರ್ ಸೆಲ್ಫ್. ನಿನ್ನಂತ ನಿನ್ನ ನೆರೆಯವನ್ನ ಪ್ರೀತಿ ಮಾಡು ಅಂತ ದೇವರು ತುಂಬಾ ಸುಲಭವಾದ ಪ್ರಮಾಣ ಕೊಟ್ಬಿಟ್ರು. ಆದ್ರೆ ಅದೇ ನಮ್ಗೆ ಕಠಿಣವಾದ ಪ್ರಮಾಣ ಆಗ್ಬಿಟ್ಟಿದೆ, ಪ್ರೀತಿ ಮಾಡೋದು. ಆದ್ರೆ ಇಲ್ಲಿ ಹೇಳ್ಬಿಟ್ರು, ಪ್ರೀತಿ ಎಲ್ಲವೂ ಏನಾಗುತ್ತೆ, ನೆರವೇರುತ್ತೆ ಅಂತ ಹೇಳ್ತದೆ. 10ನೇ ವಚನ ಓದಿ ಸಿಸ್ಟರ್, 10th ವರ್ಸ್. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನೂ ಮಾಡುವುದಿಲ್ಲ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಇದೇ ಹೇಳ್ಬಿಟ್ರು ನಮ್ಗೆ. ಹಂಗಾರೆ ನಮ್ಗೆ ಏನು ಕಮಾಂಡ್ಮೆಂಟ್ ಇಲ್ಲ. ನಾವು ಆ ಬಟ್ಟೆ ಹಾಕ್ಬಾರ್ದು, ಈ ಬಟ್ಟೆ ಹಾಕ್ಬಾರ್ದು, ಇದು ತಿನ್ಬಾರ್ದು, ಅದು ತಿನ್ಬಾರ್ದು ಅಂತ ದೇವ್ರು ನಮ್ಗೆ ಯಾವ ಆಜ್ಞೆನೂ ಕೊಟ್ಟಿಲ್ಲ. ದೇವ್ರು ಕೊಟ್ಟಂತ ಆಜ್ಞೆ ಅಂದ್ರೆ ಪ್ರೀತಿ ಎಲ್ಲ ನ್ಯಾಯ ಪ್ರಮಾಣ ಏನ್ ಮಾಡ್ತೀರಾ, ನೆರವೇರಿಸ್ತೀರಾ ಅಂತ ಹೇಳ್ಬಿಟ್ರು. ಸೊ ಓಕೆ, ನಾವು ಬಂದ್ಬಿಡೋಣ ನಮ್ಮ ಪಾಠಕ್ಕೆ ಬರೋಣ. ಈಗ ನಾವು ನೋಡ್ತಾ ಇರೋ ಮುಖ್ಯವಾದ ವಿಷಯ ಏನಂದ್ರೆ, ಜೂಬ್ಲಿ ವರ್ಷ, ದ ಇಯರ್ ಆಫ್ ಜೂಬ್ಲಿ. ಹಂಗಾದ್ರೆ ಇದು ಒಂದು ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಂತ ಒಂದು ಪ್ರಮಾಣ. ಇದು ಖಂಡಿತ ಇದು ಒಂದು ಏನಾಗಿದೆ, ಛಾಯೆಯಾಗಿದೆ. ಏನಕ್ಕೆ ಛಾಯೆಯಾಗಿದೆ? ಹೆಂಗೆ ಜೂಬ್ಲಿ ಪ್ರಮಾಣದಲ್ಲಿ ಏನಾಗ್ಬೇಕಂದ್ರೆ, ಅವ್ರು ಮಾರಿದಂತ, ಅವ್ರು ಕಲ್ಕೊಂಡಂತ ತನ್ನ ಆಸ್ತಿ, ತನ್ನ ಹೆಂಡತಿ ಮಕ್ಕಳು ಎಲ್ಲವೂ ತಿರ್ಗಾ ಏನಾಗುತ್ತೆ, ಅವ್ರಿಗೆ ತಿರ್ಗಾ ಪಡ್ಕೊಳ್ಳುವಂತ ಒಂದು ಕಾಲ, ಆ ವಿಶ್ರಾಂತಿಯ ಕಾಲ. ಇಟ್ ಇಸ್ ಅ ಟೈಮ್ ಆಫ್ ರೆಸ್ಟ್. 50ನೇ ವರ್ಷ ಅವರಿಗೆ ದ ಟೈಮ್ ಆಫ್ ರೆಸ್ಟ್.
ಅದು ಮಾತ್ರ ಅಲ್ಲ, ದ ಟೈಮ್ ಆಫ್ ರೆಸ್ಟಿಟ್ಯೂಷನ್. ರೆಸ್ಟಿಟ್ಯೂಷನ್ ಅಂದ್ರೆ ಎಲ್ಲವನ್ನು ಸಮಸ್ತವನ್ನು ಸರಿಪಡಿಸುವಂತ ಒಂದು ಕಾಲ. ಅದು ಯಾವುದಕ್ಕೆ ಛಾಯೆ ಆಗಿದೆ ಅಂದ್ರೆ ಅದು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಚನದಲ್ಲಿ ನಾವು ಓದೋದಾದ್ರೆ ಅದು ಕರ್ತನಾದ ಯೇಸು ಸ್ವಾಮಿಯ ಒಂದು 1000 ವರ್ಷ ಆಳ್ವಿಕೆಗೆ ಒಂದು ಛಾಯೆಯಾಗಿದೆ, ಜೂಬ್ಲಿ ವರ್ಷ. ಓದನ ಬನ್ನಿ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ 19ರಿಂದ 21 ವಚನ ಆದುದರಿಂದ ದೇವರು ಓದಿ ಸಿಸ್ಟರ್. ಓದಿ ಸಾರಿ. ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸಾನ್ನಿಧ್ಯದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ 21ವರೆಗೆ ಓದ್ಬಿಡ ಸಿಸ್ಟರ್. 21 ವರೆಗೆ ಓದಿ ಸಿಸ್ಟರ್. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಆಯ್ತು ಬ್ರದರ್. 21. ಓಕೆ, ಥ್ಯಾಂಕ್ ಯು. ಇಲ್ಲಿ ಏನ್ ಹೇಳುತ್ತೆ ನೋಡಿ, ಆದುದರಿಂದ ನಿಮ್ಮ ಪಾಪಗಳನ್ನು ಅಲಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿದೆ. ದ ಟೈಮ್ ಆಫ್ ರೆಸ್ಟಿಟ್ಯೂಷನ್, ಇದನ್ನೇ ವಿಶ್ರಾಂತಿ ಕಾಲ ಅಂತ ಇಲ್ಲಿ ಹೇಳಲ್ಪಟ್ಟಿದ್ದಲ್ಲ, ದ ಟೈಮ್ ಆಫ್ ರೆಸ್ಟ್. ಓಕೆನಾ? ಈ ಕಾಲನೇ ಏನಾಗಿದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೆಲವು ಕಡೆ ದ ಟೈಮ್ ಆಫ್ ರಿಫ್ರೆಶಿಂಗ್ ಅಂತ ಹೇಳ್ತಾ ಇದೆ, ಇನ್ನೊಂದು ಕೆಲವು ಕಡೆ ದ ಟೈಮ್ ಆಫ್ ರೆಸ್ಟಿಟ್ಯೂಷನ್ ಅಂತ ಕೂಡ ಏನಾಗಿದೆ ಹೇಳ್ತಾ ಇದೆ, ವಿಶ್ರಾಂತಿಯ ಒಂದು ಕಾಲ. ಓಕೆ, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಆತನು ನಿಮಗೆ ನೇಮಕವಾದವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕೊಡುವನು. ಆದರೆ ಸಮಸ್ತವನ್ನು ಸರಿಪಡಿಸುವ ಕಾಲ. 21 ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಸಮಸ್ತವನ್ನು ಸರಿಪಡಿಸುವಂತ ಕಾಲ. ಯಾವ ಸಮಸ್ತ ಅಂದ್ರೆ ಈ ಕಂಪ್ಲೀಟ್ ಲೋಕ. ಏನಾಯ್ತು ಅಂದ್ರೆ ಆದಾಮ್ ಪಾಪ ಮಾಡಿದ ಕಾರಣ ಈ ಲೋಕಕ್ಕೆ ಶಾಪ ಬಂತು. ಮನುಷ್ಯ ತನ್ನ ಜೀವವನ್ನ ಏನ್ ಮಾಡ್ದ, ಕಲ್ಕೊಂಡ. ಆದಾಮ್ ಪಾಪ ಮಾಡಿದ್ರಿಂದ ಏನಾಯ್ತು ಅಂತ ನೋಡ್ಬೇಕಾದ್ರೆ ದೇವರು ಅವನಿಗೆ ಕೊಟ್ಟಂತ ಜೀವವನ್ನ ಏನ್ ಮಾಡ್ಬಿಟ್ಟ, ಕಲ್ಕೊಂಡ. ಆದ್ರಿಂದ ಎಲ್ಲರೂ ಸಾಯ್ತಾ ಇದ್ದಾರೆ ನೋಡಿ. ನೋಡಿದ್ರ, ಯಾರಾದ್ರೂ ಸಾಯದೆ ಇರೋಂತ ವ್ಯಕ್ತಿ ಈ ಭೂಮಿಯಲ್ಲಿ ಯಾರಾದ್ರೂ ಇದ್ದಾರ ಅಂದ್ರೆ ಖಂಡಿತ ಯಾರು ಇಲ್ಲ. ಒಂದು ದಿನ ಅಲ್ಲ ಒಂದಿನ ಅವ್ರ ಏನ್ ಮಾಡ್ಬೇಕು, ತನ್ನ ಜೀವವನ್ನ ಬಿಡಬೇಕು. ಅದು ಮಾತ್ರ ಅಲ್ಲ, ಮನುಷ್ಯ ಏನೆಲ್ಲ ಕಲ್ಕೊಂಡ ಅಂದ್ರೆ ಆದಾಮ್ ಮುಖಾಂತರ ಮನುಷ್ಯನ ವಾಸಸ್ಥಳವಾದಂತ ಏದೆನ್ ತೋಟವನ್ನ ಏನ್ ಮಾಡ್ಬಿಟ್ಟ, ಕಲ್ಕೊಂಡ. ದ ಗಾರ್ಡನ್ ಆಫ್ ಈಡನ್ ಅಲ್ವಾ? ಮನುಷ್ಯ ಪಾಪ ಮಾಡೋದ್ರಿಂದ ಏನಾಯ್ತು ಅಂತ ನೋಡ್ಬೇಕಾದ್ರೆ ದೇವ್ರು ಅವನ ಅಲ್ಲಿಂದ ಈದನ್ ತೋಟದಿಂದ ಓಡಿಸ್ಬಿಟ್ರು. ದೇವ್ರು ಈದನ್ ತೋಟವನ್ನ ಅವನಿಗೆ ಮನೆಯಾಗಿ ಕೊಟ್ಟಿದ್ರು. ಆದ್ರೆ ಅವನ ಒಂದು ಪಾಪದಿಂದ ಅದನ್ನ ಕಳ್ಕೊಂಡ ಮತ್ತು ತನ್ನ ಆರೋಗ್ಯವನ್ನ ಕಳ್ಕೊಂಡ ಮನುಷ್ಯ. ಹೆಲ್ತ್ ಎಂತ ಒಂದು ವಿಷಯ ಅಲ್ವಾ ಮನುಷ್ಯನಿಗೆ, ಅಲ್ವಾ? ರೋಗ ಬಂದ್ರೆ ನಮ್ಗೆ ಎಷ್ಟು ಕಷ್ಟ ನೋಡಿ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಅಂದ್ರೆ ಒಳ್ಳೆ ಆರೋಗ್ಯವೇ ನಮ್ಗೆ ಏನಾಗಿದೆ, ಶ್ರೀಮಂತಿಕೆ ಆಗಿದೆ. ಹೆಲ್ತ್ ಈಸ್ ವೆಲ್ತ್ ಅಂದ್ರೆ ಮನುಷ್ಯನ ಒಂದು ಪಾಪದಿಂದ ಮನುಷ್ಯನಿಗೆ ಏನಾಯ್ತು, ಆರೋಗ್ಯ ಹೋಯ್ತು ನೋಡಿ. ಆದ್ರೆ ಯೇಸು ಸ್ವಾಮಿಯ 1000 ವರ್ಷ ಆಳ್ವಿಕೆಯಲ್ಲಿ ಮನುಷ್ಯನಿಗೆ ಎಲ್ಲವೂ ಏನಾಗುತ್ತೆ, ತಿರ್ಗಾ ಸಿಕ್ಕುತ್ತೆ. ತಾನು ಕಳ್ಕೊಂಡಂತ ಜೀವವನ್ನ ತಿರ್ಗಾ ಏನ್ ಮಾಡ್ತಾನೆ, ಪಡ್ಕೊಳ್ತಾನೆ ನೋಡಿ. ಕುರುಡ್ರು, ಕುಂಟ್ರು ನೋಡ್ತಾ ಇದ್ದೀರಾ? ಸ್ಕ್ರೀನ್ ಕಾಣ್ತಾ ಇದೆಯಾ ಎಲ್ಲರಿಗೂ? ಕಾಣ್ತಾ ಇದೆ. ನೋಡಿದ್ರ, ಮನುಷ್ಯನ ಒಂದು ಪಾಪದಿಂದ ಮನುಷ್ಯ ತನ್ನ ಆರೋಗ್ಯವನ್ನ ಕಳ್ಕೊಂಡ, ತನ್ನ ಕೈ ಕಾಲನ್ನ ಕಳ್ಕೊಂಡ ನೋಡಿ. ಇದೆಲ್ಲ ಇವನ್ಗೆ ತಿರ್ಗಾ ಸರಿ ಹೋಗ್ತಾನೆ. ಇವರು ನೋಡಿ, ನೋಡ್ತಾ ಇದ್ದೀರ, ಒಂದು ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ಇವನ ಕಾಲ್ ತಿರ್ಗಾ ಸಿಗುತ್ತೆ, ಇವನ್ಗೆ ಸಿಗುತ್ತಾ? ಸಿಗುತ್ತೆ ಅವನಿಗೆ 1000 ವರ್ಷದಲ್ಲಿ. ಖಂಡಿತ 1000 ವರ್ಷ ಆಳ್ವಿಕೆಯಲ್ಲಿ ಇವನ್ ಕಲ್ಕೊಂಡಂತ ಕಾಲು, ಇವನ ಆರೋಗ್ಯ ತಿರ್ಗಾ ಸಿಗುತ್ತೆ. ಅವ ಎಷ್ಟು ಸಂತೋಷ ಆಗುತ್ತಲ್ಲ ಇವರಿಗೆ. ಯಾಕೆಂದ್ರೆ ಅವನಿಗೆ ಕಾಳು ಇಲ್ದನೆ ಅವನಿಗೆ ಅದರ ಕಷ್ಟವು ಅವನಿಗೆ ಗೊತ್ತಿದೆ.
ಆದ್ರಿಂದ ಈ ಭೂಮಿಯಲ್ಲಿ ಮನುಷ್ಯ ಕಲ್ಕೊಂಡ ಸಮಾಧಾನ, ಯುದ್ಧಗಳು ನೋಡ್ತೀವಿ ಭೂಮಿಯಲ್ಲಿ, ಇದೆಲ್ಲ ಮನುಷ್ಯ ಕಲ್ಕೊಂಡ ತನ್ನ ಮಕ್ಕಳು, ಹೆಂಡತಿ ಮಕ್ಕಳು ನೋಡ್ತಿರಲ್ಲ. ಅಲ್ಲ, ಮರಣದಿಂದ ಏನಾಯ್ತು, ನಮ್ಮ ತಂದೆ ತಾಯಿನ ನಾವು ಕಲ್ಕೊಂಡು, ಸಾವು ನಮ್ಮ ತಂದೆ ತಾಯಿನ ಎಲ್ಕೊಂಡು ಹೋಯ್ತು, ನಮ್ಮ ತಾಯಿ ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಕೊಂಡು ಹೋಯ್ತು. ಎಷ್ಟೋ ಜನರು ತನ್ನ ಹೆಂಡತಿನ ಕಲ್ಕೊಂಡಿರ್ತಾರೆ, ಗಂಡನ್ನ ಕಲ್ಕೊಂಡಿರ್ತಾರೆ, ತನ್ನ ತಂದೆನ, ತಾಯಿನ, ತನ್ನ ಒಡವಟ್ಟಿದವ್ರನ್ನ ಕಲ್ಕೊಂಡ್ರು. ಮರಣವು ಏನ್ ಮಾಡ್ತು, ಸಾಲದವನು ಬಂದು ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟ ಅಲ್ವಾ. ಆದ್ರೆ 1000 ವರ್ಷ ಆಳ್ವಿಕೆ, ಯೇಸು ಸ್ವಾಮಿಯ 1000 ವರ್ಷ ಆಳ್ವಿಕೆಯಲ್ಲಿ ಇವುಗಳೆಲ್ಲ ಏನಾಗುತ್ತೆ, ತಿರ್ಗಾ ಬರುತ್ತೆ ನೋಡಿ. ಸತ್ತೋದಂತ ನಮ್ಮ ತಾಯಿ ತಂದೆ, ನಮ್ಮ ಒಡವಟ್ಟಿದಂತ ಸಹೋದರ ಸಹೋದರಿಯರು, ನಮ್ಮ ಪ್ರೀತಿಯ ಸ್ನೇಹಿತರು, ಇವರೆಲ್ಲ ಕೂಡ ಏನಾಗ್ತಾರೆ, ಯೇಸು ಎಲ್ಲರನ್ನ ಏನ್ ಮಾಡ್ತಾರೆ, ಅವರ ಆಳ್ವಿಕೆಯಲ್ಲಿ ಎಲ್ಲರನ್ನು ಎಬ್ಬಿಸ್ತಾರೆ. ಸತ್ತವರೆಲ್ಲ ಎದ್ದು ಬರ್ತಾರೆ. ನಮಗೆ ವಚನಗಳಿಂದ ಹಲವಾರು ಪಾಠಗಳು ನಾವೇನಾಗಿದ್ದೀವಿ, ಓದಿದ್ದೀವಿ ಅಲ್ವಾ. ಸತ್ತವರೆಲ್ಲ ಎದ್ದು ಬರ್ತಾರೆ ಅಂತ ಹಲವಾರು ವಚನಗಳು ಓದಿದ್ದೀವಿ. ಮತ್ತೆ ಯೇಸು 1000 ವರ್ಷ ಆಳ್ವಿಕೆಯಲ್ಲಿ ಕಿವುಡ್ರು, ಕುಂಟ್ರು, ಇವರು ಯಾರು ಇರಲ್ಲ ನೋಡಿ ಅಲ್ವಾ. ಎಲ್ಲರಿಗೂ ಏನ್ ಮಾಡ್ತಾರೆ, ಎಲ್ಲರನ್ನ ಯೇಸು ಏನ್ ಮಾಡ್ತಾರೆ, ವಾಸಿ ಮಾಡ್ತಾರೆ. ಇದೇ ಸಮಸ್ತವನ್ನು ಸರಿಪಡಿಸುವಂತ ಕಾಲ. ಈ ಕಾಲನೇ ಏನಾಗಿದೆ ಅಂದ್ರೆ, ಇಸ್ರೇಲ್ ಜನರಲ್ಲಿ, ಇಸ್ರೇಲ್ ಮಕ್ಕಳಿಗೆ ಕೊಟ್ಟಂತ ಆ ಒಂದು ಜೂಬ್ಲಿ ವರ್ಷಕ್ಕೆ ಒಂದು ಛಾಯೆ ಆಗಿದೆ. ಇದು 1 ವರ್ಷ ಅವ್ರಿಗೆ ಇತ್ತು, 1 ವರ್ಷ ನಡೀತಾ ಇತ್ತು. ಇದನ್ನು 1 ವರ್ಷದಲ್ಲಿ ಅವ್ರಿಗೆ ತಿರ್ಗಾ ಏನಾಗ್ಬೇಕು, ಸೆಟಲ್ಮೆಂಟ್ ಆಗ್ಬೇಕು ಅವ್ರಿಗೆ. ಆಗ ಏನಾಗುತ್ತೆ, ಆ ಏರ್ ಬಂದು ಒಂದು ಫಸ್ಟ್ 1 ವರ್ಷ ಅವರಿಗೆ ತುಂಬಾ ಗಲಾಟಿಗಳು ಏನಾಗುತ್ತೆ, ನಡೀತದೆ. ಏನ್ ಗಲಾಟಿಗಳಂದ್ರೆ, ಈಗ ನಾನು ಮಾರ್ಬಿಟ್ಟಿದ್ದೀನಿ, ನಾನು ಒಬ್ಬನಿಗೆ ಏನ್ ಮಾಡ್ಬಿಟ್ಟೆ, ನನ್ನ ಆಸ್ತಿ ಎಲ್ಲ ಮಾರ್ಬಿಟ್ಟೆ. ಈಗ 50ನೇ ವರ್ಷ ಬಂದ್ಬಿಡ್ತು. ಈಗ ನಾವು ಹೋಗಿ ನನ್ನ ಆಸ್ತಿನ ತಿರ್ಗಾ ಕೊಡಪ್ಪ ಅಂತ ಹೋಗಿ ಅವನ ಹತ್ರ ಕೇಳಿದ್ರೆ, ಪಡ್ಕೊಂಡವ್ನ ಏನ್ ಮಾಡ್ತಾನೆ, ಅಷ್ಟು ಸುಲಭವಾಗಿ ನಂಗೆ ಕೊಡಲ್ಲ. ಕೊಟ್ಬಿಡ್ತಾರ ಅಂದ್ರೆ, ಒಳ್ಳೆಯವರಾದ್ರೆ ಕೊಟ್ಬಿಡ್ತಾರೆ. ಒಳ್ಳೆ ದೇವರಿಗೆ ಭಯ ಪಡೋರಾದ್ರೆ ಏನ್ ಮಾಡ್ತಾರೆ, ಬಾರಪ್ಪ ನಿಂದ ಆಸ್ತಿ ನೀನೇ ಇಟ್ಕೊ ಅಂತ ಅವ್ರ ಹತ್ರ ತಿರ್ಗಾ ಕೊಟ್ಬಿಡ್ತಾರೆ, ದೇವರಿಗೆ ಭಯ ಪಡೋರಾದ್ರೆ. ಆದ್ರೆ ಕೆಟ್ಟ ಮನುಷ್ಯನಾಗಿದ್ರೆ, ಇಲ್ಲ ನಾನು ಕೊಡಲ್ಲ, ನಿನ್ನ ಆಸ್ತಿನ ನಾನು ಕೊಡಲ್ಲ, ನೀನ್ ನನ್ನ ಹತ್ರ ಮಾರೇ ಇಲ್ಲ ಅಂತ ಈಗ ಹೇಳ್ಬಿಟ್ರೆ ಏನ್ ಮಾಡ್ಬೇಕು, ಈಗ ಮನುಷ್ಯ ಕೇಸ್ ಹಾಕ್ಬೇಕು. ಕೇಸ್ ಹಾಕ್ಬಿಟ್ಟು ಅವನ್ ಪ್ರೂವ್ ಮಾಡ್ಬೇಕು, ಇದೇ ನಂದು ಆಸ್ತಿ, ಇದು ನಾನು ಇವ್ರಿಗೇನೆ ಮಾರ್ದೆ ಅಂತ ಏನ್ ಮಾಡ್ಬೇಕು, ಅವನು ಪ್ರೂಫ್ ಎಲ್ಲ ಕೊಟ್ಟು ಆಮೇಲೆ ಜಡ್ಜಸ್ಗಳು ಏನ್ ಮಾಡ್ತಾರೆ, ಅದನ್ನ ಅವನ ಹತ್ರ ಪಡ್ಕೊಡ್ತಾರೆ. ಆದ್ರೆ ಬಿಗಿನಿಂಗ್ ಪೀರಿಯಡ್ ಏನಾಗುತ್ತೆ ಅಂದ್ರೆ, ಒಂದು ಹೋರಾಟ ಆಗುತ್ತೆ. ಅದೇ ತರ ನಾವು ನೋಡ್ತಾ ಇದ್ದೀವಿ. ಈಗ ಯೇಸು ಸ್ವಾಮಿ ಈ 1000 ವರ್ಷ ಆಳ್ವಿಕೆಯ ಒಂದು ಪ್ರಾರಂಭ ಹೆಂಗಿರ್ತದಂದ್ರೆ, ಒಂದು ಹೋರಾಟ. ಸೈತನ ಬಂದು ಎಲ್ಲರನ್ನ ಏನಾಗಿದ್ದಾನೆ, ಸಾಲದವರಾಗಿ ಮಾಡ್ಕೊಂಡಿದ್ದಾನೆ. ಎಲ್ಲರನ್ನ ಸಾಲದವರಾಗಿ ಮಾಡ್ಕೊಂಡಿದ್ದಾನೆ. ಎಲ್ಲ ರಾಜ್ಯವನ್ನ ಇಟ್ಕೊಂಡಿದ್ದಾನೆ. ಈಗ ಇವನ ಹತ್ರ ಕಿತ್ಕೋಬೇಕಾದ್ರೆ ಏನಾಗತ್ತೆ ಅಂದ್ರೆ, ಒಂದು ಹೋರಾಟ ನಡೀತದೆ. ಅದೇ ಕೆಲವು ಕಡೆ ನಾವು ಓದ್ತೀವಿ ಅಲ್ವಾ, ಅಂದ್ರೆ ಬಲಿಷ್ಠನು ತನ್ನ ಮನೆಯನ್ನ ಕಾಯ್ಬೇಕಾದ್ರೆ ಅವನಿಗಿಂತ ಬಲಿಷ್ಠನ ಏನ್ ಮಾಡ್ಬೇಕು, ಬಂದು ಅವನಿಂದ ಅದನ್ನ ಏನ್ ಮಾಡ್ಬೇಕು, ಕಿತ್ಕೋಬೇಕು. ಅದನ್ನ ಅವನ ಹತ್ರ ಏನ್ ಮಾಡ್ಬೇಕು, ಅದನ್ನ ಅವನಿಂದ ಕಿತ್ಕೋಬೇಕು. ಆವಾಗ್ಲೇನಾಗತ್ತೆ, ಅದನ್ನ ಅವನ ಕೈಗೆ ಬರುತ್ತೆ. ಅದೇ ತರ ಸೈತನ ಏನ್ ಮಾಡ್ತಾ ಇದ್ದಾನಂದ್ರೆ, ಈಗ ತನ್ನ ರಾಜ್ಯವನ್ನ ಏನ್ ಮಾಡಲ್ಲ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಆದ್ರಿಂದನೇ ಈಗ ಏನಾಗತ್ತಂದ್ರೆ, ಒಂದು ದೊಡ್ಡ ಹೋರಾಟ ಆಗ್ಬೇಕು, ಪ್ರಾರಂಭ. ಅದೇ ಈಗ ನಡೀತಾ ಇರೋದು. ಈಗ ನೋಡಿ, ನಾವು ನೋಡ್ತಾ ಇದ್ದೀರಾ, ಈ ಲೋಕವನ್ನ ಸ್ವಲ್ಪ ಸುತ್ತು ನೋಡ್ರಿ, ಏನ್ ಹೋರಾಟಗಳು ನಡೀತದೆ ನೋಡಿ. ಒಂದು ಕಡೆ ಎಲ್ಲಾ ಮನುಷ್ಯರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು. ಒಂದು ದಿನ ನಾವು ಕೂಡ ಇಂಡಿಯನ್ಸ್ ಎಲ್ಲ ಕೂಡ ನಾವು ಕೂಡ ದಾಸರಾಗಿದ್ದೋ. ಬ್ರಿಟಿಷರ್ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ರು. ನಮ್ಗೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು. ನಾವು ಮಾತ್ರ ಅಲ್ಲ, ಇಡೀ ಲೋಕ. ಈಗ ಎಲ್ಲಾ ದೇಶದವ್ರು ಹೆಂಗಿದ್ದಾರೆ ಅಂದ್ರೆ, ಎಲ್ಲಾ ದೇಶದವರು ಸ್ವತಂತ್ರವಾಗಿದ್ದಾರೆ. ಯಾರು ಯಾವ ದೇಶವು ಬೇರೆ ದೇಶಕ್ಕೆ ದಾಸರಾಗಿರ್ಲಿಲ್ಲ. ನಾವು ಸುಮಾರು 2000 ವರ್ಷ ಇಂಡಿಯ ದೇಶವು ಬ್ರಿಟಿಷರಿಗೆ ದಾಸರಾಗಿದ್ದು. ನೋಡಿದ್ರ, ಸ್ಲೇವರಿ ಎಲ್ಲಾ ಕಡೆ ಹೋಯ್ತು ನೋಡಿ. ಎಲ್ಲ ಮುರಿತಾ ಇದೆ. ಯಾಕೆಂದ್ರೆ ಯೇಸು ಸ್ವಾಮಿ ಬಂದಿದ್ದಾರೆ ಎಂಬುದಕ್ಕೆ ಇದು ಒಂದು ಸೂಚನೆ. ಎಲ್ಲಾ ಕಡೆ ಫ್ರೀಡಮ್ ನೋಡಿದಿರ, ಎಲ್ಲ ದೇಶವು ಸ್ವತಂತ್ರವನ್ನು ಪಡ್ಕೊಂಡಿದೆ. ಆನಂತರ ಹ್ಯೂಮನ್ ರೈಟ್ಸ್ ನೋಡಿದ್ರ, ಒಂದು ಮನುಷ್ಯನಿಗಿರುವಂತ ಒಂದು ಏನು ಸ್ವತಂತ್ರ
ಎಲ್ಲರಿಗೂ ಸಿಗ್ತಾ ಇದೆ. ಅದೇ ತರ ನಾವು ಒಂದ್ ಕಡೆ ನೋಡ್ತಾ ಇದೀವಿ, ಏನು ವುಮೆನ್ಸ್ ರೈಟ್ಸ್, ಹೆಂಗಸರಿಗೆ ರೈಟ್ಸ್ ಗಳು ಏನಾಗಿದೆ ಎಲ್ಲಾ ಕಡೆ ಸಿಗ್ತಾ ಇದೆ. ಆ ಬಿಡುಗಡೆ ನೋಡಿ, ಎಲ್ಲರಿಗೂ ಬಿಡುಗಡೆ ನೋಡಿ, ಬಿಡುಗಡೆ ಒಂದು ಪ್ರಾರಂಭವಾದ ನಾವೇನಾಗಿದ್ದೀವಿ, ನಾವು ಬಂದಿದೀವಿ ಅನ್ನೋದಕ್ಕೆ ಇದೊಂದು ಸೂಚನೆ. ಅಂದ್ರೆ ಜೂಬ್ಲಿ ವರ್ಷ ಏನಾಗಿದೆ, ಪ್ರಾರಂಭ ಆಗಿದೆ, ಜೂಬ್ಲಿ ಪ್ರಾರಂಭ ಆಗಿದೆ ಅಂತ ಈ ಲೋಕನ ನಾವು ಸುತ್ತು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ಎಲ್ಲ ದೇಶದವರು ರಾಜರಿಗೆ ನಾವೆಲ್ಲ ಅಧೀನವಾಗಿದ್ದು, ದಾಸರಾಗಿದ್ದು, ರಾಜರೇ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ರು. ಆದ್ರೆ ಈಗ ರಾಜಕೀಯ ಹಂಗೆ ಅಂದ್ರೆ ಮನುಷ್ಯ ನಾವೇ ರಾಜಕೀಯನ ಸ್ಥಾಪನೆ ಮಾಡ್ಬೇಕು. ಅದು ದೇಶದಲ್ಲಿರುವಂತ ಪ್ರಜೆಗಳು ಏನ್ ಮಾಡ್ಬೇಕು, ಓಟ್ ಹಾಕಿ ಅದರ ಮುಖಾಂತರ ರಾಜಕೀಯ ಏನ್ ಮಾಡ್ಬೇಕು, ಸ್ಥಾಪನೆ ಮಾಡ್ಬೇಕು. ಓಕೆನಾ? ಆ ತರ ರೈಟ್ಸ್ ಗಳು ನೋಡಿ ಈಗ ಸಿಕ್ಕಿದೆ ನೋಡಿ. ಈಗ ಅದೇ ತರ ನಾವು ನೋಡೋದಾದ್ರೆ ಒಂದು ಕಡೆ ಆಶೀರ್ವಾದ ಕೂಡ ಏನಾಗುತ್ತೆ, ಹೆಚ್ಚುತ್ತಾ ಇದೆ ನೋಡಿ. ಮನುಷ್ಯನ ಒಂದು ಬೆವರು ಬಿಡುವಂತ ಒಂದು ಕಾರ್ಯಗಳು ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ಮನುಷ್ಯ ವ್ಯವಸಾಯ ಮಾಡ್ಬೇಕಂದ್ರೆ ನೆಲದಲ್ಲಿ ಏನ್ ಮಾಡ್ಬೇಕು, ಬೆವರು ಬಿಡ್ಬೇಕು ಅಲ್ವಾ? ಎತ್ತನ ಕಟ್ಬಿಟ್ಟು ಅವನು ಏನ್ ಮಾಡ್ಬೇಕು, ನೆಲದಲ್ಲಿ ಪೈರಿಡ್ಬೇಕು. ಆದ್ರೆ ಈಗ ಎಲ್ಲೂ ಎಷ್ಟು ಮಿಷನರೀಸ್ ಬಂದ್ಬಿಟ್ಟೆ ನೋಡಿ, ಟ್ರ್ಯಾಕ್ಟರ್ಸ್. ಅದೇ ಏನ್ ಮಾಡುತ್ತೆ, ಕಂಪ್ಲೀಟ್ ಕೆಲಸಗಳನ್ನ ಮಾಡುತ್ತೆ. ನೀವು ನಮ್ಮ ಹಿಂದೆ ದೇಶದಲ್ಲಿ ಅಷ್ಟು ಇಲ್ಲ, ಫಾರಿನ್ ಕಡೆ ಎಲ್ಲ ಹೋದ್ರೆ ನೋಡಿದ್ರೆ ಅಲ್ವಾ, ನೆಲಕ್ಕೆ ವ್ಯವಸಾಯ ಮಾಡಕ್ಕೆ ಎಲ್ಲ ಮಿಷಿನ್ಸೇ ಮಾಡ್ಬಿಡುತ್ತೆ. ಮನುಷ್ಯ ಏನ್ ಕೆಲಸ ಮಾಡಲ್ಲ, ಬಿದ್ದೋದು, ಕುಯ್ಯೋದು, ಆಮೇಲೆ ಅದನ್ನ ಹಾರ್ವೆಸ್ಟ್ ಮಾಡೋದು, ಅದನ್ನ ಪ್ಯಾಕಿಂಗ್ ಮಾಡೋದು, ಎಲ್ಲವೂ ಕೂಡ ಏನಾಗುತ್ತೆ, ಎಲ್ಲವೂ ಕೂಡ ಅದೇ ಮಾಡ್ಬಿಡುತ್ತೆ. ಎಷ್ಟು ಒಂದು ಆಶೀರ್ವಾದ ಭೂಮಿನ ಪಡ್ಕೊಂಡಿದೆ ಅಂತ ನಾವು ಲೆಕ್ಕ ಮಾಡಿದ್ರೆ 1000 ಟೈಮ್ಸ್ ಭೂಮಿಯಲ್ಲಿ ಆಶೀರ್ವಾದನಾಗಿದೆ, ಹೆಚ್ಚಿದೆ. ಮನುಷ್ಯ ಎಲ್ಲಾನು ಅನುಭವಿಸ್ತಾ ಇದ್ದಾನೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಮ್ಮ ಹತ್ರ ಇರುವಂತ ಮೊಬೈಲ್ ಫೋನ್, ಒಂದ್ ಕಾಲದಲ್ಲಿ ಫೋನ್ ಎಲ್ಲ ಶ್ರೀಮಂತರ ಮನೆಯಲ್ಲಿ ಇತ್ತು, ಶ್ರೀಮಂತರು ಮಾತ್ರ ಅದನ್ನ ಅನುಭವಿಸ್ತಾ ಇದ್ರು. ಆದ್ರೆ ಈಗ ನೋಡಿ, ಫೋನ್ ಯಾರಲ್ಲ ಮನೇಲಿ, ಫೋನ್ ಇಲ್ದೆ ಮನೆ ಇಲ್ಲ ಅಂತ ಹೇಳ್ಬೋದು. ಈಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ನೋಡಿ. ದೇವರ ಆಶೀರ್ವಾದ ಅಂದ್ರೆ ಎಲ್ಲ ಆಶೀರ್ವಾದ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಪ್ರಯಾಣ ಮಾಡೋದು, ಒಂದ್ ವೇಳೆ ಒಂದ್ ಕಾಲದಲ್ಲಿ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡುವಂದ್ರೆ ತುಂಬಾ ದೊಡ್ಡ ವಿಷಯವಾಗಿತ್ತು. ಆದ್ರೆ ಈಗ ಫ್ಲೈಟ್ ಅಲ್ಲಿ ಬಡವರು ದೊಡ್ಡವರು ಅಂತ ಇಲ್ಲ, ಎಲ್ಲರೂ ಎಲ್ಲ ವಿಧವಾದ ಆಶೀರ್ವಾದ ಅನುಭವಿಸ್ತಾ ಇದ್ದಾರೆ. ಟಿವಿ ಕೂಡ ನೋಡಿದ್ರೆ ನಮ್ಮ ಕಾಲದಲ್ಲಿ ಚಿಕ್ಕದಲ್ಲಿ ಇರ್ಬೇಕಾದ್ರೆ ಟಿವಿ ನೋಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಟಿವಿ ಇರ್ತಾ ಇತ್ತು. ಅವ್ರ ಮನೆಗೆ ಹೋಗಿ ಏನ್ ಮಾಡ್ಬೇಕು, ನಾವು ನೋಡ್ಬೇಕು. ಈಗ ಒಂದೊಂದು ಮನೇಲಿ ಕಲರ್ ಟಿವಿಗಳಿದೆ, ಒಂದಕ್ಕೆ 3-4 ಟಿವಿ ಇಟ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ದಿಸ್ ಈಸ್ ದಿ ಇಯರ್ ಆಫ್ ಜೂಬ್ಲಿ ವರ್ಷದ ಒಂದು ಪ್ರಾರಂಭ ಆಗಿದೆ ಅಂತ ನಾವು ಎಲ್ಲಾ ಕಡೆ ಏನಾಗಿದೆ ನೋಡ್ತಾ ಇದ್ದೀವಿ. ಸೊ ಜೂಬ್ಲಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ, ಅವರು ಬಂದು ತುತ್ತೂರಿನ ಏನ್ ಮಾಡ್ತಾರೆ, ಊದುತ್ತಾರೆ. ತುತ್ತೂರಿ ಶಬ್ದವನ್ನ ಕೇಳ್ಬೇಕಾದ್ರೆ ಎಲ್ಲರಿಗೂ ಸಂತೋಷ, ಆಹಾ ನಮ್ಗೇನಾಯ್ತು, ಬಿಡುಗಡೆ ಆಗುತ್ತೆ. ಆದ್ರೆ ಇದು ಕೆಲವರಿಗೆ ಸಂತೋಷ, ಯಾರಂದ್ರೆ ಸಾಲ ಪಡ್ಕೊಂಡವ್ರಿಗೆಲ್ಲ ಸಂತೋಷ, ಸಾಲ ಕೊಟ್ಟವ್ರಿಗೆಲ್ಲ ಏನಾಗುತ್ತೆ, ದುಃಖ ಆಗುತ್ತೆ. ಯಾಕೆಂದ್ರೆ ಸಾಲ ಕೊಟ್ಟವರೆಲ್ಲ ತಿರ್ಗಾ ಅವ್ರ ಆಸ್ತಿನ ಏನ್ ಮಾಡ್ಬೇಕು, ತಿರ್ಗಾ ಕೊಡ್ಬೇಕಲ್ಲ, ಏನು ದುಡ್ಡು ಇದ್ದೇ ಕೊಡ್ಬೇಕು. ಹಂಗಾದ್ರೆ ಅವ್ರಿಗೇನಾಗುತ್ತೆ, ಕಷ್ಟ. ಅದೇ ತರ ಈ ಲೋಕದಲ್ಲಿ ಕೂಡ ಅಂದ್ರೆ ಕೆಲವರು ಶ್ರೀಮಂತರು, ಬಡವ ಶ್ರೀಮಂತರಿಗೆಲ್ಲ ಏನಾಗುತ್ತೆ ಅಂದ್ರೆ ದೇವರ ರಾಜ್ಯವನ್ನು ಅವ್ರು ಇಷ್ಟಪಡಲ್ಲ, ಯೇಸು ಸ್ವಾಮಿ ರಾಜ್ಯವನ್ನು ಅವ್ರು ಇಷ್ಟಪಡಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಈ ರಾಜ್ಯವು ಏನ್ ಹೇಳ್ತದೆ, ಎಲ್ಲರಿಗೂ ಸರಿಸಮ, ಎಲ್ಲರೂ ಸರಿಸಮವಾಗಿರ್ಬೇಕು, ಮೇಲ್ಜಾತಿ ಕೀಳ್ಜಾತಿ ಅಂತ ಯಾರು ಇಲ್ಲ ಯೇಸು ಸ್ವಾಮಿ ರಾಜ್ಯದಲ್ಲಿ. ಈಗ ನೋಡಿ, ಮೇಲ್ಜಾತಿ ಕೀಳ್ಜಾತಿ, ಬ್ರಾಹ್ಮಣ್ಸು, ಗೌಡ್ರು, ರೆಡ್ಡೀಸು, ಎಂತ ಒಂದು ಕಾರ್ಯಗಳು ಈ ಭೂಮಿಯಲ್ಲಿ ನೋಡ್ತೀವಿ. ಎಲ್ಲರ ಮನುಷ್ಯರೇ, ಎಲ್ಲರಲ್ಲಿ ಒಂದೇ ರಕ್ತ, ಎಲ್ಲರೂ ನಾವೆಲ್ಲ ಮನುಷ್ಯರಾಗಿದ್ದೀವಿ. ಆದ್ರೆ ಜಾತಿ ಒಂದು ವಿಷಯ ನೋಡಿ ಎಂತದಾಗಿದೆ ನೋಡಿ. ಇದೆಲ್ಲ ನೋಡಿ, ಈಗ ಕೀಳ್ಜಾತಿ ಮೇಲ್ಜಾತಿ ಎಲ್ಲರೂ ಸರಿಸಮ ಅಂದ್ರೆ ಒಪ್ಕೊಳ್ತಾರ? ಖಂಡಿತ ಒಪ್ಕೊಳಲ್ಲ. ಅದಕ್ಕೇನೆ ಮಹಾಪತ್ರ ಒಂದು ಬಂದು ಎಲ್ಲವನ್ನ ಏನ್ ಮಾಡುತ್ತೆ, ಅಳಿಸ್ತದೆ. ಇವರ ಜಾತಿ ವಿಷಯ, ಮತ ವಿಷಯ, ಎಲ್ಲ ರಾಜಕೀಯ, ಮತ, ಎಲ್ಲ ಮನುಷ್ಯನ ಒಂದು ಎಕಾನಮಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗುತ್ತೆ ನೋಡಿ. ಅದರ ಒಂದು ವಿಷಯ ನೋಡಿ, ಈಗ ನೋಡಿ ಕೊರೋನಾ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ನೋಡಿ. ಕಂಪ್ಲೀಟ್ ಎಕನಾಮಿನ ಏನ್ ಮಾಡ್ಬಿಡ್ತು, ಫೇಲಿಯರ್ ಮಾಡ್ಬಿಡ್ತು. ರಾಜಕೀಯ ವೀಕ್ ಆಗ್ಬಿಡ್ತು. ಗೌರ್ಮೆಂಟ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ, ಅಲ್ಲಾಡ್ತಾ ಇದ್ದಾರೆ. ನೋಡಿದ್ರ, ಇದೆಲ್ಲ ಏನ್ ಕಾರಣ ಅಂದ್ರೆ ದೀಸ್ ಆರ್ ದಿ ಜೂಬ್ಲಿ ಪ್ರಾರಂಭ ಆಗಿದೆ ಎಂಬುದಕ್ಕೆ ನಾವು ಇದೆಲ್ಲ ಈ ಕಾರ್ಯಗಳನ್ನ ನಾನು ನೋಡ್ತಾ ಇದ್ದೀವಿ. ಸರಿ,
ಈಗ ನಾವೇನ್ ಮಾಡೋಣ, ಇದರಲ್ಲಿರುವಂತ ಒಂದು ಲೆಕ್ಕವನ್ನ ನಾವು ಮಾಡೋಣ, ಒಂದು ಡೇಟ್. ಏನ್ ಲೆಕ್ಕ ಅಂದ್ರೆ, ಈಗ ಜೂಬ್ಲಿನ ಅವ್ರು ಹೆಂಗೆ ಲೆಕ್ಕ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ 7 into 7 7 ವರ್ಷ ಏನ್ ಮಾಡ್ತಾ ಇದ್ರು, ಅವ್ರು ಮಲ್ಟಿಪ್ಲೈ ಮಾಡ್ತಾ ಇದ್ರು. 7 ಸಬ್ಬತ್ನ 7 ವರ್ಷಗಳನ್ನ ನಾವು ಲೆಕ್ಕ ಮಾಡ್ಬೇಕಾದ್ರೆ 49 ವರ್ಷ ಬರುತ್ತೆ. ಆ 49ನೇ ಮಾರನೇ ವರ್ಷ ಇದೆಲ್ಲ 50ನೇ ವರ್ಷ ಜೂಬ್ಲಿ ವರ್ಷ ಅವರಿಗೆ. ಓಕೆನಾ? ಸರಿ, ಇದು ಒಂದು ಛಾಯೆ ಆಗಿದೆ. ಹಂಗಾರೆ ಯೇಸುಸ್ವಾಮಿ ಯಾವ್ದಕ್ಕೆ ಛಾಯೆ ಆಗಿದೆ ಅಂದ್ರೆ, ಯೇಸುಸ್ವಾಮಿಯ 1000 ವರ್ಷ ಆಳ್ವಿಕೆಗೆ ಈ ಜೂಬ್ಲಿ ವರ್ಷ ಏನಾಗಿದೆ, ಒಂದು ಛಾಯೆ ಆಗಿದೆ. ಹಂಗಾದ್ರೆ ಈ ಗ್ರ್ಯಾಂಡ್ ಜೂಬ್ಲಿ ಅಂದ್ರೆ ಯೇಸುಸ್ವಾಮಿ 1000 ವರ್ಷ ಆಳ್ವಿಕೆನ ನಾವು ಯಾವಾಗ ಪ್ರಾರಂಭ ಆಯ್ತು ಅದನ್ನ ನಾವು ಹೆಂಗೆ ಲೆಕ್ಕ ಮಾಡ್ಬೇಕು? ನಾವು ಅದು ಕಳೆದ ಪಾಠಗಳಲ್ಲಿ ಓದಿದ್ದೀವಿ. ಯೇಸುಸ್ವಾಮಿ 1000 ವರ್ಷ ಆಳ್ವಿಕೆ ಬಂದು 1874 ಇಂದ ಯೇಸುಸ್ವಾಮಿ ಬಂದು ತನ್ನ ರಾಜ್ಯವನ್ನ ಏನ್ ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಅದರ ಒಂದು ಎಫೆಕ್ಟೇ ಈ ಭೂಮಿಯಲ್ಲಿ ನಡೀತಾ ಇರುವಂತ ಘಟನೆಗಳು. ಅಂದ್ರೆ ಸೋಷಿಯಲ್ ರಿಫಾರ್ಮೇಶನ್, ಮತ್ತೆ ಪೊಲಿಟಿಕಲ್ ರಿಫಾರ್ಮೇಶನ್, ಮತ್ತೆ ಇಂಡಸ್ಟ್ರಿಯಲ್ ರಿವಲ್ಯೂಷನ್ಸ್, ಅದೇ ನೋಡ್ತಾ ಇದೀವಲ್ಲ. ಅಂದ್ರೆ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು, ರಾಜರು ಆಳ್ವಿಕೆ ಮಾಡ್ತಾ ಇದ್ರು, ಆದ್ರೆ ಈಗ ನಡೀತಾ ಇರೋದು ಡೆಮೋಕ್ರಸಿ, ಓಕೆ, ರಿಪಬ್ಲಿಕ್. ಆದ್ರೆ ಈಗ ರಾಜಕೀಯದಲ್ಲಿ ಎಷ್ಟು ಬದಲಾವಣೆ ನೋಡ್ತಾ ಇದ್ದೀರಲ್ಲ ಲೋಕದಲ್ಲಿ. ನೆಕ್ಸ್ಟ್ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಸಮಾಜದಲ್ಲಿ ಇದ್ದಂತ ಹಲವಾರು ವಿಷಯಗಳೇನಾಗಿದೆ, ಚೇಂಜ್ ಆಗಿದೆ. ನಾವೆಲ್ಲ ವೆಸ್ಟರ್ನ್ ಕಲ್ಚರ್ಗೆ ಏನಾಗಿದೆ, ಚೇಂಜ್ ಆಗಿದ್ವಿ. ನಮ್ ಡ್ರೆಸ್ ಕೋಡ್ ಅಲ್ವಾ, ನಾವೆಲ್ಲ ಡ್ರೆಸ್ ಹಾಕ್ತಾ ಇದ್ವಿ, ನಮ್ಮ ಇಂಡಿಯನ್ ಡ್ರೆಸ್ಗಳು, ಇಂಡಿಯನ್ ವುಮೆನ್ಸ್ ಹೆಂಗಿದ್ರು ಎಲ್ಲ ಏನಾಗಿದೆ, ಸಮಾಜ ಚೇಂಜ್ ಆಗಿದೆ. ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ನೋಡ್ತಾ ಇದ್ದೀರಲ್ಲ. ಅಂದ್ರೆ ಏನ್ ಡಿಸ್ಕವರೀಸ್, ಮಿಷನರೀಸ್ ಏನಾಗಿದೆ, ಹಲವಾರು ಮಿಷನರೀಸ್ಗಳು ಕಂಡುಹಿಡಿಯಲ್ಪಟ್ಟು ಮನುಷ್ಯನ ಕೆಲ್ಸಗಳು ಕಡಿಮೆ ಆಗಿದೆ. 100 ಜನ ಮಾಡುವಂತ ಕೆಲ್ಸನ ಒಂದು ಮಿಷಿನ್ ಏನ್ ಮಾಡುತ್ತೆ ಅಲ್ವಾ. ಒಂದು ಹಲ್ಲ ದೊಡ್ಬೇಕಾದ್ರೆ ಆ ಕಾಲದಲ್ಲಿ 100 ಜನರು ಕೆಲಸ ಮಾಡ್ಬೇಕು. ಈಗ ಒಂದು JCB ಏನ್ ಮಾಡುತ್ತೆ, ಒಂದು 10 ನಿಮಿಷದಲ್ಲಿ ಹಲ್ಲವನ್ನ ದೊಡ್ಬಿಡುತ್ತೆ. ದಿಸ್ ಈಸ್ ದಿ ರೆವಲ್ಯೂಷನ್ಸ್, ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನೋಡ್ತಾ ಇದ್ದೀರಾ. ಈ ತರ ಹಲವಾರು ಲೈಫ್ ಸ್ಟೈಲ್, ಮನುಷ್ಯನ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಒಂದು ಟ್ರಾನ್ಸ್ಪೋರ್ಟೇಶನ್ ಚೇಂಜ್ ಆಗಿದೆ. ಇದೆಲ್ಲ ನೋಡಿ, ಸಮೀಪದಲ್ಲಿ ನಡೆದಂತ ಒಂದು ಗ್ರೇಟ್ ರೆವಲ್ಯೂಷನ್ ವರ್ಲ್ಡ್ ವೈಡ್ ಆಗಿದೆ. ಲೋಕ ತುಂಬಾ ಆಗಿದೆ, ಎಲ್ಲ ದೇಶವು ತುಂಬಾ ಡೆವಲಪ್ ಆಗಿದೆ. ಇಂಡಿಯಾ ತಗೊಳ್ಳಿ, ಇಂಡಿಯಾ ಬಂದು ಪವರ್ಫುಲ್ ಕಂಟ್ರೀಸ್ ಅಲ್ಲಿ ಯಾವ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ, ಇಟ್ ವಾಸ್ ದಿ 4th ಪ್ಲೇಸ್. ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿರುವ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಇದೆ ನಮ್ಮ ಇಂಡಿಯಾ ದೇಶ. ವಿದಿನ್ 70 years ಅಲ್ಲಿ ಎಷ್ಟು ಡೆವಲಪ್ಮೆಂಟ್. ಮೊದಲನೇದು ಅಮೆರಿಕ, 2ನೇದು ರಷ್ಯಾ, 3ನೇದು ಚೈನಾ, 4ನೇದು ಇಂಡಿಯಾ ಬಂದಿದೆ ಅಂದ್ರೆ ನೋಡ್ಕೊಳ್ಳಿ. ನಮ್ಮ ಬಡವರಂತ ದೇಶ ನಮ್ಮ ದೇಶ, ಆದ್ರೆ ಎಷ್ಟು ವಿಷಯಗಳಲ್ಲಿ ಮುಂದೆ ಬಂದಿದೆ ಅಂತ ನಾವು ನೋಡ್ತೀವಿ. ಇದೆಲ್ಲ ಕಾರಣ ಏನಂದ್ರೆ, ದೀಸ್ ಆರ್ ದಿ ಸೈನ್ಸ್. ಸರಿ, ಈಗ ಈ ಗ್ರೇಟ್ ಜೂಬ್ಲಿನ ನಾವು ಹೆಂಗೆ ಲೆಕ್ಕ ಮಾಡ್ಬೇಕಂದ್ರೆ, ನಾನು ಹೇಳ್ದದ 1874 ನಾವು ದಾನಿಯೇಲ 12ನೇ ಅಧ್ಯಾಯದಲ್ಲಿ ಕಳೆದ ಪಾಠದಲ್ಲಿ ನಾವು ನೋಡಿದ ಲೆಕ್ಕ. ಅದು ಒಂದು ನಮ್ಗೆ ಪ್ರೂಫ್. ಇನ್ನೊಂದು ಪ್ರೂಫ್ ಬಂದು ಆದಾಮಿಂದ 1874 ವರೆಗೆ 6000 ವರ್ಷ ಮುಗಿತದೆ. ನಾವು 7,000 ವರ್ಷದಲ್ಲಿ ಎಂಟರ್ ಆಗಿದ್ದೀವಿ. ವಿ ಆರ್ ಎಂಟರ್ಡ್ ಇಂಟು 7,000 years. 1844ನೇ ಇಸ್ವಿಯಿಂದ 7,000 ವರ್ಷ, 7,000 ವರ್ಷ ಸ್ಟಾರ್ಟ್ ಆಗಿದೆ ಅಂತ ಅದ್ರಲ್ಲಿ ಕೂಡ ನಾವು ನೋಡಿದ್ದು. ಓಕೆ, ಒಂದು 5 ನಿಮಿಷ ಮುಗಿಸ್ಬಿಡೋಣ. ಸರಿ, ಒಂದು 10 minutes. ಓಕೆ, ಕಟ್ ಆಗುತ್ತೆ, ತಿರ್ಗಾ ಜಾಯ್ನ್ ಆಗಿ. ಆಮೇಲೆ ಈಗ ಏನ್ ಮಾಡೋಣ ಅಂದ್ರೆ, ಒಂದು ಚಿಕ್ಕ ಲೆಕ್ಕ ಮಾಡೋಣ. ನಾವು ಜೂಬ್ಲಿ ಅಂದ್ರೆ ಛಾಯೆ ಆಗಿರುವಂತ ಜೂಬ್ಲಿ, ಇಸ್ರೇಲ್ ಜನರು ಮಾಡಿದಂತ ಜೂಬ್ಲಿನ 7 into 7 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೋ. ಆದ್ರೆ ಈ ಗ್ರೇಟ್ ಜೂಬ್ಲಿ ಇದೆಲ್ಲ, ಯೇಸುಸ್ವಾಮಿ 1000 ವರ್ಷ ಆಳ್ವಿಕೆ ಒಂದು ಲೆಕ್ಕ. ನಾವೇನ್ ಮಾಡೋಣ, ಜೂಬ್ಲಿ ಇಂಟು ಜೂಬ್ಲಿ ಹಾಕೋಣ. ಜೂಬ್ಲಿ ಇಂಟು ಜೂಬ್ಲಿ ಅಂದ್ರೆ 50 into 50 ಹಾಕಿದ್ರೆ 2500 ವರ್ಷ. ಹಂಗಾದ್ರೆ ಇಸ್ರೇಲ್ ಜನರು ಯಾವಾಗ ಕೊನೆ ಜೂಬ್ಲಿ ಮಾಡಿದ್ರು, ಅಲ್ಲಿಂದ ನಾವೇನ್ ಮಾಡೋಣ, 2000 ವರ್ಷದ 500 ವರ್ಷ ನಾವು ಲೆಕ್ಕ ಮಾಡಿದ್ರೆ ನಮ್ಗೆ 1874 ಬರುತ್ತೆ. ಹಂಗಾದ್ರೆ ನಾನು ಎದೆ ಹೇಳ್ದಲ್ಲ, ಯಾವಾಗ ನಿಜ ಬಂದು ಅಲ್ಲಿ ನೆರವೇರುತ್ತೋ, ಛಾಯೆ ಎಲ್ಲಿ ನೆರವೇರುತ್ತೋ
ಅಲ್ಲಿ ಛಾಯೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅದೇ ನಾನು ಹೇಳ್ದೆ, ಶಿಲ್ವೆ ಮೇಲೆ ಯೇಸು ಸ್ವಾಮಿ ಯಾವಾಗ ಸತ್ತಿದ್ರು ಆವತ್ತಿಂದ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂತ ಮೃಗಗಳ ಬಲಿಗಳು ಏನಾಯ್ತು, ಸ್ಟಾಪ್ ಆಯ್ತು, ನಿಂತೋಯ್ತು. ಅದೇ ತರ ಜೂಬ್ಲಿ ಕೂಡ ಇಸ್ರೇಲ್ ಜನರು ಏನ್ ಮಾಡಿದ್ರು, ಅವ್ರು ಇಸ್ರೇಲ್ ದೇಶದಿಂದ ಬಂದು 50 ವರ್ಷಕ್ಕೆ ಒಂದು ಸಾರಿ ಜೂಬ್ಲಿನ ಮಾಡ್ತಾ ಬಂದ್ರು, ಸರಿನಾ? ಹಂಗೆ ಮಾಡ್ತಾ ಬರ್ಬೇಕಾದ್ರೆ ಏನಾಗ್ಬಿಡ್ತಂದ್ರೆ ಅವರು ಸೆರೆ ಸರಿ, ಇದು ದೊಡ್ಡ ಲೆಕ್ಕ. ಅದನ್ನ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಒಂದು ಶಾರ್ಟ್ ಆಗಿ ನಾನು ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ, ಇಸ್ರೇಲ್ ಜನರು ಈ ಜೂಬ್ಲಿನ ಯಾವಾಗ ನಿಲ್ಸಿದ್ರು ಅಂತ ನಾವೇನ್ ಮಾಡೋಣ ನೋಡೋಣ. ಯಾವಾಗ ಅವ್ರು ನಿಲ್ಸಿದ್ರು ಅಲ್ಲಿಂದ ನಾವು 2000 ವರ್ಷ 2500 ವರ್ಷವನ್ನ ನಾವು ಸೇರಿಸಿದ್ರೆ ಯಾವಾಗ 1000 ವರ್ಷ ಪ್ರಾರಂಭ ಆಯ್ತು ಎಂಬ ವರ್ಷ ನಮ್ಗೇನಾಗುತ್ತೆ, ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಇಸ್ರೇಲ್ ಅದೇ ನಾನು ಹೇಳ್ದಲ್ಲ, ಯಾವಾಗ ಛಾಯೆ ನೆರವೇರುತ್ತೋ ಅಲ್ಲಿ ಛಾಯೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಂದ್ರೆ ಯೇಸು ಸ್ವಾಮಿ ಬಲಿ ಕೊಟ್ರಲ್ಲ, ಯೇಸು ಸ್ವಾಮಿ ಶಿಲುವೆ ಮೇಲೆ ಬಲಿ ಆದ ಮೇಲೆ ಹಳೆ ಒಡಂಬಡಿಕೆಯಲ್ಲಿ ಅವ್ರು ಕೊಟ್ಟಂತ ಬಲಿಗಳೇನಾಯ್ತು, ಸ್ಟಾಪ್ ಆಯ್ತು. 10 ಮಿನಿಟ್ಸ್ ಆಯ್ತು, ಮುಗಿಸ್ಬಿಡೋಣ. ಓಕೆ, ಸಾರಿ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಓಕೆ, ಸರಿ. ಇದನ್ನ ಏನ್ ಮಾಡೋಣ, ಈಗ ಇಸ್ರೇಲ್ ಜನರು ಯಾವಾಗ ಈ ಜೂಬ್ಲಿನ ನಿಲ್ಲಿಸ್ತಾರ ಅಂತ ನಾವು ಒಂದು ಲೆಕ್ಕ ತಗೊಳ್ಳೋಣ. ಅದನ್ನ ಕಂಡಿಡಿಯೋಣ. ಹೆಂಗೆ ಕಂಡಿಡಿಯೋಣ ಅಂದ್ರೆ, ಈಗ ಇಸ್ರೇಲ್ ಜನರು ಕಾನಾನ್ ದೇಶಕ್ಕೆ ಸೇರಿದ್ರಲ್ಲ, ಯಾರು ಅವ್ರನ್ನ ಸೇರಿಸಿದ್ರು ಕಾನಾನ್ ದೇಶಕ್ಕೆ? ವೆರಿ ಗುಡ್. ಯೋಶುವನೇ ಎಲ್ಲಾರನ್ನ ಕಾನಾನ್ ದೇಶಕ್ಕೆ ಸೇರಿಸಿ ಅವ್ರಿಗೆ ಎಲ್ಲಾ ದೇಶವನ್ನ ಭಾಗ ಮಾಡ್ಕೊಟ್ರು. ಹೌದು ಬ್ರದರ್, ಯೋಶುವ. ಆ ನಂತರ ಅವರು ಕಾಲಗಳು ಹಂಗೆ ಹೋಗ್ತಾ ಇತ್ತು. ನ್ಯಾಯಸ್ಥಾಪಕರು ಬಂದ್ರು. ನ್ಯಾಯಸ್ಥಾಪಕರಾದ್ಮೇಲೆ ಯಾರು ಬಂದ್ರು? ರಾಜರು ಬಂದ್ರು. ಮೊದಲನೇ ರಾಜ ಯಾರು ಅಂತ ನೋಡ್ಬೇಕಾದ್ರೆ, ಹೂ ಇಸ್ ದ ಫಸ್ಟ್ ಕಿಂಗ್ ಗೊತ್ತಲ್ಲ ನಿಮ್ಗೆ? ಮೊದಲನೇ ರಾಜ ಯಾರಂತ? ಹೌದು ಬ್ರದರ್, ಸೌಲ. ಸೌಲ. ಕೊನೆ ರಾಜ ಚಿದ್ಕೀಯ. ಸೊಲೊಮೋನ. ಸಿದಕ್ಯನೇ ಕೊನೆ ರಾಜ. ಚಿದ್ಕೀಯ. ಹಾ, ವೆರಿ ಗುಡ್. ಆ ನಂತರ ಏನಾಯ್ತು ಇಸ್ರೇಲ್ ಜನರ ಚರಿತ್ರೆ? ಏನಾಯ್ತು ಆನಂತರ ಏನಾಯ್ತು? ಸಿದ್ಕಿ ನಂತರ ಏನಾಯ್ತು? ಅವ್ರು 70 ವರ್ಷ ಸೆರೆಗೆ ಹೋಗ್ತಾರೆ. 70 ವರ್ಷ ಸೆರೆಗೆ ಹೋಗ್ಬಿಟ್ರು ಬಾಬಿಲೋನ್ಗೆ. ಆ 70 ವರ್ಷ ಅವ್ರು ಸೆರೆಯಲ್ಲಿದ್ರಲ್ಲ, ಇಸ್ರೇಲ್ ದೇಶದಲ್ಲಿ ಅವ್ರು ಇರ್ಲಿಲ್ಲ. ಹಂಗಾದ್ರೆ ಅವ್ರು ಮಾಡ್ಬೇಕಾದಂತ ಜೂಬ್ಲಿ ಅಲ್ಲಿ ಏನಾಯ್ತು, ಬ್ರೇಕ್ ಆಗ್ಬಿಡ್ತು. ಓಕೆನಾ? ಯಾಕೆಂದ್ರೆ 70 years they were in the Babylon, so they can't celebrate the jubilee year. ಜೂಬ್ಲಿ 50 ವರ್ಷಕ್ಕೆ ಒಂದು ಸಾರಿ ಅದನ್ನ ಆಚರಣೆ ಮಾಡಬೇಕು. ಸೊ ಆದ್ರಿಂದ ಅವರಿಂದ 50ನೇ ಬ್ಯಾಬಿಲೋನ್ ನಲ್ಲಿ ಇರ್ಬೇಕಾದ್ರೆ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಅವರು ಸೆರೆಯಲ್ಲಿದ್ರು ಬ್ಯಾಬಿಲೋನ್ ದೇಶದಲ್ಲಿ. 70 years they were in the prison. ಓಕೆನಾ? ಸೊ ಇಲ್ಲಿ ಏನಾಯ್ತು, ಇದು ಬ್ರೇಕ್ ಆಯ್ತು. ಆ ನಂತರ ಅವ್ರು ಬಂದ್ರು ಕೂಡ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಅವ್ರ ದೇಶ ಅವ್ರ ಕೈಯಲ್ಲಿ ಇರ್ಲಿಲ್ಲ. ತನ್ನ ಸ್ವತಂತ್ರ, they lost their freedom, independence. ಯಾಕೆಂದ್ರೆ ಆ ನಂತರ ಯಾರು ಬಂದ್ರು? ಮೇಧ ಪರ್ಷಿಯ ಬಂತು, ಗ್ರೀಕ್ ರಾಜ ಬಂತು, ಆಮೇಲೆ ರೋಮ ರಾಜ ಬಂದ್ರು. ಆ ನಂತರ ಅವ್ರು ಚೆದ್ರೋದ್ರು, ಎಲ್ಲಾ ಕಡೆ ಹೋದ್ರು. ತಿರ್ಗಾ ಇವಾಗ್ಲೇ ಅವ್ರಿಗೆ ಸ್ವತಂತ್ರ ಸಿಕ್ಕಿದೆ. ನೌ ಓನ್ಲಿ ದೇ ಗಾಟ್ ದ ಫ್ರೀಡಮ್, ಇಂಡಿಪೆಂಡೆನ್ಸ್. ಆದ್ರೆ ಸುಮಾರು 2500 ವರ್ಷ ಕಾಲ ಅವರು ಫ್ರೀಡಮ್ ನ ಕಲ್ಕೊಂಡ್ರು. ಅವರು ಒಂದು ಫ್ರೀಡಮ್ ದೇಶವಾಗಿರ್ಲಿ. ನಾವು ಹೆಂಗೆ ಬ್ರಿಟಿಷರಿಗೆ ನಾವು ದಾಸರಾಗಿದ್ವು, ಅದೇ ತರ ಇಸ್ರೇಲ್ ಜನರು ಬಂದು ಬ್ಯಾಬಿಲೋನ್, ಆನಂತರ ಮೇಧ ಪರ್ಷಿಯಾ, ಆನಂತರ ಗ್ರೇಕ ರಾಜ್ಯ, ಆನಂತರ ರೋಮ್ ರಾಜ್ಯಕ್ಕೆ ಅವ್ರು ದಾಸರಾಗಿದ್ರು. ಆದ್ರಿಂದ ಈ ಜೂಬ್ಲಿನ ಅವರಿಂದ ಸೆಲೆಬ್ರೇಟ್ ಮಾಡಕ್ಕೆ ಆಗಿಲ್ಲ. ಓಕೆನಾ? ಸರಿ, ಈಗ ಅದು ಯಾವಾಗ ಮಾಡಿದ್ರು ಅಂತ ಒಂದು ಲೆಕ್ಕ ಮಾಡೋಣ. ಹೆಂಗೆ ಅಂದ್ರೆ, ಇಸ್ರೇಲ್ ಜನರು ಎಷ್ಟು ವರ್ಷ ದೇಶದಲ್ಲಿ ಇದ್ರು ಅಂತ ಒಂದು ಲೆಕ್ಕ ಮಾಡೋಣ. ಓಕೆ, ಆ ಲೆಕ್ಕನ ತಗೊಳ್ಳೋಣ ಬನ್ನಿ. ಈಗ ಆ ಲೆಕ್ಕ ಏನಂದ್ರೆ, ಇದೆಲ್ಲ ಸ್ಕಿಪ್ ಮಾಡ್ಬಿಡ್ತೀನಿ.
ಏನ ಲೆಕ್ಕ ಅಂದ್ರೆ ಈಗ ಇಸ್ರೇಲ್ ಜನರು ದೇಶಕ್ಕೆ ಬಂದ್ರು. ಅವಾಗಿನ ಕಾನಾನ್ ದೇಶನ ಯೋಶುವ ಏನ್ ಮಾಡ್ಬಿಟ್ರು, ಸಪರೇಟ್ ಮಾಡಿಕೊಟ್ರು. ಓಕೆ, ಈಗ ಕಾನಾನ್ ದೇಶಕ್ಕೆ ಸೇರಿದ್ರಲ್ಲ ಅವ್ರು ಸೇರಿದಾಗ ನಾವ್ ಏನ್ ಮಾಡ್ತೀವಿ, ಅದು ಎಷ್ಟು ವರ್ಷ ಅಂದ್ರೆ 46 years, 40 ವರ್ಷ ಅವರು ವನಾಂಧ್ರದಲ್ಲಿ ಇದ್ರು. ಆಮೇಲೆ 5 ವರ್ಷ ದೇಶವನ್ನ ಭಾಗ ಮಾಡಕ್ಕೆ ಆಯ್ತು. ಸೊ ಅದನ್ನ ನಾವ್ ಏನ್ ಮಾಡೋಣ, ಈ 5 ವರ್ಷನ ತಗೊಳ್ಳೋಣ. ಇದು ಲೆಕ್ಕ ನಾನು ನಿಮ್ಗೆ ನೋಟ್ಸ್ ಕೊಡ್ತೀನಿ, ಅದ್ರಲ್ಲಿ ಹಾಕ್ತೀನಿ ನಿಮ್ಗೆ ಡೀಟೇಲ್ ಆಗಿ. ಸೊ ಇದು ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅಂದ್ರೆ ಅವ್ರು ಒಟ್ಟು ಹೆಚ್ಚು ಅಷ್ಟ ಇದ್ರು ಅಂದ್ರೆ ದೋಷದಲ್ಲಿ ಅವರು ದೇವರಿಂದ 900 ನೋಡಿ ಇಷ್ಟು ವರ್ಷ ಕಾಲ ಇದ್ರು. ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದ್ದಾನಲ್ಲ, 969 ವರ್ಷ ಕಾಲ ಅವ್ರು ಇಸ್ರೇಲ್ ದೇಶದಲ್ಲಿ ಇದ್ರು. ಅಂದ್ರೆ ಕಾನಾನ್ ದೇಶನ ಭಾಗ ಮಾಡಕ್ಕೆ 6 years ಆಯ್ತು. ಆಮೇಲೆ ನ್ಯಾಯಸ್ಥಾಪಕರ ಕಾಲ ಬಂದು 450 ವರ್ಷ ಕಾಲ. ಆಮೇಲೆ ರಾಜರ ಕಾಲ ಬಂದು 513 ವರ್ಷ ಕಾಲ. ಆಮೇಲೆ ಸೆರೆಗೆ ಹೋಗ್ಬಿಟ್ರು. ಸೊ ದೇವರ್ ಇನ್ ದ ಇಸ್ರೇಲ್ ಜನರು ಕಾನಾನ್ ದೇಶದಲ್ಲಿ ಇದ್ದ ಕಾಲ ಬಂದು 969 ವರ್ಷ ಇದ್ರು. ಹಂಗಾದ್ರೆ ಇದ್ರಲ್ಲಿ ಎಷ್ಟು ಜೂಬ್ಲಿ ಅವ್ರು ಸೆಲೆಬ್ರೇಟ್ ಮಾಡಿರ್ಬೇಕು, ಎಷ್ಟು ಜೂಬ್ಲಿ ಮಾಡಿರ್ತಾರೆ ಇದ್ರಲ್ಲಿ? ಸಿಂಪಲ್, ತುಂಬಾ. ಒಂದು ಜೂಬ್ಲಿ 50 ವರ್ಷ ಅಂದ್ರೆ ಓಕೆನಾ, ಎಷ್ಟು ವರ್ಷ ಬರುತ್ತೆ? ಡಿವೈಡ್ ಮಾಡಿದ್ರೆ 50ನ 19 ಜೂಬ್ಲಿ ಮಾಡಿದ್ದಾರೆ. 19 ಜೂಬ್ಲಿ ಮಾಡಿ ಓಕೆನಾ, ನೋಡಿ 19 into 50 ಹಾಕಿದ್ರೆ 250 years ಬರುತ್ತೆ. ಇನ್ನೊಂದು 19 ವರ್ಷ ಮಿಕ್ಕುತ್ತೆ. ಸರಿನಾ? ಇದೇನ್ ಹೇಳ್ತಂದ್ರೆ ಅವರು ಸೆರೆಮನೆಗೆ ಬ್ಯಾಬಿಲೋನ್ಗೆ ಹೋಗಕ್ಕೆ 19 ವರ್ಷಕ್ಕೆ ಮುಂಚೆನೆ ಕೊನೆ ಜೂಬ್ಲಿ ಮಾಡಿದ್ದಾರೆ. ಕೇಳಿಸ್ತಾ ಇಲ್ಲ ಬ್ರದರ್. ಲಾಸ್ಟ್ ಜೂಬ್ಲಿ ಅವ್ರು ಯಾವಾಗ ಮಾಡಿದ್ದಾರೆ ಅಂದ್ರೆ ಇಸ್ರೇಲ್ ದೇಶಕ್ಕೆ ಹೋಗಕ್ಕೆ 19 ವರ್ಷಕ್ಕೆ ಮುಂಚೆನೆ ಲಾಸ್ಟ್ ಜೂಬ್ಲಿ ಮಾಡಿದ್ದಾರೆ. ಅಂದ್ರೆ ಯಾವ ವರ್ಷ ಅಂತ ಹೇಳಿದ್ರೆ ನೋಡಿ, BC 625 ಅಲ್ಲಿ ದೇವರ್ ಸೆಲೆಬ್ರೇಟೆಡ್ ಲಾಸ್ಟ್ ಜೂಬ್ಲಿ. ಓಕೆ, ಅಂದ್ರೆ ಕ್ರಿಸ್ತ ಪೂರ್ವ 625ರಲ್ಲಿನೇ ಇಸ್ರೇಲ್ ಜನರು ಕೊನೆ ಜೂಬ್ಲಿ ಮಾಡಿದ್ರು. ಆ ನಂತರ ಅವರಿಂದ ಜೂಬ್ಲಿ ಮಾಡಕ್ಕೆ ಆಗಿಲ್ಲ, ಯಾಕೆಂದ್ರೆ ಅವ್ರು ಬ್ಯಾಬಿಲೋನ್ಗೆ ಹೋಗ್ಬಿಟ್ರು. ಆಮೇಲೆ ಮೇಧ ಪರ್ಷ ಗ್ರೇಕ ರಾಜ್ಯಗಳು ಅವ್ರನ್ನ ಆಳ್ವಿಕೆ ಮಾಡೋದ್ರಿಂದ ಸೊ ದೇ ಕಾಂಟ್ ಸೆಲೆಬ್ರೇಟ್ ದಿ ಜೂಬ್ಲಿ. ಸೊ ದೇ ವರ್ ಸೆಲೆಬ್ರೇಟೆಡ್ ಲಾಸ್ಟ್ ಜೂಬ್ಲಿ ಇನ್ ದ ಇಯರ್ ಆಫ್ BC 625. ಓಕೆನಾ? ಸರಿ, ಅಲ್ಲಿಂದ 2500 ವರ್ಷವನ್ನ ನಾವು ಸೇರಿಸಿದ್ರೆ ನಾವು ಕರೆಕ್ಟ್ ಆಗಿ ಎಲ್ಲಿ ಬರ್ತೀವಿ ಅಂದ್ರೆ AD 1875ಗೆ ಬರ್ತೀವಿ. ಏನಂದ್ರೆ ನೋಡಿ, 2000 ವರ್ಷದಲ್ಲಿ BC ಏನ್ ಮಾಡ್ಬೇಡಿ, BC ಮೈನಸ್ ಮಾಡ್ಬೇಡಿ. BC ನಾವು ಮೈನಸ್ ಮಾಡಿದ್ರೆ ನಾವು 1875ಕ್ಕೆ ಬರ್ತೀವಿ. ಅಂದ್ರೆ ಈ ಡೇಟ್ ಕೂಡ ನಮ್ಗೆ ಸರಿಯಾಗಿ ಹೇಳ್ತಾ ಇದೆ. ಅಂದ್ರೆ ಈ ಜೂಬ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ 1875 ಕೊಡ್ತಾ ಇದೆ. ಯಾಕೆ ಒಂದು ವರ್ಷ ಡಿಫ್ರೆಂಟ್ ವರ್ಷ 1874ಗೂ 1875 ಅಂತ ಡಿಫ್ರೆಂಟ್ ಬರ್ತಾ ಇದೆ ಅಂದ್ರೆ ಇದು ಕ್ಯಾಲೆಂಡರ್ ನಮ್ಗೆ ಬರ್ತೀವಲ್ಲ, 2 ಕ್ಯಾಲೆಂಡರ್ ಇರ್ತದೆ. ಒಂದು ರಿಲಿಜಿಯಸ್ ಕ್ಯಾಲೆಂಡರ್, ಇನ್ನೊಂದು ಸಿವಿಲ್ ಕ್ಯಾಲೆಂಡರ್. ನೋಡಿ, ರಿಲಿಜಿಯಸ್ ಕ್ಯಾಲೆಂಡರ್ ಒಂದಿದೆ, ಸಿವಿಲ್ ಕ್ಯಾಲೆಂಡರ್ ಏನಂದ್ರೆ ಈಗ ಬಿಸ್ನೆಸ್ ಎಲ್ಲ ನಾವು ಯಾವಾಗ ನಾವು ಲೆಕ್ಕ ಮಾಡ್ತೀವಿ ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡ್ತೀವಿ. ಇಯರ್ ಎಂಡಿಂಗ್ ಅಂತಾರೆ ಬಿಸ್ನೆಸ್ ಎಲ್ಲ. ಮಧ್ಯದಲ್ಲಿ ಬಂದ್ಬಿಡುತ್ತೆ, 3 ತಿಂಗಳು ಮಧ್ಯದಲ್ಲಿ ಬಂದ್ಬಿಡುತ್ತೆ. ಆದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಧ್ಯಕ್ಕೆ ಬಂದ್ಬಿಡ್ತೀವಿ. ಅಂದ್ರೆ ಇವಾಗ ಡೇಟ್ ಆಗಿದ್ರೆ ನಾವ್ ಹೆಂಗಾಗ್ತಾರೆ ಅಂದ್ರೆ ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಲೆಕ್ಕಾಚಾರನೆಲ್ಲ ಯಾವಾಗ ನೋಡ್ತಾರೆ ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ನೋಡ್ತಾರೆ. ಮಾರ್ಚ್ ಬಂದು ಇಯರ್ ಎಂಡಿಂಗ್, ಏಪ್ರಿಲ್ ಬಂದು ಅವ್ರ ಇಯರ್ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್ಗೆ. ಸೊ ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಒಂದು 75 ತೋರಿಸ್ತಾ ಇದೆ. ಓಕೆನಾ? ಆದ್ರೆ ಸಿವಿಲ್ ಕ್ಯಾಲೆಂಡರ್ ರಿಲಿಜಿಯಸ್ ಕ್ಯಾಲೆಂಡರ್ ನೋಡಿದ್ರೆ ನಮ್ಗೆ 1874 ಬರುತ್ತೆ. ಸೊ ನಾವು ನೋಡ್ತಾ ಇದೀವಿ, ನೋಡಿ ಇಲ್ಲಿ ಹಾಕಿದೀನಿ ಅಲ್ಲ ಈ ಪಿಕ್ಚರ್ ಅಲ್ಲಿ ನೋಡಿ. ಆದಾಮಿಂದ 1874 ವರೆಗೆ ನಮ್ಗೆ 6000 ವರ್ಷ ಆಗುತ್ತೆ. ಸೊ ನಾವು 7ನೇ ಸಾವಿರ ವರ್ಷದಲ್ಲಿ ಇದ್ದೀವಿ. ನಮ್ಗೆ 3 ಪ್ರೂಫ್ ಬೈಬಲ್ ಅಲ್ಲಿ ಇದೆ. ಇದು ನಿಮ್ಗೆ ಸ್ವಲ್ಪ ಅರ್ಥ ಆಗಿರ್ಬೇಕು. ಬೇಕಾದ್ರೆ ಇನ್ನೊಂದು ಸಾರಿ ಏನ್ ಮಾಡೋಣ, ಈ ಡೇಟ್ ಬಗ್ಗೆ ನಾವು ಲೆಕ್ಕ ಮಾಡೋದ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾವು ಮಾಡೋಣ. ಓಕೆನಾ? ಓಕೆ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.
ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಸೊ ಏನಾದ್ರು ಡೌಟ್ ಇದ್ರೆ ನೀವೇನ್ ಮಾಡೋಣ, ನೀವು ವಾಟ್ಸ್ಆಪ್ ಅಲ್ಲಿ ಹಾಕಿ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ ನಿಮ್ಗೆ. ದೇವರು ನಮ್ಮನ್ನೆಲ್ಲ ಡೇಟ್ಸ್ ಒಂದೇ ಬ್ರದರ್ ಸ್ವಲ್ಪ ಮಿಕ್ಕಿದ್ದೆಲ್ಲ ಚೆನ್ನಾಗ್ ಅರ್ಥ ಆಯ್ತು. ಅದೇ ಡೇಟ್ ಸಿಸ್ಟರ್, ಅದು ಸ್ವಲ್ಪ ನಮ್ಗೆ ಇದ್ರಲ್ಲಿ ಝೂಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಇದೆ. ಸ್ವಲ್ಪ ಟಫ್ ಕ್ಯಾಲ್ಕುಲೇಷನ್ ಇದೆ. ಈ ಕ್ಯಾಲ್ಕುಲೇಷನ್ ಸ್ವಲ್ಪ ಟಫ್ನೇ. ನಮ್ ನೋಟ್ಸ್ ಕೊಡ್ತೀವಿ, ಅದ್ರಲ್ಲಿ ನೀವು ನೋಡ್ಬೋದು ನೀವು. ನಾನು ನೋಟ್ಸ್ ಕಳಿಸ್ತೀನಿ, ಹೆಂಗೆ ಲೆಕ್ಕ ಮಾಡೋದು ಅನ್ಬೋದಾಗಿ ನಾನು ಕಳ್ಸಿಕೊಡ್ತೀನಿ. ಸರಿ ಬ್ರದರ್, ಥ್ಯಾಂಕ್ ಯು ಎವ್ರಿವನ್. ಕೊನೆ ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಬಿಡೋಣ, ಆಮೇಲೆ ಮಾತಾಡೋಣ. ಲಾಸ್ಟ್ ಪ್ರೇಯರ್ ಬ್ರದರ್. ಅದು ಇದು ಬ್ರದರ್ ಮತ್ತ ಏನ ಮಾಡಿದ ಸುಮಾರು 22 37 38 ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸುವಂತ ಇತ್ತಲ್ಲ. ಹೌದು ಬ್ರದರ್. ಅದ್ರ ಬಗ್ಗೆ ಒಂದು ಹಾಡು ಇತ್ತು ಬ್ರದರ್. ಟೈಮ್ ಇದ್ರೆ ಹೇಳ್ತಿದ್ದೆ. ನೆಕ್ಸ್ಟ್ ಎಲ್ಲರೂ ಹೇಳಿದ್ರೆ ಹೇಳ್ತೀನಿ ಬ್ರದರ್. 2 ನಿಮಿಷದಲ್ಲಿ ಮುಗಿಸ್ತೀನಿ. ಹೇಳಿರೋ ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ. ಹಾಡು ಆಡ್ತೀರಾ ಬ್ರದರ್? ಅದೇ ಅದು ನಿಮ್ಮ ಇದು ಪಾಠದ ಪ್ರಕಾರ ಒಂದು ಹಾಡಿದೆ ಬ್ರದರ್. 2 ಚರಣ ಹೇಳ ಮಾಡಿ ಆಡಿ ಬ್ರದರ್, ಆಡಿ ಒಂದು ಹೇಳಿ ಬ್ರದರ್, ಎಲ್ಲರೂ ಸೇರಿ ಹೇಳ್ತೀರಿ ಹೇಳ. ಹಾ ಬ್ರದರ್, ಆಡಿ. ಹೊಸ ಕಾರ್ಯಕ್ರಮ ಹೇಳಿ ಬ್ರದರ್, ಹೇಳಿ. ಪ್ರೀತಿಸು ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸುವ ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ಪ್ರೀತಿ ಇಲ್ಲದ ಜೀವಿತ ಗಣಗಣಿಸುವ ತಾಳ, ಕ್ಷಮೆ ನೀಡದ ಜೀವಿತ ಪರಲೋಕಕ್ಕೆ ದೂರ. ಹೀಗೆ ಬಾಳಿದರೆ ಏನು ಲಾಭ ಮನುಜ, ಹೀಗೆ ಬಾಳಿದರೆ ಏನು ಲಾಭ, ಹೀಗೆ ಬಾಳಿದರೆ ಏನು ಲಾಭ ಮನುಜ, ಹೀಗೆ ಬಾಳಿದರೆ ಏನು ಲಾಭ. ಪ್ರೀತಿಸು ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸು ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ದ್ವೇಷ ಇದ್ದರೆ ಜಗಳ ಉಂಟಾಗುತ್ತದೆ, ಪ್ರೀತಿ ಇದ್ದರೆ ಪಾಪವು ಮುಚ್ಚುತ್ತದೆ. ದ್ವೇಷ ಇದ್ದರೆ ಜಗಳ ಉಂಟಾಗುತ್ತದೆ, ಪ್ರೀತಿ ಇದ್ದರೆ ಪಾಪವು ಮುಚ್ಚುತ್ತದೆ. ಪ್ರೀತಿ ಇಲ್ಲದ ಜೀವಿತ ಗಣಗಣಿಸುವ ತಾಳ, ಕ್ಷಮೆ ನೀಡದ ಜೀವಿತ ಪರಲೋಕಕ್ಕೆ ದೂರ. ಹೀಗೆ ಬಾಳಿದರೆ ಏನು ಲಾಭ ಮನುಜ, ಹೀಗೆ ಬಾಳಿದರೆ ಏನು ಲಾಭ, ಹೀಗೆ ಬಾಳಿದರೆ ಏನು ಲಾಭ ಮನುಜ, ಹೀಗೆ ಬಾಳಿದರೆ ಏನು ಲಾಭ. ಪ್ರೀತಿಸು ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸು ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ನಿನ್ನಂತೆ ನಿನ್ನ ನೆರೆಯವನ ಪ್ರೀತಿಸು, ನೆರೆಯವನು ಕ್ರಿಸ್ತನಿಗೊಂದು ಅಂಗವೆಂದು ಮರೆಯದಿರು. ನಿನ್ನಂತೆ ನಿನ್ನ ನೆರೆಯವನ ಪ್ರೀತಿಸು, ನೆರೆಯವನು ಕ್ರಿಸ್ತನಿಗೊಂದು ಅಂಗವೆಂದು ಮರೆಯದಿರು. ಪ್ರೀತಿ ಇಲ್ಲದ ಜೀವಿತ ಗಣಗಣಿಸುವ ತಾಳ, ಕ್ಷಮೆ ನೀಡದ ಜೀವಿತ ಪರಲೋಕಕ್ಕೆ ದೂರ. ಹೀಗೆ ಬಾಳಿದರೆ ಏನು ಲಾಭ ಮನುಜ, ಹೀಗೆ ಬಾಳಿದರೆ ಏನು ಲಾಭ, ಹೀಗೆ ಬಾಳಿದರೆ ಏನು ಲಾಭ ಮನುಜ, ಹೀಗೆ ಬಾಳಿದರೆ ಏನು ಲಾಭ. ಪ್ರೀತಿಸು ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ, ಕ್ಷಮಿಸು ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ಪ್ರೀತಿಯೆಂದು ಸ್ವಾರ್ಥತೆ ನೋಡುವುದಿಲ್ಲ, ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿಯೆಂದು ಸ್ವಾರ್ಥತೆ ನೋಡುವುದಿಲ್ಲ, ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿ ಇಲ್ಲದ ಜೀವಿತ ಗಣಗಣಿಸುವ ತಾಳ,
ಕ್ಷಮೆ ನೀಡದ ಜೀವಿತ ಪರಲೋಕಕ್ಕೆ ದೂರ ಹೀಗೆ ಬಾಳಿದರೆ ಏನು ಲಾಭ ಮನುಜ ಹೀಗೆ ಬಾಳಿದರೆ ಏನು ಲಾಭ ಹೀಗೆ ಬಾಳಿದರೆ ಏನು ಲಾಭ ಮನುಜ ಹೀಗೆ ಬಾಳಿದರೆ ಏನು ಲಾಭ ಪ್ರೀತಿಸು ಮಾನವ ನಿನ್ನನ್ನು ಕ್ರಿಸ್ತನು ಪ್ರೀತಿಸಿದಂತೆ ಕ್ಷಮಿಸು ಮಾನವ ನಿನ್ನನ್ನು ಕ್ರಿಸ್ತನು ಕ್ಷಮಿಸಿದಂತೆ. ಥ್ಯಾಂಕ್ಸ್ ಬ್ರದರ್. ಆಯ್ತು ಬ್ರದರ್ ತುಂಬಾ ಸೂಪರ್ ಆಗಿತ್ತು ಬ್ರದರ್, ವೆರಿ ಗುಡ್. ಬ್ರದರ್ ನೀವೇ ಹೌದು ಬರ್ತಿದ್ದ ಬ್ರದರ್, ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿತ್ತು. ತುಂಬಾ Nice ಚೆನ್ನಾಗಿ ನೀವೇ ಬರ್ತಿದ್ದ. ಚೆನ್ನಾಗಿತ್ತು ಬ್ರದರ್, ಚೆನ್ನಾಗಿ ಹೇಳಿದ್ರೆ ಒಳ್ಳೇದು. ನಮಸ್ಕಾರ. ಆಯ್ತು. ಸೂಪರ್ ಆಗಿತ್ತು ಸರ್. ಚೆನ್ನಾಗಿ ಥ್ಯಾಂಕ್ಸ್ ಥ್ಯಾಂಕ್ಸ್. ಒಳ್ಳೆ ಅರ್ಥ ಇದೆ ಅದ್ರಲ್ಲಿ. ನೈಸ್ ನೈಸ್. ಓಕೆ, ಕೊನೆ ಪ್ರಾರ್ಥನೆ ಮಾಡೋಣ. ನಾವು ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡೋಣ ಬ್ರದರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಾಡಿ ಬ್ರದರ್. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ. ಅಪ್ಪ ಈ ಸುಸಮಕ್ಕಾಗಿ ಸ್ತೋತ್ರ, ಈ ಸುದಿನಕ್ಕಾಗಿ ಸ್ತೋತ್ರ ದೇವರೇ. ವಿಶೇಷವಾಗಿ ಸ್ವಾಮಿ ಕಳೆದ ಕ್ಷಣದವರೆಗೂ ಕರ್ತ ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ನಾವು ಸೇರಿ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ದೇವರೇ ನೀವು ಅನೇಕ ಗೂಢಾರ್ಥಗಳನ್ನು ನಮಗೆ ತಿಳಿಪಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ ಬಹುದಿನದ ಒಂದು ನಮ್ಮ ಮನದ ಆಳದಲ್ಲಿ ಬೇರೂರಿರುವಂತ ಈ ಒಂದು ಗೊಂದಲದ ಒಂದು ಪ್ರಶ್ನೆ ಇದಾಗಿತ್ತು ಸ್ವಾಮಿ. ಜುಬ್ಲಿ ಅದು ಹೇಗೆ ಆಚರಿಸಬೇಕು, ಅದು ಯಾವ ತರದಲ್ಲಿ ನಮಗೆ ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥ ವಿಷಯದಲ್ಲಿ ಸ್ವಾಮಿ ನಾವು ಸಾಕಷ್ಟು ಗೊಂದಲದಲ್ಲಿರುವಾಗ ದೇವರೇ ವಿಶೇಷವಾಗಿ ನೀವು ಈ ದಿನದ ವಾಕ್ಯದ ಮೂಲಕವಾಗಿ ನಮಗೆ ವ್ಯವಸ್ಥಿತವಾಗಿ ಸ್ವಾಮಿ ನಮಗೆ ಅದನ್ನು ಅರ್ಥವಾಗುವ ರೀತಿಯಲ್ಲಿ ಗೂಢಾರ್ಥಗಳನ್ನ ತಿಳಿಸ್ಕೊಡೋದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಮಾತ್ರ ಅಲ್ಲ ದೇವರೇ, ನೀವು ಆಯ್ಸ್ಕೊಂಡಿರುವಂತ ಅನೇಕ ಯೋಜನೆಗಳು ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನೀವು ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸ್ವಾಮಿ ಇದುವರೆಗೂ ವಾಕ್ಯದ ಮೂಲಕ ನಮಗೆ ತಿಳಿಪಡಿಸಿದ ಬ್ರದರ್ ಅವ್ರನ್ನ ಆಶ್ರಯಿಸಿ ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ನೀವು ಆಶ್ರಯಿಸಬೇಕಾಗಿ ಕೋರ್ತೀವಿ ಸ್ವಾಮಿ. ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಸೋದರಗಳ ಕುಟುಂಬವನ್ನು ನಿನ್ನ ಕರಗಳಿಗೆ ಕೊಡುವಾಗ ದೇವರೇ ವಿಶೇಷವಾಗಿ ಅವರನ್ನ ನೀವು ಆಶ್ರಯಿಸಿರಿ ಸ್ವಾಮಿ. ಬರುವಂತ ದಿನಗಳಲ್ಲಿ ಹೆಚ್ಚೆಚ್ಚು ನಿನ್ನ ವಾಕ್ಯವನ್ನು ಕೇಳಿ ಧ್ಯಾನಿಸ್ತಾ ನಿನ್ನ ಚಿಕ್ಕ ಮಕ್ಕಳಾಗಿ ಜೀವಿಸುವಂತ ನೀವು ಕೃಪೆಟ್ಟಿಗೆ ನಡೆಸಬೇಕಾಗಿ ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಪರಲೋಕದಲ್ಲಿರುವ ಜೀವವುಳ್ಳ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗುಡ್ ನೈಟ್ ಸಿಸ್ಟರ್ಸ್. Thank you brother. ಗುಡ್ ನೈಟ್. ಬಾಯ್ ಬ್ರದರ್. ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್. ಗುಡ್ ನೈಟ್. ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್. Thank you brother. Good night. ಗುಡ್ ನೈಟ್. ಗುಡ್ ನೈಟ್. ಚೆನ್ನಾಗಿದೆ ಮಾಡ್ತೀನಿ ಮಾಡ್ಬಿಟ್ಟು ಬರ್ತೀನಿ. ನಾ ಫೋನ್ ಮಾಡ್ತೀನಿ. ಬ್ರದರ್ ಸಿಸ್ಟರ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬಾ ಆಸಕ್ತಿಯಿಂದ ಸಬ್ಜೆಕ್ಟ್ ಕೇಳ್ತೀರಾ.